IVM. SP ಬಾಲಸುಬ್ರಹ್ಮಣ್ಯಂ ಮನೆ ಮನೆಯಲ್ಲಿ ನಮ್ಮೆಲ್ಲರಿಗೂ ಪರಿಚಯ. ಕನ್ನಡ ಆಗ್ಲಿ, ತೆಲುಗು, ತಮಿಳ್, ಮಲಯಾಳಂ, ಹಿಂದಿ 16 ಭಾಷೆಗಳಲ್ಲಿ SPB ಅವರು 40,000 ಹಾಡುಗಳು ಹಾಡಿದ್ದಾರೆ. SPB ಅವರು ಸೆಪ್ಟೆಂಬರ್ 2020ರಲ್ಲಿ ಕೋವಿಡ್-19 ಇಂದ ತೀರೋದ್ರು. ಅವರಿಗೆ 74 ವರ್ಷ ತುಂಬಿತ್ತು. SPB ಅವರ ಸಂಗೀತ, ಅವರ ಹಾಡುಗಳು ಮತ್ತು ಅವರ ಜೀವನದ ಲೆಗಸಿ ಯಾವಾಗ್ಲೂ ಜೀವಂತವಾಗೇ ಇರುತ್ತೆ. ಬನ್ನಿ ನಾವು ದೀಪಾ ಗಣೇಶ್ ಅವರ ಜೊತೆ SPB ಮತ್ತು ದಕ್ಷಿಣ ಭಾರತದ ಫಿಲ್ಮ್ ಮ್ಯೂಸಿಕ್ ಅಲ್ಲಿ ಅವರ ಪಾತ್ರದ ಬಗ್ಗೆ ಮಾತಾಡೋಣ. ಎಪಿಸೋಡ್ ಶುರು ಮಾಡೋಕ್ ಮುಂಚೆ ನಾನ್ ನಿಮ್ಮ ಕ್ಷಮೆ ಕೇಳಬೇಕು. ನಾವು ಈ ಎಪಿಸೋಡ್ ರೆಕಾರ್ಡ್ ಮಾಡಿ ರಿಲೀಸ್ ಮಾಡೋಕೆ 1 ತಿಂಗಳು ತಗೊಂಡ್ವಿ, ಕ್ಷಮಿಸಿ. ಮಧ್ಯೆ ಸ್ವಲ್ಪ ಆಡಿಯೋ ಕ್ವಾಲಿಟಿ ಚಾಲೆಂಜಸ್ ಇನ್ನೂ ಇರುತ್ತೆ, ಅದನ್ನು ಕ್ಷಮಿಸಿ. ಇನ್ನೊಂದು, ನಮಗೆ ಬಿಟ್ಟಿದ್ರೆ ನಾವು SPB ಹಾಡುಗಳನ್ನು ಎಪಿಸೋಡಿನ ಚರ್ಚೆಯಲ್ಲಿ ಸೇರಿಸ್ತಾ ಇದ್ವಿ. ಆದ್ರೆ ನಮ್ ದೇಶದಲ್ಲಿ ಕಾಪಿರೈಟ್ ಲಾಸ್ ತುಂಬಾ ಪ್ರಿಮಿಟಿವ್ ಮತ್ತೆ ಸ್ಟ್ರಿಂಜೆಂಟ್ ಆಗಿವೆ, ಎಸ್ಪೆಷಲಿ ಮ್ಯೂಸಿಕ್ ಬಗ್ಗೆ. ನಾವು SPB ಅವರ ಹಾಡು ಈವನ್ ಒಂದು 5 ಸೆಕೆಂಡ್ ಹಾಕಿದ್ರೇನು ಅದು ಕಾನೂನು ಪ್ರಕಾರ ತಪ್ಪು. US ಅಲ್ಲಿ, ಬೇರೆ ದೇಶಗಳಲ್ಲಿ ಫೇರ್ ಯೂಸ್ ಅನ್ನುವ ಕಾನ್ಸೆಪ್ಟ್ ಇದೆ, ಆದ್ರೆ ಇಂಡಿಯಾನಲ್ಲಂತೂ ಸದ್ಯಕ್ಕಿದಂತೂ ಇಲ್ಲ. ಅದು ಬಿಟ್ಟು ಮ್ಯೂಸಿಕ್ ಕಂಪನೀಸ್ ಈಗ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಆಲ್ಗಾರಿದಮ್ಸ್ ಉಪಯೋಗಿಸಿ ಯಾವ ಪಾಡ್ಕಾಸ್ಟ್ ಎಪಿಸೋಡ್ ಅಲ್ಲಿ ಹಾಡಿರುತ್ತೋ ಅದನ್ನ ಬ್ಯಾನ್ ಕೂಡ ಮಾಡಬಹುದು. ಇದಕ್ಕೆ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ನಮ್ಮ ಅತಿಥಿಯವರು ಮೆನ್ಷನ್ ಮಾಡುವ ಹಾಡುಗಳನ್ನು ನಾವು ಪಾಡ್ಕಾಸ್ಟ್ ಅಲ್ಲಿ ಸೇರ್ಸೋಕ್ಕಾಗಲ್ಲ. ಆದ್ರೆ ಇದನ್ನ ನೀವು ಪೂರವಾಗಿ ಕೇಳಬೇಕಂದ್ರೆ ದಯವಿಟ್ಟು tiny.cc/harate83ಗೆ ಹೋಗಿ ಎಲ್ಲಾ ಲಿಂಕ್ಸು ಕೊಡ್ತೀವಿ. ಇದೊಂದಿಗೆ ಬನ್ನಿ ಕೇಳಿ. ತಲೆ ಉಪಯೋಗಿಸಿ ಮಾತಾಡೋಣ, ತಲೆಯೆಲ್ಲ ಮಾತಾಡೋಣ. ಬನ್ನಿ ಹರಟೆ ಹೊಡೆಯೋಣ. ನಾನು ಪವನ್. ನಾನು ಸೂರ್ಯ. ನಾನು ಗಣೇಶ್. ಸುಸ್ವಾಗತ ನಮ್ಮ ತಲೆ ಹರಟೆ ಪಾಡ್ಕಾಸ್ಟ್ಗೆ. ನಮಸ್ಕಾರ. ತಲೆಹರಟೆ ಪಾಡ್ಕಾಸ್ಟ್ ನ ಈ ಕಂತಿಗೆ ಎಲ್ಲರಿಗೂ ಸುಸ್ವಾಗತ. ಪವನ್, ಹೇಗಿದ್ದೀರಾ? ನಮಸ್ಕಾರ. ನಮಸ್ಕಾರ ಸೂರ್ಯ, ನಾನ್ ಚೆನ್ನಾಗಿದ್ದೀನಿ. ಇವತ್ತು ನಮ್ ಜೊತೆ ದೀಪಾ ಗಣೇಶ್ ಅವರಿದ್ದಾರೆ. ದೀಪಾ ಗಣೇಶ್ ಅವರು ಕಲೆ, ಸಂಸ್ಕೃತಿ, ಸಂಗೀತದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದವರು. ಪುಸ್ತಕಗಳನ್ನ ಬರೆದಿದ್ದಾರೆ. ಮಹಿಳಾ ಸಂಗೀತ ವಿದ್ವಾಂಸರ ಬಗ್ಗೆ ಒಂದು ಪುಸ್ತಕನೂ ಬರೆದಿದ್ದಾರೆ. ಹಿಂದೂನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ದೀಪಾ ಅವರೇ, ತುಂಬಾ ಸಂತೋಷ ನೀವು ನಮ್ ಜೊತೆ ಬಂದಿರೋದಕ್ಕೆ. ಹಲೋ ಸೂರ್ಯಪ್ರಕಾಶ್. ಹಲೋ ಪವನ್, ನನ್ಗೂ ಸಂತೋಷ. ಇವತ್ತು ನಮ್ಗೆಲ್ಲರಿಗೂ ತುಂಬಾ ಹತ್ತಿರವಾಗಿರೋ ಒಂದು ವಿಷಯದ ಬಗ್ಗೆ ಮಾತಾಡಬೇಕು. SP ಬಾಲಸುಬ್ರಹ್ಮಣ್ಯಂ ಅವರು ಕೆಲವೇ ದಿನಗಳ ಹಿಂದೆ ನಮ್ಮನ್ನ ಅಗಲಿದ್ರು. ಅವರು ನಮ್ಮ ಜೀವನದಲ್ಲಿ ನಮ್ಗೆ ತಿಳಿದೇನೋ ಒಂಥರ ಒಂದು ಭಾಗವಾಗಿ ಹೋಗಿದ್ರು. ಟಿವಿನಲ್ಲಿ ಅವ್ರ ಹಾಡು ಬರ್ತಾನೆ ಇತ್ತು, ರೇಡಿಯೋ ಎಲ್ಲಿ ಹೋದ್ರು ಎಲ್ಲಾ ಭಾಷೆಗಳಲ್ಲೂ ಅವ್ರ ಹಾಡು ಬರ್ತಾನೆ ಇತ್ತು. ಸೊ ನಮ್ಗೆ ಅವರು ಅಗಲಿರೋದು ಒಂದು ತರ ಒಂದು ಖೇದ ಉಂಟಾಗಿದೆ. ನಾವು ಅವರ ಸಂಗೀತ ಇಷ್ಟಪಡ್ತಾ ಇದ್ವೋ ಇಲ್ಲ ಏನಾದ್ರೂ ಆಗ್ಲಿ, ನಮ್ಮ ಜೀವನದ ಭಾಗವಾಗಿದ್ದು ಒಂದು ಅಗಲಿಕೆಯ ಅನುಭವ ಆಗಿದೆ ನಮ್ಗೆ. ಆದ್ರೂ ಅವ್ರ ಸಂಗೀತ ಇನ್ನೂ ಇದೆ. ಸೊ ಅವರು ಇನ್ನೂ ಬಹಳಷ್ಟು ಕಾಲ ನಮ್ ಜೊತೆ ಇರ್ತಾರೆ. ದೀಪಾ ಅವರೇ, ಈ SPB ಅನ್ನೋ ಒಂದು ಫಿನಾಮಿನನ್, ಏನದು ಫಿನಾಮಿನನ್? ಅದನ್ನ ಸ್ವಲ್ಪ ಪದವ ಕಟ್ಟೋದಾದ್ರೆ ಅದಕ್ಕೆ ಹೇಗೆ ಕಟ್ಟಬಹುದು? ಅದಕ್ಕೆ ಕಳೆದ ಈ 15 ದಿವಸ ಆಗ್ತಾ ಬಂತು, ಆಲ್ಮೋಸ್ಟ್ 25ನೇ ತಾರೀಕು ಸೆಪ್ಟೆಂಬರ್ ಅವ್ರು ತೀರ್ಕೊಂಡಿದ್ದು. ನನಗೊಂದು ತುಂಬಾ ಆಶ್ಚರ್ಯ ಆಗಿರೋ ಒಂದು ಸಂಗತಿ ಏನಂತಂದ್ರೆ, ಈ 10-15 ದಿವಸದಿಂದ ಬೆಂಗಳೂರಿನ ಯಾವ ಭಾಗಕ್ಕೆ ನೀವು ಹೋದ್ರುನು ಎಲ್ಲ ಸರ್ಕಲ್ಗಳಲ್ಲಿ, ಅಂಗಡಿ ಮುಂಗಟ್ಗಳಲ್ಲಿ ಅಥವಾ ಯಾವುದೋ ಒಂದು ಬಿಲ್ಡಿಂಗ್ ಹತ್ರ SPB ಅವ್ರದ್ದೊಂದು ಫೋಟೋ ಅಥವಾ ಪೋಸ್ಟರು ಇಟ್ಟು ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಅದಕ್ಕೊಂದಿಷ್ಟು ಹೂ ಹಾಕಿ, ನೀವು ಬೆಂಗಳೂರು ಯಾವ ಭಾಗಕ್ಕೆ ಹೋದ್ರು ಅದು ಕಳೆದ 15 ದಿವಸದಿಂದ ನಾನು ನೋಡಿದ್ದೀನಿ, ನೀವು ನೋಡಿರ್ಬೋದು. ಅಂದ್ರೆ ನಾವು ಏನ್ ಕನ್ನಡ ಹಾರ್ಟ್ ಲ್ಯಾಂಡ್ ಅಂತ ಅನ್ಕೋತೀವಲ್ಲ, ಗಾಂಧಿ ಬಜಾರ್, ಹನುಮಂತ ನಗರ, ಬನಶಂಕರಿ, ಇಂಥ ಜಾಗಗಳ ಅಲ್ಲದೆ ಈ ತಮಿಳ್, ತೆಲುಗು, ಮಲಯಾಳಂ ಪಾಕೆಟ್ಸ್ ಇದೆಯಲ್ಲ ಬೆಂಗಳೂರಲ್ಲಿ, ಅಂತ ಏರಿಯಾಗಳಿಗೆ ನಾವು ಹೋದ್ರುನುವೆ ಒಂದು ಸಾಮಾನ್ಯ ದೃಶ್ಯ ಆಗ್ತಿದೆ. ನಾನು ಅದನ್ನ ನೋಡ್ತಾ ಏನ್ ಅನ್ನಿಸ್ತಿತ್ತು ನನ್ಗೆ ಅಂದ್ರೆ, ದಿಸ್ ಇಸ್ ಟ್ರೂಲಿ ಅ ವೆರಿ ಯುನೀಕ್ ಫಿನಾಮಿನನ್. ಇದ್ರ ಹಿಂದೆ ಯಾವ ರಾಜಕೀಯ ಪಕ್ಷನೂ ಇಲ್ಲ ಅಥವಾ ಯಾವುದೇ ಸಂಘ ಸಂಸ್ಥೆಗಳೂ ಇಲ್ಲ ಈ ತರದ ಒಂದು ಪೋಸ್ಟರ್ ಇಡೋದು, ಹೋರ್ಡಿಂಗ್ ಹಾಕೋದು ಅಥವಾ ಭಾವಚಿತ್ರ ಇಡೋದು, ಶ್ರದ್ಧಾಂಜಲಿ ಅರ್ಪಿಸೋದ್ರಲ್ಲಿ. ಸಾಮಾನ್ಯ ಜನ ಬಂದು
ರಸ್ತೆಗಿಳಿದು ಅಲ್ಲೊಂದು ಫೋಟೋ ಇಟ್ಟು ಅಯ್ಯೋ ನಮ್ಗೆ ತುಂಬಾ ಬೇಜಾರಾಗಿದೆ ಅನ್ನೋ ಒಂದು ಸೂಚಕವಾಗಿ ಇಂಥದ್ದು ಬೆಂಗಳೂರಿನ ಎಲ್ಲ ಭಾಗಗಳಲ್ಲೂ ಕಾಣಕ್ಕೆ ಸಿಗ್ತಾ ಇದೆ. ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಅ ಪೀಪಲ್ಸ್ ಇನಿಷಿಯೇಟಿವ್. ಇದನ್ನೆಲ್ಲ ನೋಡ್ತಾ ನನ್ಗೆ ಏನ್ ನೆನ್ಪಾಯ್ತು ಅಂದ್ರೆ, ಹೋದ್ ವರ್ಷ ಇಳಯರಾಜ ಅವ್ರಿಗೆ 75ನೇ ವರ್ಷ ಆಯ್ತು. ಅದಕ್ಕೆ ಇಡೀ ವರ್ಷ ಅವ್ರು ಎಲ್ಲ ಕಡೆ ಕಾರ್ಯಕ್ರಮ ಹಾಕೊಂಡಿದ್ರು. ಅಂಡ್ ಇನಾಗ್ರಲ್ ಆಫ್ ದಟ್ 75th ಬರ್ತ್ಡೇ ಸೆಲೆಬ್ರೇಷನ್ಸ್ ವಾಸ್ ಇನ್ ಚೆನ್ನೈ. ಇಸೈ ಮೀಟ್ಸ್ ಇಸೈ ಅಂತ ಒಂದು ತುಂಬಾ ದೊಡ್ಡ ಕಾರ್ಯಕ್ರಮ ಚೆನ್ನೈಯಲ್ಲಿ ಏರ್ಪಾಡು ಮಾಡಿದ್ರು. ನಾನು ಅದಕ್ಕೆ ಹೋದೆ, ಯಾಕೆಂದ್ರೆ ನಂಗೆ ಸಿನಿಮಾ ಸಂಗೀತ ಅಂದ್ರೆ ತುಂಬಾ ಇಷ್ಟ, ಇಳಯರಾಜ ಅಂದ್ರೆ ತುಂಬಾ ಇಷ್ಟ. ಆಮೇಲೆ SP ಇದ್ರು, ಇನ್ನೂ ಹಲವಾರು ಎಲ್ಲ ಗಣ್ಯ ಸಂಗೀತಗಾರರು ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಇದ್ರು, ಬಾಂಬೆ ಜಯಶ್ರೀ, ಸುಧಾ, ಸುಶಾ ಎಲ್ಲ. ಸೊ ಆ ಕಾರಣಕ್ಕೆ ನಾನು ಈ ದೊಡ್ಡ ಇದೊಂದು ಲ್ಯಾಂಡ್ ಮಾರ್ಕ್ ಇಂಡಿಯನ್ ಫಿಲ್ಮ್ ಮ್ಯೂಸಿಕಲ್ ಅನ್ನೋ ಒಂದು ಕಾರಣಕ್ಕೆ ನಾನು ಹೋದೆ. ಅವತ್ತು ನೀವು ನಂಬೋದಿಲ್ಲ, ಆ ಜಾಗದಲ್ಲಿ ಒಂದು ತುಂಬಾ ದೊಡ್ಡ ಜಾಗದಲ್ಲಿ ವ್ಯವಸ್ಥೆ ಮಾಡಿದ್ರು. ಹತ್ರ ಒಂದು 60,000 to 70,000 ಜನ ಬಂದಿದ್ರು ಆ ಕಾರ್ಯಕ್ರಮಕ್ಕೆ. ಇಳಯರಾಜ ಬಂದ್ರು, ಎಲ್ರು ಕೂಗಾಡಿದ್ರು, ಕಿಚ್ಚಾಡಿದ್ರು, ಎಲ್ಲ ಆಯ್ತು. SP ಬಂದಾಗ ನೀವು ನೋಡ್ಬೇಕಾಗಿತ್ತು ಆ ಒಂದು ಹುಚ್ಚು. ಯು ಕುಡ್ ಫೀಲ್ ಇಟ್, ಇಟ್ ವಾಸ್ ಪಾಲ್ಪಬಲ್. ಜನ ಈ ಒಂದ್ ಡಿನಾಮಿನೇಷನ್ ಅಂದ್ರೆ 1,000 ರೂಪಾಯಿಗೂ 500 ರೂಪಾಯಿಗೂ ಮಧ್ಯ ಕಟ್ಟೆಗಳೆಲ್ಲ ಕಟ್ಟಿದ್ರಲ್ಲ, ಅದನ್ನೆಲ್ಲ ಹಾರ್ಕೊಂಡ್ ಬಂದು ಸ್ಟೇಜ್ ಮುಂದೆ ಯಾರಿಗೂ ಕಂಟ್ರೋಲ್ ಮಾಡಕ್ ಆಗದೆ ಇರೋಷ್ಟು ಒಂದು ಕ್ರೌಡ್ ಸೇರ್ಕೊಂಡು ಬಾಲು ಅಣ್ಣ ಬಾಲು ಅಣ್ಣ ಅಂತ ಕೂಗಿದೆಲ್ಲ ನನ್ನ ಕಿವಿಲಿದೆ. ಆಮೇಲೆ ಇನ್ನೂ ಒಂದು ಲೈನ್, ಒಂದು ಫಸ್ಟ್ ಫ್ರೇಸ್ ಆಫ್ BGM ಆರ್ಕೆಸ್ಟ್ರಾದವರು ನುಡ್ಸವಾಗ್ಲೆ ಜನರಿಗದ್ ಯಾವ ಹಾಡು ಅಂತ ಗೊತ್ತಾಗಿ ಹುಚ್ಚದ್ ಕುಣಿತಿದ್ರು. ಆಮೇಲೆ ನಿಮಗ್ ನೆನ್ಪಿರ್ಬೋದು, SPBಗೂ ಇಳಯರಾಜಗೂ ಒಂದು ಸಣ್ಣ ಜಗಳ ಬೇರೆ ಆಗಿ ಅದೆಲ್ಲ ಒಂಥರ ಸರಿ ಹೋಗಿ SPB ವಾಸ್ ಬ್ಯಾಕ್ ವಿತ್ ಇಳಯರಾಜ. ಅವತ್ ನನ್ಗೆ ಏನ್ ಅನ್ನಿಸ್ತು ಅಂತಂದ್ರೆ, ಇಳಯರಾಜ ಇಸ್ ನೋ ಡೌಟ್ ವೆರಿ ಗ್ರೇಟ್ ಫಿಗರ್ ಇನ್ ಇಂಡಿಯನ್ ಫಿಲ್ಮ್ ಮ್ಯೂಸಿಕ್. ಬಟ್ ಅವತ್ ನನ್ಗೇನ್ ಅನ್ಸಿದ್ದು ಅಂತಂದ್ರೆ, SPB ಇಲ್ದೆ ಇಳಯರಾಜ ಇಲ್ಲ ಅಂತ ನನ್ಗವತ್ತು ಅನ್ನಿಸ್ತು. ಅಂದ್ರೆ ನಮ್ಮ ಪ್ರತಿಯೊಂದು ಸಾಮಾನ್ಯರು ಅಂತ ನಾವೇನ್ ಕರಿತೇವೆ, ಕಾಮನ್ ಸಿಟಿಸನ್, ಮಿಸ್ಟರ್ ಸಿಟಿಸನ್ ಅಂತ RK ಲಕ್ಷ್ಮಣ್ ಅವ್ರ ಪದ ಬಳಸಂಗಿದ್ರೆ, SPB ಹ್ಯಾಡ್ ಎಂಟರ್ಡ್ ಇನ್ ಟು ದಿಯರ್ ಲೈವ್ಸ್. ಅಂದ್ರೆ ಪ್ರತಿಯೊಬ್ಬರ ಜೀವನದ ಅವಿಭಾಜ್ಯ ಅಂಗ ಆಗ್ಬಿಟ್ಟಿದ್ದಾರೆ SPB ಅವ್ರ ಹಾಡಿನ ಮುಖಾಂತರ. ಅದು ಇನ್ನೊಂದು ಕಾರಣ ಅದಕ್ಕೆ ಏನು ಅಂತಂದ್ರೆ, ಅವರು ತಮಿಳು, ತೆಲುಗು, ಮಲಯಾಳಂ, ಕನ್ನಡ, ಮರಾಠಿ, ಒರಿಯಾ, ಹಿಂದಿ ಎಲ್ಲ ಭಾಷೆಗಳಲ್ಲೂ SPB ಹಾಡಿದ್ದಾರೆ. ಅಂದ್ರೆ ನಮ್ಮ ಮನದ ಮಾತು, ನಮ್ಮ ಮನೆಯ ಮಾತು ಎರಡನ್ನೂ SP ಆಕ್ರಮಿಸ್ಕೊಂಡ್ಬಿಟ್ಟಿದ್ರು. ನಮ್ಮ ಸುಖ ದುಃಖಗಳಿಗೆ ಏನ್ ಹಾಡ್ಬೇಕೋ ಅದು SP ಅವ್ರ ಬಾಯಲ್ಲಿ ಬಂದ್ಬಿಟ್ಟಿತ್ತು. ಈಸ್ ಬಿಕಮ್ ಸಚ್ ಅನ್ ಇಂಟೆನ್ಸ್ ಪಾರ್ಟ್ ಆಫ್ ಅವರ್ ಲೈಫ್ಸ್ ಅಂತಂದ್ರೆ ಅವತ್ ನಂಗೆ ಕಾಣಿಸ್ತಿತ್ತು ಅದು. ಸೊ ಈಗ ನೀವ್ ಇವಾಗ ಟಿವಿಲಿ ದಿನ ನೋಡ್ತಿದ್ವಿ ಅಂತೆಲ್ಲ ಹೇಳ್ತಿದ್ರಲ್ಲ, ನನ್ಗೇನ್ ಅನ್ಸುತ್ತೆ ಅಂದ್ರೆ, SP ವಾಸ್ ಅ ಹ್ಯೂಜ್ ಫಿನಾಮಿನಲ್ ಈವನ್ ಬಿಫೋರ್ ಟೆಲಿವಿಷನ್ ಅಂತ ಅನ್ಸುತ್ತೆ. ಅಂದ್ರೆ ನಾವು ಈಗ ಎದೆ ತುಂಬಿ ಹಾಡಿದೆನು ಈ ತರ ರಿಯಾಲಿಟಿ ಶೋಸ್ ಅಲ್ಲಿ ಪ್ರತಿ ವಾರಕ್ಕೊಂದ್ಸಲಿ SP ಬರ್ತಿದ್ರು, ಅಥವಾ ಯಾವ್ದೋ ಹಳೆ ಕಾರ್ಯಕ್ರಮ ಹಾಕ್ತಿದ್ರು. ಆ ತರದಲ್ಲಿ SP ನೋಡಿ ಅವ್ರು ನಮ್ಗೆ ಹತ್ರ ಆದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಕಳೆದ 50 ವರ್ಷದ ಅವರ ಸಂಗೀತದ ಪಯಣದಲ್ಲಿ SP ಕನ್ನಡಿಗರಿಗೆ ಅಂತೂ ಎಸ್ಪೆಷಲಿ ತುಂಬಾ ಹತ್ರ ಆಗಿದ್ರು. ಯಾಕೆಂತಂದ್ರೆ ಅವ್ರ ಇದು ಸಿನಿಮಾ ಸಂಗೀತದ ಪಯಣ ಶುರುವಾಗಿತ್ತು 1966ರಲ್ಲಿ. ಅವ್ರ ಫಸ್ಟ್ ತಮಿಳ್ ಹಾಡಿದ ಒಂದೇ ವಾರಕ್ಕೆ ನಕ್ಕರೆ ಇದೇ ಸ್ವರ್ಗ ಅನ್ನೋ ಒಂದು ಕನ್ನಡ ಸಿನಿಮಾದಲ್ಲಿ ಹಾಡಿದ್ರು. ಅವತ್ತು ಶುರುವಾಗಿದ್ದು ಇಡೀ ಈ 50 ವರ್ಷದ ಪಯಣ ಅವರು ಕನ್ನಡಿಗರೊಂದಿಗೆ ಕಳೆದಿದ್ದಾರೆ. ಸೊ ಹಿ ಹ್ಯಾಸ್ ಒಂಥರ ಹೌಸ್ ಹೋಲ್ಡ್ ನಾಮಿನಲ್ ತರ. ಆಮೇಲೆ ನೀವು ನೋಡಿ, ಅವರು ಸತ್ತಾಗ ಕೋವಿಡ್, ಸೋಷಿಯಲ್ ಡಿಸ್ಟೆನ್ಸಿಂಗು, ಏನೇನೋ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇರೋ ಕಾಲ, ಅದಷ್ಟನ್ನು ಗಾಳಿಗೆ ತೂರಿ ಜನ ಹೆಂಗ್ ಬಂದ್ ಅವ್ರ ಮನೆ ಮುಂದೆ ಅವತ್ ನಿಂತಿದ್ರು ಅಂದ್ರೆ, ಅತಿ ಸಾಮಾನ್ಯರು, ಇಸ್ತ್ರಿ ಮಾಡೋರು, ಹೂ ಮಾರೋರು,
ಚಪ್ಪಲಿ ಹೊಲಿಯೋರು ಎಲ್ರು ಬಂದು ಅವ್ರ ಮನೆ ಮುಂದೆ ನಿಂತಿದ್ರು, ಅಳ್ತಾ ಇರೋದೇವರು ವೀಪಿಂಗ್. ಎಷ್ಟೊಂದ್ ಜನ ಅಲ್ಲೇ ಅವ್ರವ್ರ ಬ್ಯಾಂಡ್ಸ್ ಅನ್ನು ತಗೊಂಡ್ಬಂದು ಎಸ್ ಪಿ ಹಾಡ್ಗಳನ್ನ ಹಾಡ್ತಾ ಇತ್ತು. ಸಮಥಿಂಗ್ ದಟ್ ಯು ವುಡ್ ಇಮ್ಯಾಜಿನ್ ಇನ್ ದ ಸ್ಕೇಲ್ ಆಫ್ ಯಾರೋ ಜಯಲಲಿತಾಗೋ MGRಗೋ ಒಂದು ಸಿಗ್ತಾ ಇದ್ದಿದ್ದ ಒಂದು ಶ್ರದ್ಧಾಂಜಲಿ, ಅದ್ರನ್ನ ಮೀರಿದ ಒಂದು ಶ್ರದ್ಧಾಂಜಲಿ SP ಸಿಕ್ಕಿದೆ ಅಂತಂದ್ರೆ ಐ ಥಿಂಕ್ ಇಟ್ಸ್ ಬಿಕಾಸ್ ಅವರೊಂದು ದೊಡ್ಡ ಏರಿಯಾ ಕವರ್ ಮಾಡಿದ್ರು. ಎಲ್ಲಾ ಭಾಷೆಗಳಲ್ಲೂ SP ಹಾಡಿದ್ರು. ಆಮೇಲೆ ಎಲ್ಲಾ ಭಾಷಾ ಜನಗಳ ಜೊತೆ ಒಂದು ತುಂಬಾ ಆತ್ಮೀಯವಾದ ಸಂಬಂಧ ಇಟ್ಕೊಂಡಿದ್ರು. ನೀವು ಕನ್ನಡಿಗರಾದ್ರೆ ನಿಮ್ ಜೊತೆ ಕನ್ನಡದಲ್ಲೇ ಮಾತಾಡ್ತಿದ್ರು, ತಮಿಳ್ನವರಾದ್ರೆ ತಮಿಳ್ ಜೊತೆಗೆ ತಮಿಳಲ್ಲೇ ಮಾತಾಡ್ತಿದ್ರು, ತೆಲುಗು ಅವ್ರ ಮನೆ ಮಾತಾಗಿದ್ರಿಂದ ತೆಲುಗು ಜನರ ಜೊತೆ ತೆಲುಗು ಮಾತಾಡ್ತಿದ್ರು. All these reasons are for SPB being such a huge phenomenon. ಆಮೇಲೆ ನಂಗೆ ಇನ್ನೂ ಒಂದು ನೆನಪಾಗೋದೇನು ಅಂತಂದ್ರೆ, SPB ತೀರ್ಕೊಂಡಾಗ ರೆಹಮಾನ್ ತುಂಬಾ ಬೇಜಾರು ವ್ಯಕ್ತಪಡಿಸಿದ್ರು. ಆದ್ರೆ ಅವ್ರು ಕೂಡ್ಲೆ ಏನಂದ್ರು ಅಂತಂದ್ರೆ, ನಾವು ಸಂಕಟ ಪಡ್ಕೊಂಡು ಕರೆದು ಬೇಸರ ಮಾಡ್ಕೊಳ್ಳೋದ್ರಲ್ಲಿ ಇಲ್ಲ, ವಿ ಶುಡ್ ಸೆಲೆಬ್ರೇಟ್ ಗ್ರೇಟ್ ಮ್ಯೂಸಿಷಿಯನ್ ಅಂಡ್ ಇಸ್ ಗ್ರೇಟ್ ಲೈಫ್ ಅಂತ ಅಂದ್ರು. ಅದು ಭಾಗಶಃ ಸತ್ಯ ಇದ್ರೂನುವೆ ನನ್ಗನ್ಸುತ್ತೆ ಅದು ಪೂರ್ಣ ಸತ್ಯ ಅಲ್ಲ ಅಂತ. ಯಾಕೆಂದ್ರೆ SPB ಬೇರೆ ಸಂಗೀತಗಾರರ ಹಾಗೆ ಅವರು ಹಿಂದ್ಗಡೆ ನಿಂತು ಹಾಡ್ದಾರಲ್ಲ, ಹಿ ವಾಸ್ ಎನ್ ಎಂಬಾಡಿಮೆಂಟ್ ಆಫ್ ಮ್ಯೂಸಿಕ್. SPB ನೋಡಿದ್ರೆ ಆ ಸಂಗೀತಕ್ಕೆ ಒಂದು ಸ್ವರೂಪ ಬಂದಂಗೆ ಇರ್ತಾ ಇತ್ತು. ಹಿ ವಾಸ್ ಸೋ ಫುಲ್ ಆಫ್ ಮ್ಯೂಸಿಕ್. ಅವರ ದೇಹದ ಕಣಕಣದಲ್ಲೂ ಆ ಸಂಗೀತ ವ್ಯಕ್ತ ಆಗ್ತಾ ಇತ್ತು. ಸೊ ಅದು ಬರೀ ನಮ್ಗೆ ಅವ್ರ ಧ್ವನಿಯಾಗಿ ಸಿಗ್ತಾರೆ ಹೊರತು ಅವರ ಹಿಸ್ ಮೆಸ್ಮರೈಸಿಂಗ್ ಒಂದು ಚಾರ್ಮಿಂಗ್ ಪರ್ಸೋನಾ ಆನ್ ಸ್ಟೇಜ್ ಅದಿನ್ ನಮ್ಗೆ ಸಿಗಲ್ಲ. ದೀಪಾ ಅವರೇ, ನೀವು ತುಂಬಾ ಚೆನ್ನಾಗಿ ನಮಗೆಲ್ಲರಿಗೂ ಆಗ್ತಿರೋ ಅನುಭವಕ್ಕೆ ನೀವು ಪದಗಳನ್ನು ಕೊಟ್ಟಿದ್ದೀರಾ. ಸ್ವಲ್ಪ ನಮ್ಮ ವೇದನೆ, ನಮ್ಮ ಒಳಗೆ ನಮ್ಗೆ ಆಗ್ತಿರೋ ಒಂದು ಬಾಧೆ ಬಿಟ್ಟು ಸ್ವಲ್ಪ ಕೆಲವು ದಿನ ಆದ್ಮೇಲೆ ಯೋಚಿಸಿದ್ರೆ, ನಮ್ಮ ಭಾರತೀಯ ಚಿತ್ರರಂಗದಲ್ಲೇ ಬೇರೆ ಚಿತ್ರರಂಗಕ್ಕೆ ಹೊರತುಪಡಿಸಿ ಒಂದು ಸಂಗೀತಕ್ಕೆ ಜಾಸ್ತಿ ಉನ್ನತ ಸ್ಥಾನ ಕೊಟ್ಟಿದ್ದೀವಿ. ಅದೇ ಒಂದು ವೈಶಿಷ್ಟ್ಯ. ಅದರಲ್ಲೂ ಸಂಗೀತಗಾರರಿಗೆ, ಹಾಡುಗಾರರಿಗೆ ನಾವು ಜಾಸ್ತಿ ಪ್ರಾಮುಖ್ಯ ಕೊಟ್ಟು, ಹೇಗೆ ನಾವು ನಮ್ಮ ಕಣ್ಮುಂದೆ ಯಾರು ಕಾಣಿಸ್ತಾರೋ ಆಕ್ಟರ್ಸು, ಮೊದಲು ಆಕ್ಟರ್ಸೇ ಸಿಂಗರ್ಸು ಆಗಿದ್ರು, ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಈ ಹಾಡುಗಾರರಿಗೂ ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಹಿಂದಿ ಆಗಿರ್ಲಿ ಯಾವುದೇ ಭಾಷೆ ಆಗಿರ್ಲಿ ಅವ್ರನ್ನೂ ಒಂಥರ ಹೀರೋ ಸ್ಟೇಟಸ್ಗೆ ಏರಿಸುವಂತಹ ಒಂದು ನಮ್ಮ ಮನಸ್ಥಿತಿ ಇದೆ, ಮನೋಭಾವ ಇದೆ. ಆ ಹಿನ್ನೆಲೆಯಲ್ಲಿ ಆಮೇಲೆ ದಕ್ಷಿಣ ಭಾರತದ ಒಂದು ಕಲ್ಚರಲ್ ಫಿನಾಮಿನನ್, ಇದ್ರ ಹಿನ್ನೆಲೆಯಲ್ಲಿ SPB ಹೇಗ್ ಕಾಣ್ತಾರೆ ನಿಮ್ಗೆ? ಏನ್ ಗೊತ್ತಾ, ನಾನು ಇದಕ್ಕೊಂಚೂರು ಸ್ವಲ್ಪ ದೀರ್ಘವಾಗಿ ಉತ್ತರ ಕೊಡ್ತೀನಿ. ಖಂಡಿತ. ನೀವ್ ಹೇಳ್ದಂಗೆನೆ ನಮ್ಮ ಸಿನಿಮಾ ವಾಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಥಿಯೇಟರ್ ಅಂಡ್ ಹಾಡು ಆಲ್ಸೋ. ಏನು ಅಂತಂದ್ರೆ, ನಮ್ಮ ಕಂಪನಿ ಥಿಯೇಟರ್ ಆಸ್ ಇಟ್ ವಾಸ್ ಟ್ರೆಡಿಷನಲ್ ಥಿಯೇಟರ್, ಕಂಪನಿ ಥಿಯೇಟರ್ ಅಲ್ಲಿ ಸಂಗೀತ ಒಂದು ತುಂಬಾ ಪ್ರಾಮುಖ್ಯತೆ ಇತ್ತು. ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ದೊಡ್ಡ ಮೇರು ಸಂಗೀತಗಾರರೆಲ್ಲ, ಎಸ್ಪೆಷಲಿ ಹಿಂದೂಸ್ತಾನಿ ಮ್ಯೂಸಿಷಿಯನ್ಸ್, ಅವ್ರು ಎಲ್ಲರೂ ಒಂದ್ ನಾಟಕದ ಕಂಪ್ನಿ ನಡೆಸ್ತಿದ್ರು ಅಥವಾ ಕಂಪ್ನಿ ನಾಟಕಕ್ಕೆ ಹಾಡ್ತಾ ಇದ್ರು. ಎವ್ರಿಬಡಿ ಇನ್ಕ್ಲೂಡಿಂಗ್ ಭೀಮ್ಸೇನ್ ಜೋಶಿ, ಮಲ್ಲಿಕಾರ್ಜುನ್ ಮನ್ಸೂರ್, ಕುಮಾರ್. ಹೌದು. ಸವಾಯ್ ಗಂಧರ್, ಬಾಲ್ ಗಂಧರ್ ಎಲ್ಲ ತುಂಬಾ ದೊಡ್ಡ ನೇರ್ ಕಲಾವಿದ್ರು ಅಂತ. ಇವತ್ತು ನೀವು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಯಾರನ್ನ ಅನ್ಕೋತೀರೋ, ಅರ್ಜುನ್ ನಾಕೋಡ್, ಹೀರಾಬಾಯಿ ಬಡೋದೇಕರ್, ಪ್ರತಿಯೊಬ್ರು ಕಂಪನಿ ಥಿಯೇಟರ್ ನಡೆಸ್ತಾ ಇದ್ರು. ಅಲ್ಲಿ ನ್ಯಾಚುರಲಿ ಸಂಗೀತಕ್ಕೆ ತುಂಬಾ ದೊಡ್ಡ ಪ್ರಾಮುಖ್ಯತೆ ಇತ್ತು. ಇದ್ರ ನಂತರ ಬೆಳೆದು ಬಂದ ಫಿನಾಮಿನನ್ ಅಂದ್ರೆ ಸಿನಿಮಾ ಮೊದ್ಲಿಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಸೈಲೆಂಟ್ ಸಿನಿಮಾ ಇತ್ತು. ಆಮೇಲೆ ಪ್ರಾರಂಭದ ವರ್ಷದಲ್ಲಿ ಅಂದ್ರೆ 1931 ಅಂತ ಹೇಳ್ತಾರೆ, ಟಾಕಿ ಸಿನಿಮಾ ಶುರು ಆಗಿತ್ತು, ಆಲಮಾರ. ಸೊ ಇಫ್ ವಿ ಸೇ ಫಸ್ಟ್ ಜನರೇಷನ್ ಆಫ್ ಸಿಂಗರ್ಸ್ ಯಾರು ಅಂತ ನಾವು ನೋಡಿದ್ರೆ, ಅದರಲ್ಲಿ ಸೇಗಲ್, ನೂರ್ ಜಹಾನ್, ಶಂಷಾದ್ ಬೇಗಂ, ಸುರಯ್ಯ, ಈ 4 ಜನನ ಫಸ್ಟ್ ಜನರೇಷನ್ ಸಿಂಗರ್ಸ್ ಅಂತ ನಾವು ಗುರ್ತಿಸಿದ್ರೆ,
ನೂರ್ ಜಹಾನ್ ಮತ್ತೆ ಸುರಯ್ಯ ಇಬ್ರು ಆಕ್ಟರ್ ಸಿಂಗರ್ಸ್ ಆಗಿದ್ರು. ಆಮೇಲೆ ಸೈಗಲ್ ಗೊತ್ತಲ್ಲ ನಿಮ್ಗೆ, ಹಿ ಬಿಕೇಮ್ ಲೆಜೆಂಡ್ರಿ ಫಿಗರ್. ಅಂದ್ರೆ ಆಗಿನ ಕಾಲದ ಸಂಗೀತ ಹೆಂಗಿತ್ತು, ಸಿನಿಮಾ ಸಂಗೀತ ಹೆಂಗಿತ್ತು ಅಂತಂದ್ರೆ ಅದಕ್ಕೆ ಶಾಸ್ತ್ರೀಯ ಸಂಗೀತದ ಒಂದು ಹೆವಿ ಈಡಿಯಂ ಇಟ್ಕೊಂಡೇ ಅದು ಸಿನಿಮಾ ಸಂಗೀತ ರೂಪುಗೊಂಡಿತ್ತು. ಇದಾದ ನಂತರ ಅಂದ್ರೆ 1945-46ಕ್ಕೆ ಹಿಂದಿ ಸಿನಿಮಾಕ್ಕೆ ಬೇರೆ ಬೇರೆ ಥರದ ಜನಗಳು ಬಂದು ಸೇರ್ಕೊಳಕ್ಕೆ ಶುರುವಾದ್ರು. ಹಾಡುಗಾರರು, ಕಂಪೋಸರ್ಸು, ಲಿರಿಸಿಸ್ಟ್ಸು ಎಲ್ಲವೂ ಬೇರೆ ಬೇರೆ ಥರದ ಜನ ಬಂದು ಸೇರ್ಕೊಂಡ್ರು. ಆವಾಗ್ಲೇ 46ರಲ್ಲಿ ಲತಾ ಮಂಗೇಶ್ಕರ್, ರಫಿ ಇವರೆಲ್ಲ ಬಂದ್ರು. ಲತಾ ಮಂಗೇಶ್ಕರ್, ರಫಿ ಅಂತ ಕಲಾವಿದ್ರು ಬಂದ ಮೇಲೆ ಸಿನಿಮಾ ಸಂಗೀತದ ಸ್ವರೂಪನೇ ಬದಲಾಗುತ್ತೆ. ಅವರು ಎಂಥ ದೊಡ್ಡ ಕಲಾವಿದ್ರು ಆಗಿದ್ರು ಅಂತಂದ್ರೆ, ಎವ್ರಿ ಫಿಲ್ಮ್ ಡೈರೆಕ್ಟರ್, ಕಂಪೋಸರ್ ಅಂಡ್ ಲಿರಿಸಿಸ್ಟ್ ವಾಂಟೆಡ್ ಟು ಕ್ಯಾಪ್ಚರ್ ದಿಯರ್ ಪೊಟೆನ್ಷಿಯಲ್ ಇನ್ ಫುಲ್. ಹಂಗಾಗಿ ಸಿನಿಮಾಗಳಲ್ಲಿ ಹಾಡುಗಳಿಗೆ ತುಂಬಾ ಪ್ರಾಮುಖ್ಯತೆ ಬರೋಕ್ ಶುರುವಾಯ್ತು. 1949ರಲ್ಲಿ ಬರ್ಸಾತ್ ಅನ್ನೋ ಸಿನಿಮಾ ಬಂತು, ರಾಜ್ ಕಪೂರ್ ಮಾಡಿದ ಸಿನಿಮಾ. ನಿಮ್ಗೆ ನೆನ್ಪಿರ್ಬೋದು. ಅದರಲ್ಲಿ 11 ಹಾಡಿತ್ತು, ಶಂಕರ್ ಜಯಕಿಶನ್ ಸಂಗೀತಕ್ಕೆ 11 ಹಾಡಿತ್ತು. ಅಂಡ್ ಆಲ್ ಆಫ್ ದೆಮ್ ವರ್ ಸೂಪರ್ ಡೂಪರ್ ಹಿಟ್ಸ್. ಆಮೇಲೆ ನಮಗ್ ಗೊತ್ತಿರೋ ಹಂಗೇನೆ ಫಿಲ್ಮ್ ಮೇಕಿಂಗ್ ಅಲ್ಲಿ ಏನು ಅಂತಂದ್ರೆ ಫಸ್ಟ್ ಆಡಿಯೋ ರೆಕಾರ್ಡಿಂಗ್ ಆಗುತ್ತೆ, ಆಮೇಲೆ ಸಿನಿಮಾ ರೆಕಾರ್ಡ್ ಆಗೋದು. ಸೊ ದೀಸ್ ಪೀಪಲ್ infused so much life and drama into the songs that they became faces of many of these stars. ಲತಾ ಮಂಗೇಶ್ಕರ್, ಆಶಾ ಭೋನ್ಸ್ಲೆ ಅಂತೂ, ರಫೀನು ಅಷ್ಟೇ, ಅವರು ಬದುಕಿದ್ದು ಕಾಲ ಕಡಿಮೆ ಆದ್ರು. ಆಲ್ಮೋಸ್ಟ್ ಆಲ್ ಹೀರೋಸ್ ಆಫ್ ದಟ್ ಟೈಮ್ ರಫಿ ವಾಸ್ ದೇರ್ ವಾಯ್ಸ್. ದಿಲೀಪ್ ಕುಮಾರ್, ರಾಜೇಂದ್ರ ಕುಮಾರ್, ಪ್ರತಿಯೊಬ್ಬ ದೊಡ್ಡ ಕಲಾವಿದ ಯಾರು ಅಂತ ನೀವು ಪಟ್ಟಿ ಹಾಕೊಂಡ್ರೆ ಅವ್ರೆಲ್ರಿಗೂ ಮೊಹಮ್ಮದ್ ರಫಿ ವಾಯ್ಸ್. ಲತಾ ಮಂಗೇಶ್ಕರ್ ಅಂತೂ ನರ್ಗೀಸಿಂದ ಇತ್ತೀಚಿನ ಪ್ರೀತಿ ಜಿಂಟಾ 2000ವರೆಗೂ ಸುಮಾರು 6 ದಶಕಗಳ ಕಾಲ ಶಿ ಹಸ್ ಲೆಂಟ್ ವಾಯ್ಸ್. ಕಿಶೋರ್ ಕುಮಾರ್, ಹಿ ವಾಸ್ ಆಲ್ಸೋ ಸಿಂಗರ್ ಆಕ್ಟರ್. ಇವ್ರುಗಳಿಗೆಲ್ಲ ಇದ್ದಿದ್ದ ಒಂದು ದೊಡ್ಡ ಗುಣ ಅಂತಂದ್ರೆ their voice could suit a range of actors. They were so capable that they could make slight changes in their vocalism. ಆಮೇಲೆ ಅದು ಬೇರೆ ಧ್ವನಿ ಆಗೋಗಿರೋದು. She could sound authentic for Nargis, she could sound equally authentic for Preeti Zinta. ಆ ತರದ ಒಂದು ಕೇಪಬಿಲಿಟಿ ಅವರ ಧ್ವನಿಗಳಿಗೆ. ಇನ್ಫ್ಯಾಕ್ಟ್ ಮಹೇಂದ್ರ ಕಪೂರ್ ಅಂತ ಒಬ್ರು ಹಾಡುಗಾರರಿತ್ತಲ್ಲ, ಅವರು ಪಾಪ ತುಂಬಾ ವಿನಯದಿಂದ ಒಂದ್ ಕಾಲದಲ್ಲಿ ಹೇಳಿದ್ರು, ಪ್ಲೇ ಬ್ಯಾಕ್ ಸಿಂಗರ್ಸ್ ಅಂದ್ರೆ ಒಂಥರ ಕೊರಿಯರ್ಸ್ ಆಫ್ ಫಿಲ್ಮ್ ಸಾಂಗ್ ಅಂತ. ಕಂಪೋಸರ್ಸ್, ಲಿರಿಸಿಸ್ಟ್ ಎಲ್ಲ ಏನ್ ಮಾಡಿರ್ತಾರೋ ಅದಕ್ಕೆ ಜೀವ ತುಂಬೋದಷ್ಟೇ ನಮ್ ಕೆಲ್ಸ, ಅವರೇ ದೊಡ್ಡವರು ಅಂತ ಮಹೇಂದ್ರ ಕಪೂರ್ ಹೇಳಿದ್ರು. ಆದ್ರೆ ಅದ್ ಹಂಗಾಗ್ಲಿಲ್ಲ. ಈ ಸಿಂಗರ್ಸ್ ದೇ ಬಿಕೇಮ್ ಲಾರ್ಜರ್ ದೆನ್ ಲೈಫ್. ದೇ ಆಕ್ಚುಲಿ ಮೇಡ್ ಮೆನಿ ಕೆರಿಯರ್ಸ್. ಇನ್ಫ್ಯಾಕ್ಟ್ ತುಂಬಾ ಜನ ಟಾಪ್ ಆಕ್ಟರ್ಸ್ ನಮ್ಗೆ ಇಂತಿಂಥವ್ರೇ ನಮ್ಮ ಹಾಡುಗಳನ್ನ ಹಾಡ್ಬೇಕು ಅಂತ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ಗೆ ರಿಕ್ವೆಸ್ಟ್ ಕೊಡ್ತಿದ್ರಂತೆ. ಸೊ ದೇ ಬಿಕೇಮ್ ವೆರಿ ಹೈ ಬೆಂಚ್ ಮಾರ್ಕ್ಸ್ ಅಂಡ್ ದೇ ಬಿಕೇಮ್ ಲೆಜೆಂಡ್ಸ್. ಈ ಕಾರಣಕ್ಕಾಗೇನೆ ನಮ್ ಕಂಪೋಸರ್ಸ್, ಲಿರಿಸಿಸ್ಟ್ಸ್ ಎಲ್ಲ ಒಂಚೂರು ಹಿನ್ನೆಲೆಗೆ ಹೋದ್ರು, ಹಾಡುಗಾರರೆಲ್ಲ ಮುಂದಕ್ಕೆ ಬಂದ್ರು. ಇವಾಗ ಅನಾರ್ಕಲಿ ಹಾಡು ನಾವು ಯಾರು ಜ್ಞಾಪಿಸ್ಕೊಂಡ್ರೆ ಯೇ ಜಿಂದಗಿ ಉಸಿ ಕಿ ಹೈ, ಇಟ್ಸ್ ಪ್ರಾಬಬ್ಲಿ ಅ ಮಾಸ್ಟರ್ ಪೀಸ್. ನಮ್ಗೆ ಯಾರು ಶ್ರೀರಾಮಚಂದ್ರ ಜ್ಞಾಪಕ ಬರೋದಿಲ್ಲ, ನಮ್ಗೆ ಲತಾ ಮಂಗೇಶ್ಕರ್ ಜ್ಞಾಪಕ ಬರುತ್ತೆ, ದಿಲೀಪ್ ನೆನಪಾಗುತ್ತೆ. ಈ ತರ ಆಕ್ಟರ್ಸ್, ಸಿಂಗರ್ಸ್ ನೆನಪಾಗ್ತಾರೆ ಹೊರತು ಕಂಪೋಸರ್ಸ್, ಲಿರಿಸಿಸ್ಟ್ ನೆನಪಾಗದೇ ಇರೋದು ಇದೇ ಕಾರಣಕ್ಕೆ. Voice, if you could extend that popular saying, we could say a voice that launched 1000 careers ಅನ್ನೋ ತರ ಹೇಳ್ಬೋದು. ಆಮೇಲೆ ಏನಾಗ್ತಾ ಬಂತು ಅಂತಂದ್ರೆ ಫಿಲ್ಮ್ ಮ್ಯೂಸಿಕ್ 1940ರಲ್ಲಿ ಇದ್ದಂಗ 50-60ರಲ್ಲಿ ಇರ್ಲಿಲ್ಲ, 70ರಲ್ಲಂತೂ ಇರ್ಲೇ ಇಲ್ಲ. ಅದು ಇಟ್ ಹಸ್ ಅಂಡರ್ಗಾನ್ ಅ ವೆರಿ ಕಾಂಪ್ಲೆಕ್ಸ್ ಮೆಟಮಾರ್ಫಿಸಿಸ್. ಈ ತರದ ಒಂದು ಬದಲಾವಣೆ ಗುರುತಿಸ್ತಾನೆ ಏನೂ ಬದಲಾಗಿಲ್ಲ ಅಂತ ಕೂಡ ನಾವು ಹೇಳ್ಬೋದು. ಫಾರ್ಮ್ಯಾಟ್ ಅಲ್ಲಿ ಬದಲಾಗಿರ್ಬೋದು, ಶೈಲಿಲಿ ಬದಲಾಗಿರ್ಬೋದು, ಸೌಂಡ್ ಅಲ್ಲಿ ಬದಲಾಗಿರ್ಬೋದು.
ಆದ್ರೆ 2 ಪ್ಯಾರಾಮೀಟರ್ ನಾವು ವಿ ಕ್ಯಾನ್ ಕಂಫರ್ಟಬ್ಲಿ ಸೇ ದೇ ಹ್ಯಾವ್ ನಾಟ್ ಚೇಂಜ್. ಅದೇನು ಅಂತಂದ್ರೆ ದ ಲಿಸ್ನರ್ಸ್ ಕ್ರೇಜ್ ಅಂಡ್ ಕನ್ಸಂಪ್ಷನ್. ಅದೆರಡು ಬದಲಾಗ್ಲೇ ಇಲ್ಲ. ಈ ತರದ ಒಂದು ಸಿನಾರಿಯೋಲಿ SPB ಕ್ಯಾನ್ ಈಸಿಲಿ ಫಿಟ್ ಇನ್ ಟು ದಿಸ್ ಸಿನಾರಿಯೋ ಅಂತ ನನ್ನ ಅನಿಸಿಕೆ. ಈಗ ಇಂಡಿಯನ್ ಫಿಲ್ಮ್ ಮ್ಯೂಸಿಕ್ ಬಗ್ಗೆ ಯಾರೇ ಬರೀಲಿ, ಎಲ್ಲೇ ಡಿಸ್ಕಷನ್ ಆಗ್ಲಿ, ಸೌತ್ ಇಂಡಿಯನ್ ಫಿಲ್ಮ್ ಮ್ಯೂಸಿಕ್ ಬಗ್ಗೆ ಡಿಸ್ಕಷನ್ ಬರೋದೇ ಇಲ್ಲ. ಸೌತ್ ಇಂಡಿಯಾ ತನಕ ಅವ್ರು ಬರೋದೇ ಇಲ್ಲ. ಎಲ್ರು ಲತಾ ಮಂಗೇಶ್ಕರ್, ಆಶಾ ಭೋಸ್ಲೆ, ಸುಮನ್ ಕಲ್ಯಾಣ್ಪುರ್, ಗೀತಾ ದತ್, ಶಂಶಾದ್ ಬೇಗಂ, ರಫಿ, ಕಿಶೋರ್ ಕುಮಾರ್, ಅನಿಲ್ ಬಿಶ್ವಾಸ್, ಮದನ್ ಮೋಹನ್, ಇಷ್ಟಿಗೆ ಇವ್ರ ಡಿಸ್ಕಷನ್ಸ್ ಎಲ್ಲ ಸೀಮಿತವಾಗಿ ಅಲ್ಲೇ ಮುಗ್ದೋಗ್ಬಿಡುತ್ತೆ. ದೇ ಬಿಕಮ್ ದ ಬೆಂಚ್ ಮಾರ್ಕ್ಸ್, ದೇ ಬಿಕಮ್ ದ ಲ್ಯಾಂಡ್ ಮಾರ್ಕ್ಸ್ ಆರ್ ಮೈಲ್ ಸ್ಟೋನ್ಸ್ ಆಫ್ ಇಂಡಿಯನ್ ಫಿಲ್ಮ್ ಮ್ಯೂಸಿಕ್. ಅಲ್ಲಿಂದ ಕೆಳಗೆ ಬರೋದೇ ಇಲ್ಲ. ಆದ್ರೆ ಕ್ಯೂರಿಯಸ್ಲಿ ಏನು ಅಂತಂದ್ರೆ, ಇವಾಗ 1931ಕ್ಕೆ ಆಲಮಾರ ಬಂತು, ಅಲ್ಲಿಂದ ಸಿನಿಮಾ ಸಂಗೀತಕ್ಕೊಂದು ಹೊಸ ಚಾಲನೆ ಸಿಕ್ತು ಅಂತ ಹೇಳೋ ಹೊತ್ತಿಗೆನೆ ಅದೇ ವರ್ಷದಲ್ಲಿ ಕಾಳಿದಾಸನ ಒಂದು ತಮಿಳ್ ಸಿನಿಮಾ ಬಂತು, ಆಯ್ತಾ. ಸತಿ ಸುಲೋಚನಾ ಮತ್ತೆ ಭಕ್ತ ಧ್ರುವ ಕನ್ನಡದಲ್ಲಿ ಅದೇ ವರ್ಷದಲ್ಲಿ ಆಯ್ತು. ಫಸ್ಟ್ ಸಿಂಗರ್ ಆಕ್ಟರ್ ಪಾರುಲ್ ಘೋಷ್, ಶಂಶಾದ್ ಬೇಗಂ ಹೇಳ್ತಾರೆ, ನೂರ್ ಜಹಾನ್ ಹೇಳ್ತಾರೆ. ಬಟ್ ಇಲ್ಲಿ ನಮ್ಮ ತ್ಯಾಗರಾಜ್ ಭಾಗವತರ್ ಇಂಥ ಕಲಾವಿದರ ಬಗ್ಗೆ ಮಾತಾಡೋದಿಲ್ಲ, ರೆಫರೆನ್ಸು ಇರೋದಿಲ್ಲ. ಸೊ ಈ ಒಂದು ಹಿಂದಿ ಸೆಂಟ್ರಿಕ್ ಡಿಸ್ಕೋರ್ಸ್ ಇದೆಯಲ್ಲ, ಅದು ನಮ್ಮ ಒಂಥರ ಸೌತ್ ಇಂಡಿಯನ್ ಮ್ಯೂಸಿಕ್ಗೆ ಒಂದು ರೀತಿಯಲ್ಲಿ ಅನ್ಯಾಯ ಆಗಿದೆ ಅಂತಾನೆ ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ನಾವ್ ಏನ್ ರೆಕಗ್ನೈಸ್ ಮಾಡ್ಬೇಕು ಅಂತಂದ್ರೆ, ಯಾವ್ದನ್ನ ನಾವ್ ಹಿಂದಿ ಅಂತ ಕರೆದ್ವೋ ಅದ್ ನೋಡಿ ವಿಪರ್ಯಾಸ ಏನು ಅಂತಂದ್ರೆ, ಹಿಂದಿ ಫಿಲ್ಮ್ ವರ್ಲ್ಡ್ ವಾಸ್ ಲೊಕೇಟೆಡ್ ಇನ್ ಮುಂಬೈ, ಬಾಂಬೆ, ಆಯ್ತಾ. ಅದೇನ್ ಹಿಂದಿ ಬೆಲ್ಟ್ ಅಲ್ಲ, 1000 ಮೈಲಿ ದೂರ ಇದೆ ಹಿಂದಿ ಬೆಲ್ಟ್ ಇಂದ. ಆದ್ರೆ ಅದು ಸೆಂಟರ್ ಆಫ್ ಹಿಂದಿ ಫಿಲ್ಮ್ಸ್ ಆಯ್ತು. ಆಮೇಲೆ ಹಿಂದಿ ಫಿಲ್ಮ್ ಮ್ಯೂಸಿಕ್ ಅಂತ ನಾವ್ ಏನನ್ ಕರಿತೀವೋ ಅದ್ರ ಕಾನ್ಸ್ಟಿಟ್ಯೂಯೆಂಟ್ಸ್ ಏನೋ ಜಯದೇವ್, ಆಯ್ತಾ. ಜಯದೇವ್ ಕೇಮ್ ಫ್ರಮ್ ಪಂಜಾಬ್. ಖಯಾಮ್ ಕೇಮ್ ಫ್ರಮ್ ಪಂಜಾಬ್. ಅನಿಲ್ ಬಿಶ್ವಾಸ್ ಕೇಮ್ ಫ್ರಮ್ ಬಾಂಗ್ಲಾದೇಶ್, ಈಸ್ಟ್ ಬೆಂಗಾಲ್. ನೂರ್ ಜಹಾನ್ ಅವರು ಬಂದಿದ್ ಪಂಜಾಬ್ ಇಂದ. ಸೈಗಲ್ ಜಮ್ಮು ಇಂದ ಬಂದ್ರು. ಸಿ ರಾಮಚಂದ್ರ ಮಹಾರಾಷ್ಟ್ರ. ST ಬರ್ಮನ್, RD ಬರ್ಮನ್, ಹೇಮಂತ್ ಕುಮಾರ್ ಎಲ್ಲ ಬೆಂಗಾಲ್ ಇಂದ ಬಂದ್ರು. ಕಿಶೋರ್ ಕುಮಾರ್, ಮೊಹಮ್ಮದ್ ರಫಿ ಕೇಮ್ ಫ್ರಮ್ ಪಂಜಾಬ್. ಈ ಏನನ್ನ ನಾವು ಹಿಂದಿ ಅಂತ ಕರೆಯಕ್ಕೆ ಹೊರಟಿದೀವೋ ಅದ್ ಯಾವ್ದು ಹಿಂದಿ ಆಗಿರ್ಲಿಲ್ಲ. They came from different parts of India and constituted the Hindi world, including Lata Mangeshkar, Asha Bhosle, everybody. So what we essentially call the Hindi world is not so Hindi. It is made up of regional language. ಅಂದ್ರೆ ನಮ್ಮ ಅನೇಕ ದೇಶ ಭಾಷೆಗಳ ಪ್ರತಿಭೆಗಳು ಬಂದು ಹಿಂದಿ ಸಂಗೀತವನ್ನ ಅಥವಾ ಹಿಂದಿ ಚಿತ್ರ ಸಂಗೀತನ, ಹಿಂದಿ ಚಿತ್ರರಂಗನ ರೂಪಿಸ್ತು. ಅಂದ್ರೆ ಏನು ಅಂತಂದ್ರೆ, ಇದರಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ನೀವ್ ಹಿಂದಿನ್ ಹೋಗಿ ಹಾಡಿದ್ರೆ ಅಥವಾ ಹಿಂದಿ ಜಗತ್ತಿಗೆ ನೀವು ಅಂತವ್ರ ಆದ್ರೆ ನೀವೊಂದು ದೊಡ್ಡ ಪ್ಲೇಬ್ಯಾಕ್ ಸಿಂಗರ್ ಅಥವಾ ನೀವು ದೊಡ್ಡ ನಟ ಅಥವಾ ನಟಿ ಅಂತ ಗುರುತಿಸೋ ಒಂದು ಮಾನದಂಡ ಬಂತು. ಆಕ್ಚುಲಿ ನಮ್ಮ ಇವರು ಅನಿಲ್ ಬಿಶ್ವಾಸು, ಹೇಮಂತ್ ಕುಮಾರು, ಕಿಶೋರ್ ಕುಮಾರು ಹಿಂದಿ ಚಿತ್ರರಂಗಕ್ಕೆ ಬರಕ್ ಮುಂಚೆನೆ ಅವ್ರವ್ರದೇ ರೀಜನಲ್ ಲ್ಯಾಂಗ್ವೇಜ್ ಸ್ಪೇಸ್ ಅಲ್ಲಿ, ಹೋಮ್ ಟೆರಿಟರೀಸ್ ಅಲ್ಲಿ ತುಂಬಾ ದೊಡ್ಡ ಹೆಸರು ಮಾಡಿದ್ರು, ತುಂಬಾ ಹಾಡು ಹಾಡಿದ್ರು ಎಲ್ಲರೂ. ಆದ್ರೆ ಅವರು ದೊಡ್ಡ ನ್ಯಾಷನಲ್ ಫಿಗರ್ ಅಂತ ಅನ್ನಿಸ್ಕೊಳಕ್ಕೆ ಅವ್ರು ಹಿಂದಿ ಚಿತ್ರರಂಗಕ್ಕೆ ಬರ್ಬೇಕಾಗ್ತದೆ. ಸೇಮ್ ಥಿಂಗ್ ಹ್ಯಾಪನ್ಡ್ ಇನ್ ದ ಕೇಸ್ ಆಫ್ SPB ಆಲ್ಸೋ. ನಾನು ಇಲ್ಲಿ ಒಂದು ಸಣ್ಣ ಎಕ್ಸಾಂಪಲ್ ಕೊಡಕ್ ಇಷ್ಟ. ನಾನು ಯಾಕೆಂತಂದ್ರೆ ಇಷ್ಟೊಂದೆಲ್ಲ ಹೇಳಿದ್ನಲ್ಲ, ಅವ್ರವ್ರ ಜಗತ್ತಲ್ಲಿ ಅವರು ತುಂಬಾ ದೊಡ್ಡ ಹೆಸರು ಮಾಡಿದ್ರು. ಆದ್ರೆ ಹಿಂದಿ ಪ್ರಪಂಚಕ್ಕೆ ಬಂದು ಹೆಸರು ತಗೊಳ್ಳೋವರೆಗೂ ಅವ್ರನ್ನ ದೊಡ್ಡ ಸಂಗೀತಗಾರರು ಅಂತ ಮನ್ನಣೆ ಸಿಕ್ಲಿಲ್ಲ ಅಥವಾ ರೆಕಗ್ನೈಸ್ ಮಾಡ್ಲಿಲ್ಲ ಅಂತ. ಈಗ ನೋಡಿ, ನಾ ಜಿಯೋನ ಅಂತ ಒಂದು ಹಾಡಿದೆ, ಅದನ್ನ ಹಾಕಿ ತೋರಿಸ್ತೀನಿ ನಾನು. ಓ ಸಜನಾ ಅಂತ ಒಂದು ಹಳೆ ಹಿಂದಿ ಹಾಡಿದೆ, ನೆನಪಿದ್ಯಾ? ಲತಾ ಮಂಗೇಶ್ಕರ್. ಲತಾ ಮಂಗೇಶ್ಕರ್. ಸೊ ದಿಸ್ ಸಾಂಗ್ ವಾಸ್ ಕಂಪೋಸ್ಡ್ ಬೈ ಸಲೀಲ್ ಚೌಧರಿ ಇನ್ ಬೆಂಗಾಲಿ ಅಂಡ್ ಇಟ್ ವಾಸ್ ಲೇಟರ್ ಟ್ರಾನ್ಸ್ಪ್ಲಾಂಟೆಡ್ ಇನ್ ಟು ಹಿಂದಿ. ಇದೇ ಹಾಡು ಇನ್ಕ್ಲೂಡಿಂಗ್ ದ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅವ್ರ ಅದನ್ನ ಹಂಗೆ ತಂದು ಹಿಂದಿಗಿಟ್ರು. ಅವಾಗ ಇದು ಹಿಂದಿ ಹಾಡು ಅಂತ ಸ್ವೀಕಾರ ಮಾಡಿದ್ರು. ಸಾಧನಾ ದೊಡ್ಡ ಕಲಾವಿದರಾಗಿ ಆದ್ರೂ ಈ ಹಾಡ್ ಸೂಪರ್ ಹಿಟ್ ಆಯ್ತು. ಏನ್ ಹೇಳಕ್ ಟ್ರೈ ಮಾಡ್ತಾ ಇದೀನಿ ಅಂತಂದ್ರೆ,
ಹಿಂದಿಯ ಒಂದು ಡಾಮಿನೇಷನ್ ಹೆಂಗಿತ್ತು ಅಂತಂದ್ರೆ ನಮ್ಮ ದೇಶ ಭಾಷೆಗಳಲ್ಲಿ ನಾವು ಮಾಡಿದ ಯಾವ ಕೆಲಸವೂ ಅದಕ್ಕೆ ಮನ್ನಣೆ ಅಥವಾ ಗೌರವ ಸಿಗ್ತಾ ಇರ್ಲಿಲ್ಲ. SP ಬಾಲಸುಬ್ರಹ್ಮಣ್ಯಂಗೂ ಆಗಿದ್ದು ಅದೇ. SP ಬಾಲಸುಬ್ರಹ್ಮಣ್ಯಂ ಒಬ್ರಿಗೆ ಯಾಕೆ, ನಮ್ಮ PB ಶ್ರೀನಿವಾಸ್, S ಜಾನಕಿ, P ಸುಶೀಲಾ ಇವರೆಲ್ಲ ಯಾವ ಮುಂಬೈ ಕಲಾವಿದರಿಗೂ ಕಡಿಮೆ ಇಲ್ಲದಷ್ಟು ಹಾಡಿದ್ದಾರೆ. ಆಮೇಲೆ ದೇವರ್ ವೆರಿ ಬಿಸಿ ಸ್ಟಾರ್ಸ್ ಅಟ್ ದೇರ್ ಟೈಮ್. 60-70 ದಶಕದಲ್ಲಿ ಅವ್ರಿಗೆ ಒಂದೇ ಒಂದು ದಿನ ಅವರು ಫ್ರೀ ಇಲ್ದಷ್ಟು ಹಾಡಿದ್ದಾರೆ ಶ್ರೀನಿವಾಸ್, ಜಾನಕಿ, ಸುಶೀಲಾ. ಆದ್ರೆ ಅವ್ರು ಸೌತ್ ಇಂಡಿಯಾ ಬಾರ್ಡರ್ ಕ್ರಾಸೇ ಮಾಡ್ಲಿಲ್ಲ. ಅವ್ರನ್ನ ನಮ್ಮ ರಾಷ್ಟ್ರದ ತುಂಬಾ ದೊಡ್ಡ ಸಂಗೀತಗಾರರು ಅಂತ ಯಾರು ರೆಕಗ್ನೈಸೇ ಮಾಡ್ಲಿಲ್ಲ. ಈ ಕಾರಣಕ್ಕೆ ನನಗೆ ಜಾನಕಿ ಅವರು ಪದ್ಮವಿಭೂಷಣ್ ರೆಫ್ಯೂಸ್ ಮಾಡಿದ್ರಲ್ಲ, ನಂಗೆ ಬೇಡ ಅದು ಅಂತ ಹೇಳಿದ್ರಲ್ಲ, ನೀವ್ ಕೊಟ್ರೆ ನಂಗೆ ಭಾರತ ರತ್ನ ಕೊಡ್ಬೇಕು, ನಾನು ಲತಾ ಮಂಗೇಶ್ಕರ್ ಅಷ್ಟೇ ಕೆಲಸ ಮಾಡಿದೀನಿ ಅಂತ ಹೇಳಿದ್ರಲ್ಲ, ಅದು ಆ ಮಾತು ಸತ್ಯ. ಅವರು ಅದನ್ನ ರೆಫ್ಯೂಸ್ ಮಾಡಿದ್ದು ನನ್ನ ಪ್ರಕಾರ ಅದು ಅವರು ಒಂದು ಆತ್ಮಗೌರವದ ಕೆಲಸ ಮಾಡಿದ್ರು. ಅಂಡ್ ವಾಟ್ ಶಿ ಸೆಡ್ ವಾಸ್ ಈವನ್ ಮೋರ್ ಇಂಪಾರ್ಟೆಂಟ್. ಶಿ ಸೆಡ್, ನಾನು ಇದನ್ನ ದಕ್ಷಿಣ ಭಾರತದ ಎಲ್ಲಾ ಸಂಗೀತಗಾರರ ಪರವಾಗಿ ನಾನು ಈ ಪದ್ಮವಿಭೂಷಣನ ನಿರಾಕರಿಸ್ತೀನಿ ಅಂತ ಹೇಳಿದ್ರು. ಈ ಒಂದು ದಬ್ಬಾಳಿಕೆ ಸ್ವರೂಪದ ಒಂದು ಇದಿತ್ತಲ್ಲ, ಇದನ್ನ ಮುರಿಯಕ್ಕೆ ಸಾಧ್ಯ ಆಗಿದ್ದು SP ಮಾತ್ರ. ಅದು ಇನ್ನೇನ್ ಭಾರಿ ಸುಲಭ ಆಗಿರ್ಲಿಲ್ಲ ಅವ್ರಿಗೆ. ಮರೋಚರಿತ್ರ ಆಯ್ತಲ್ಲ, ಆಮೇಲೆ ಅದನ್ನ ಹಿಂದಿಲ್ ಮಾಡ್ತೀನಿ ಅಂತ ಬಾಲಚಂದರ್ ಕೊಟ್ಟು ಏಕ್ ದೂಜೆ ಕೇಳಿ, ಇಫ್ ಯು ರಿಮೆಂಬರ್. ಏಕ್ ದೂಜೆ ಕೇಳಿಯೇ ಮಾಡಕ್ಕೆ ಹೊರಟಾಗ ಬಾಲಚಂದರು SPBನ ಬಾಂಬೆಗೆ ಕರ್ಕೊಂಡ್ ಹೋಗ್ತಾರೆ. ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಕಂಪೋಸರ್ಸ್. ಅವರು SP ಬಾಲಸುಬ್ರಹ್ಮಣ್ಯಂ ಬಂದ ತಕ್ಷಣ ಬಾಲಚಂದರ್ಗೆ ಹೇಳಿದ್ರಂತೆ, ನಮ್ಗೆ ಈ ತರ ಮಡ್ರಾಸಿ ಸಿಂಗರ್ ಎಲ್ಲ ಬೇಡ, ನಾವು ಲೋಕಲ್ ಆಗಿ ಯಾರನ್ನಾದ್ರೂ ವಿಲ್ ಗೆಟ್ ಅ ಸಿಂಗರ್ ಫ್ರಮ್ ಹಿಯರ್ ಅಂತ. ಆದ್ರೆ ಬಾಲಚಂದರ್ ಒಪ್ಕೊಳ್ಳೇ ಇಲ್ವಂತೆ. ನೀವ್ ಹಾಡ್ಸಿದ್ರೆ SP ಕೈಲೇ ಹಾಡಿಸ್ಬೇಕು, ನಾನು ಇನ್ಯಾರ ಹಾಡಿದ್ರು ಒಪ್ಕೊಳ್ಳಲ್ಲ ಅಂತ ಬಾಲಚಂದರ್ ಪಟ್ಟು ಹಿಡಿದಾಗ ಅವರು ದಿಸ್ ಮದ್ರಾಸಿ ಮೇಡ್ ಅ ಹ್ಯೂಜ್ ಡೆಂಟ್ ಇನ್ ಬಾಂಬೆ ಸ್ಟುಡಿಯೋಸ್. ಅದಾದ ಮೇಲೆ SPB ನಾಟ್ ಜಸ್ಟ್ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಮಾತ್ರ ಅಲ್ಲ, ನೌಶಾದ್, ಕಲ್ಯಾಣ್ಜಿ ಆನಂದ್ಜಿ, RD ಬರ್ಮನ್, ಅವತ್ತಿನ ಕಾಲದ ಎಲ್ಲ ಟಾಪ್ ಕಂಪೋಸರ್ಸ್ ಜೊತೆ SP ಕೆಲಸ ಮಾಡಿದ್ರು. ರಾಜೇಶ್ ಖನ್ನಾ ಇಂದ ಹಿಡಿದು ಧರ್ಮೇಂದ್ರ, ಅನಿಲ್ ಕಪೂರ್ ಇಂದ ಹಿಡಿದು ಸಲ್ಮಾನ್ ಖಾನ್ ವರ್ಗೂ. ಇನ್ಫ್ಯಾಕ್ಟ್ ಸಲ್ಮಾನ್ ಖಾನ್ ಅಂತೂ ನಾನ್ ಮಾಡೋ ಸಿನಿಮಾಗೆಲ್ಲ SPನೇ ಹಾಡ್ಬೇಕು ಅಂತ ಹೇಳ್ತಿದ್ರಂತೆ. ಅಷ್ಟ್ರ ಮಟ್ಟಿಗೆ SP ಒಂದು ಮೇರು ಪ್ರತಿಭೆಯಾಗಿ ಮುಂಬೈಯಲ್ಲಿ ಫೌಂಡ್ ಹಿಸ್ ಪ್ಲೇಸ್. ನಾನು ಈ ಮಾತನ್ನ ಯಾಕೆ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಈ ಸೌತ್ ಬಗ್ಗೆ ಒಂದು ಅವಜ್ಞೆ, ಒಂದು ಕಾಂಡಸೆನ್ಷನ್ ಇತ್ತಲ್ಲ, ಅದನ್ನ ಒಂದ್ ರೀತಿಲಿ SP ಮುರಿದ್ರು ಅನ್ನೋ ಕಾರಣಕ್ಕೆ ಮಾತ್ರ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ಹಿಂದಿ ಪ್ರಪಂಚದಿಂದ ಮನ್ನಣೆ ಸಿಕ್ಕಿದ್ರೆ ಮಾತ್ರ ಅವನೊಬ್ಬ ಒಳ್ಳೆ ಸಂಗೀತಗಾರ ಆಗಬಲ್ಲ ಅನ್ನೋ ಕಾರಣಕ್ಕಂತೂ ಖಂಡಿತ ಅಲ್ಲ. ಬಟ್ ಆದ್ರೆ ಸೌತ್ ಬಗ್ಗೆ ಒಂದು ಅವಜ್ಞೆ ಇತ್ತಲ್ಲ, ಅದನ್ನ ಮುರಿದವರು SPB. This is one reason why SPB is a pan-Indian phenomenon like no other film musician in the history of Indian film music is. ದೀಪಾ ಮತ್ತು ಸೂರ್ಯ ಅವರೇ, ನಮ್ಮ ಚರ್ಚೆಯಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಂಡು ನಾವು ಮುಂದುವರಿಸೋಣ. ಕೇಳುಗರೆ ನಮಸ್ಕಾರ. ನಮ್ಮ ತಲೆಹರಟೆ ಪಾಡ್ಕಾಸ್ಟ್ ನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ನಿಮಿಷ ತಗೊಂಡು ನಿಮ್ಮ ಸೋಷಿಯಲ್ ಮೀಡಿಯಾನಲ್ಲೋ ಇಲ್ಲ ವಾಟ್ಸ್ಆಪ್ ಅಲ್ಲೋ ಬೇರೆಯವ್ರ ಹತ್ರ ಹಂಚ್ಕೊಳ್ಳಿ. iTunes ಇಲ್ಲ ಆಪಲ್ ಪಾಡ್ಕಾಸ್ಟ್ ಅಲ್ಲಿ ನೀವು ಕೇಳ್ತಾ ಇದ್ರೆ ದಯವಿಟ್ಟು ಒಂದು ರೇಟಿಂಗ್ ಮತ್ತು ರಿವ್ಯೂ ನೀಡಿ, ನಮಗೆ ತುಂಬಾನೇ ಸಹಾಯವಾಗುತ್ತೆ. ಮತ್ತು ಕೇಳುಗರೆ, ನಮ್ಮ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್ ತಕ್ಷಶೀಲಾ ಇನ್ಸ್ಟಿಟ್ಯೂಷನ್ ಮತ್ತು IPSMF ಇಂಡಿಪೆಂಡೆಂಟ್ ಪಬ್ಲಿಕ್ ಸ್ಪಿರಿಟೆಡ್ ಮೀಡಿಯಾ ಫೌಂಡೇಶನ್ ಇವರಿನ ಸಹಾಯದಿಂದ ಸಾಧ್ಯವಾಗಿದೆ. ಅವರಿಗೆ ನಮ್ಮ ಧನ್ಯವಾದ. Hello everybody, welcome to another awesome week on the IVM Podcast Network. If you're not following us on social media, please do. We're IVM Podcast on Twitter, Facebook, and Instagram. It's been a really, really great week on the network. Let me make a couple of recommendations to you guys. Agla Station Adulthood, they have an extraordinary episode on relationships. Ritasha and Ayushi, as always, do a bang-up job. I think you'll really enjoy that conversation. Check out Edges and Sledges, where DJ Ashwin and Varun have been talking to fans from different IPL teams on every episode. It's a really, really interesting project they've taken on during the course of the IPL. And as it comes to a conclusion, I'm sure you'll love to hear the thoughts on the tournament as a whole.
I want to mention Uncle Please Sit. They had a really great episode which dove into why is pollution so bad. And I think that given the circumstances we're dealing with right now, it makes a ton of sense to listen to that. Cyrus had a really great week on his show as well. On the Monday episode, he spoke to Raj and DK about all kinds of stuff. He was in one of their early movies. Definitely a fun conversation. Do check that out. And finally, let me talk to you about the Wire Talks with Siddharth Bhatia. We're very excited about this show. On the first episode, Jairam Ramesh is there having conversation with Siddharth Bhatia about the legacy of Indira Gandhi. I think you will really get something out of this. Do give it a listen. And with that, let me get you back to your show. ನಮಸ್ಕಾರ ಮತ್ತು ವೆಲ್ಕಮ್ ಬ್ಯಾಕ್. ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಹೇಳಿದೀವಿ. ಜಸ್ಟ್ ಥಿಂಕಿಂಗ್ ಬ್ಯಾಕ್ ಲೇಟ್ 60s 70s ನಲ್ಲಿ ಈ ದಕ್ಷಿಣ ಭಾರತದ ಸಂಗೀತ ಪ್ರಪಂಚ, ಚಿತ್ರಸಂಗೀತದ ಪ್ರಪಂಚ ಈ ನೀವ್ ಹೇಳಂಗೆ ರಂಗದ ಮೂಲ ಅಥವಾ ಶಾಸ್ತ್ರೀಯ ಸಂಗೀತದ ಮೂಲದಿಂದ ಸ್ವಲ್ಪ ಹೊರಗೆ ಬಂದು ಈ ಮಾಡರ್ನ್ ಮ್ಯೂಸಿಕ್ಗೂ ಅದು ಮೈ ತೆಳ್ಕೊಂತ ಇತ್ತು, ಸ್ವಲ್ಪ ಚಳಿ ಬಿಡ್ತಾ ಇತ್ತು ಅಂತ ಹೇಳ್ಬೋದೇನೋ. ಆ ಕಾಲದಲ್ಲಿ SPB ಅವರು ಅಂಥವ್ರು ಬಂದು ಅದಕ್ಕೆ ಸ್ಪಂದಿಸಿದ್ರು ಕೂಡ ಅವರು ಶಾಸ್ತ್ರೀಯ ಸಂಗೀತದ ನೆಲೆ ಬೇರುಗಳು ಸ್ಟ್ರಾಂಗ್ ಆಗಿತ್ತು. ಅವ್ರ ಹಿಟ್ ಸಾಂಗ್ಸ್ ತೆಲುಗುನಲ್ಲಾಗ್ಲಿ ತಮಿಳ್ನಲ್ಲಾಗ್ಲಿ ಆ ಕಾಲದ 70s ಅಲ್ಲಿ ಶಾಸ್ತ್ರೀಯ ಸಂಗೀತ ಆಧಾರಿತವಾಗಿ ತುಂಬಾ ಇದ್ವು. ಅದನ್ನು ಅವ್ರ ನೀವ್ ಹೇಳ್ದಂಗೆ ಆ ಬಿಕಮಿಂಗ್ ಮೂಲ ಗುಣ. ಹೌದು. ಏನ್ ಗೊತ್ತಾ ಸೂರ್ಯಪ್ರಕಾಶ್, ನನ್ಗೆ ಈ ಮಾತನ್ನ ನಾವು SPB ಬಗ್ಗೆ ಇನ್ನೊಂಚೂರು ಸೀರಿಯಸ್ ಆಗಿ ಯಾಕೆ ತಗೋಬೇಕು ಅಂತಂದ್ರೆ, ಅವರು he was unschooled, he was untrained. ಅವ್ರಿಗೆ ಸಂಗೀತದ ಯಾವ ಥರದ ಶಿಕ್ಷಣನೂ ದೊರಕಿಲ್ಲ. ಸೇಮ್ ವಿತ್ ಎಸ್ಯಾಂತಿ, ಆಯ್ತಾ. ಆಮೇಲೆ ಅದನ್ನ ಅವರು ಪದೇ ಹೇಳ್ತಾನೂ ಇರೋರು. ನೀವು SPB ಅವರ ಹಳೆ ಇಂಟರ್ವ್ಯೂಗಳನ್ನ ಓದಿದ್ರೆ ಅಥವಾ ಅವರ ಟೆಲಿವಿಷನ್ ಅಲ್ಲಿ ಅವ್ರ ಯಾವ್ದೋ ರಿಯಾಲಿಟಿ ಶೋನಲ್ಲಿ ಮಕ್ಕಳಿಗೆ ಅಡ್ವೈಸ್ ಕೊಡೋ ಹೊತ್ತಿಗೆ ಎಲ್ಲ ಮಾತಾಡೋವಾಗ ನೋಡಿದ್ರೆ ಅವ್ರು ಪ್ರತಿ ಬಾರಿ ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ನನಗೆ ಯಾವುದೇ ರೀತಿ ಶಾಸ್ತ್ರೀಯ ಸಂಗೀತದ ಪರಿಚಯನೂ ಇಲ್ಲ, ಪಾಠನೂ ಇಲ್ಲ. ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್ ಇನ್ ಕ್ಲಾಸಿಕಲ್ ಮ್ಯೂಸಿಕ್. ಆದ್ರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಒಂದ್ ಕೇಳ್ಮೆ ಜ್ಞಾನ ಅಂತ ಏನ್ ಕರೀತಾರಲ್ಲ ಸಂಗೀತದಲ್ಲಿ, ಅದರಿಂದ ಅವರೊಂದಿಷ್ಟು ರಾಗಗಳ ಪರಿಚಯ ಅದೆಲ್ಲ ಅವ್ರಿಗೆ ತುಂಬಾನೇ ಚೆನ್ನಾಗಿತ್ತು. ಕನ್ಸಿಡರಿಂಗ್ ದ ಕೈಂಡ್ ಆಫ್ ಮ್ಯೂಸಿಷಿಯನ್ ಹಿ ಇಸ್, ಅದೆಲ್ಲ ಇತ್ತು. ಆದ್ರೆ ಏನನ್ನ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ SPB ಮೂಲಕ ಗುರುತಿಸ್ಬೇಕು ಏನು ಅಂತಂದ್ರೆ, ಟ್ರೈನಿಂಗ್ ಡಸಂಟ್ ನೆಸೆಸರಿಲಿ ಹ್ಯಾಪನ್ ಇನ್ಸೈಡ್ ಅ ಕ್ಲಾಸ್ ರೂಮ್ ಅಂಡರ್ ಒನ್ ಟೀಚರ್. ಫಾರ್ SPB, society itself was his classroom. ಏನು ಅಂತಂದ್ರೆ, ಅವರ ಕಾಲೇಜ್ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಹಿಂದಿ ಸಿನಿಮಾ ಒಂದು ತುಂಬಾ ಪೀಕ್ ಪೀರಿಯಡ್ ಅಲ್ಲಿ, ಸುವರ್ಣ ಕಾಲ ಹಿಂದಿ ಸಿನಿಮಾದ್ದು ಅಂತ ಗುರ್ಸಕ್ ಶುರು ಮಾಡಿದ್ರೆ ಅದು ಆ ಕಾಲ. ಅವ್ರಿಗೆ ಸಿನಿಮಾದ ಹುಚ್ಚಂತೆ SPBಗೆ ಚಿಕ್ಕವರಾದಾಗಿಂದಲೂ. ಅವ್ರ ತಾಯಿ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಎಲ್ಲ ಹೇಳಿದ್ರು. ನಾನು ಅದನ್ನ ಓದಿದ್ ನೆನಪು. ಅವ್ರ ಮನೇಲಿ ಇವ್ರು 2 ಅಣ್ಣಂದ್ರು 4 ತಂಗಿರು, ಆ ತರ 6-7 ಜನ ಮಕ್ಕಳು ಅವ್ರ ತಾಯಿಗೆ. ಅವರೆಲ್ಲ ಸಿನಿಮಾಕ್ ಹೋಗ್ತಿದ್ರೆ ಇವ್ರಿಗೆ ನನಗೊಂದು ಟಿಕೆಟ್ ತಗೋಬೇಕು ಅಂತ ಇವ್ರಿಗೊಂದು ಯಾವಾಗ್ಲೂ ಇರ್ತಿತ್ತಂತೆ. ಇವ್ನಿಗೆ 6 ವರ್ಷ ಆಗಿಲ್ಲ, ಇವ್ನಿಗೆ ಟಿಕೆಟ್ ಬೇಡ ಅಂತ ಅವ್ರ ಅಮ್ಮ ಹೇಳಿದ್ರೆ ತಾವೇ ಗೇಟ್ ಕೀಪರ್ ಹತ್ರ ಹೋಗಿ ಹೇಳೋರು, ನಮ್ಮಮ್ಮ ಸುಳ್ಳು ಹೇಳಿದಾರೆ, ನನಗೆ 6 ವರ್ಷ ಆಗಿದೆ ಅಂತ ಹೋಗಿ ಹೇಳ್ತೀವಿ. ಅಷ್ಟು ಸಿನಿಮಾದ್ ಹುಚ್ಚಂತೆ. ಮನೆಗ್ ಬಂದು ಹೊಡೆಸ್ಕೊಂಡು ಅವ್ರ ತಾಯಿ ಎಷ್ಟೊಂದ್ಸಲಿ ಅವ್ರಿಗೆ ಕಾಲ್ ಕಟ್ಟಿ ಹೆದರ್ಸಕ್ ಬಾವಿಗೆ ಇಳಿದು ಹಿಂಗೆ ಬಿಟ್ಟು ಮೇಲೆ ಎಳಿತಿದ್ರು. ಇನ್ನೊಂದ್ಸಲಿ ಆತರ ಎಲ್ಲ ಮಾಡ್ಬಾರ್ದು ನೀನು ಅಂತೆಲ್ಲ ಹೆದರ್ಸಿ ಇರ್ತಾ ಇದ್ರು. ಸೊ ಅದನ್ನೆಲ್ಲ ಅಂದ್ರೆ ಅವ್ರಿಗೆ ಅಂಥ ಸಿನಿಮಾ ಹುಚ್ಚು SPBಗೆ. ಅಂಡ್ ಇನ್ನೊಂದು ಅವರೇ ಸ್ವತಃ ಹೇಳೋ ಮಾತೇನು ಅಂತಂದ್ರೆ, ಅವ್ರು ಕಾಲೇಜಿಗೆ ದಿನ ಸೈಕಲಲ್ಲಿ ಹೋಗ್ತಿದ್ರಂತೆ. ಸೈಕಲಲ್ಲಿ ಹೋಗ್ತಿರ್ಬೇಕಾದ್ರೆ ದಾರಿಲಿ ಒಂದು ಟೀ ಅಂಗಡಿ ಇತ್ತಂತೆ. ಆ ಟೀ ಅಂಗಡಿಲಿ ಅವನು ಇವ್ರು ಹಾದು ಹೋಗುವಾಗ ರೇಡಿಯೋ ಹಾಕಿರೋನಂತೆ. ಅವಾಗ ರೇಡಿಯೋ ಸಿಲೋನ್ ಬರೋದು ನಿಮ್ಗೆ ನೆನಪಿದೆ ಅಲ್ವಾ? ಆ ರೇಡಿಯೋ ಸಿಲೋನ್ ಅಲ್ಲಿ ಇನ್ವೇರಿಯಬ್ಲಿ ರಫಿ ಹಾಡ್ ಬರ್ತಿರೋದಂತೆ. he remembers one song very distinctly. ಅದ್ಯಾವುದು ಅಂತಂದ್ರೆ ಕಾಶ್ಮೀರ್ ಕಿ ಕಲಿ ಒಂದು ಸಿನಿಮಾ ಬಂತಲ್ಲ, दीवाना हुआ बादल सावन की घटा छाई ये देख के दिल झूमा ले प्यार
ಹಾಡು ಅವ್ನು ತುಂಬಾ ಕೇಳಿಸ್ಕೊಳ್ಳೋರಂತೆ ಹೋಗ್ತಾ ಇರ್ಬೇಕಾರೆ. ಏ ದೇಖ ಕೆ ದಿಲ್ ಝೂಮಾ, ಝೂಮಾ ಅನ್ನೋ ಪದನ ರಫಿ ಆರ್ಟಿಕ್ಯುಲೇಟ್ ಮಾಡೋದನ್ನ ಕೇಳಿಸ್ಕೊಂಡು ಅವ್ರೊಂಥರ ಮಂತ್ರಮುಗ್ಧರಾಗ್ತವ್ರಂತೆ. SPB, he would say he could not move, he would have goosebumps and tears would be rolling down his face. How can someone give such a subliminal quality to an ordinary word like Jhuma? Andre it captures the entire emotion of that person in love. ಇದನ್ನ SPB ತುಂಬಾ ಸಲಿ ಈ ತರದ ಎಕ್ಸಾಂಪಲ್ಸ್ ಕೊಡೋ, ಅಂದ್ರೆ ಸ್ಮಾಲ್ ಥಿಂಗ್ಸ್ ಯು ವುಡ್ ಕ್ಯಾಚ್. So according to me, radio, cinema and Rafi were his early teachers. He may not have gone to a classroom, music classroom, but these were his teachers. ಇದೇ ತರದ ಒಂದು ಅಬ್ಸರ್ವೇಷನ್ DK ಪಟ್ಟಮಾಳು ಸಂಗೀತ ಕಲಾನಿಧಿ ಬಂದಾಗ ಹೇಳ್ತಾರೆ, ಗ್ರಾಮಫೋನ್ ವಾಸ್ ಮೈ ಗ್ರೇಟೆಸ್ಟ್ ಟೀಚರ್. ಗ್ರಾಮಫೋನ್ ಇಲ್ಲದೆ ಹೋಗಿದ್ರೆ ನಮ್ಮಂತ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ ಮಹಿಳೆಯರಿಗೆ ಸಂಗೀತ ಒಂದು ದೂರದ ಕನಸಾಗೆ ಉಳಿತಿತ್ತೆ ಹೊರತು ನಾವು ಸಂಗೀತದ ಹತ್ರನೂ ಬರಕ್ ಆಗ್ತಿರ್ಲಿಲ್ಲ. ಗ್ರಾಮಫೋನ್ ಬ್ರಾಡ್ ಮ್ಯೂಸಿಕ್ ಟು ಅಸ್. ಸಿಮಿಲರ್ಲಿ ಐ ಆಲ್ವೇಸ್ ಫೀಲ್ ದಟ್ ಇನ್ SPB's ಕೇಸ್, ರೇಡಿಯೋ, ಸಿನಿಮಾ ಮತ್ತೆ ರಫಿ ಇಸ್ ಅರ್ಲಿ ಟೀಚರ್ಸ್. ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನಮ್ಮ ಸಾಂಸ್ಕೃತಿಕ ವಾತಾವರಣ ಅವ್ರನ್ನ ಮೇಡ್ ಹಿಮ್ ಅ ಕ್ವಿಂಟೆಸೆನ್ಷಿಯಲ್ ಸ್ಟೂಡೆಂಟ್ ಆಫ್ ಸಿನಿಮಾ ಅಂತ ನಂಗೆ ಅನ್ಸುತ್ತೆ. ಅದು ಅವ್ರ ಜೀವನದುದ್ದಕ್ಕೂ ಅವ್ರು ಹಾಡಿದ ಪ್ರತಿ ಹಾಡಲ್ಲೂ ನಿಮ್ಗದು ಕಾಣಿಸುತ್ತೆ. ಹಿ ವಾಸ್ ಅ ಪರ್ಫಾರ್ಮರ್, ಕೋಟ್ ಅನ್ಕೋಟ್. He was not rendering a song, he was performing every song. ಆ ಒಂದು ಸಿನಿಮಾದ ಗುಣ, ಆ ಸಿನಿಮೀಯ ಗುಣ ಅವ್ರ ಹಾಡುಗಳಲ್ಲೂ ಎಷ್ಟಿತ್ತು ಅಂತಂದ್ರೆ ಅದಕ್ಕೆ ಅವ್ರು ಹಾಡಿದ ಒಂದು ಹಾಡು ನಮ್ಗೆ ಮರೆಯಕ್ ಸಾಧ್ಯನೇ ಇಲ್ಲ ಅಂತ ನನ್ಗೆ ಯಾವತ್ತೂ ಅನ್ಸುತ್ತೆ SPBಗೆ. ಇನ್ನೂ ಒಂದ್ ನನ್ಗೇನ್ ಅನ್ಸೋದು ಅಂತಂದ್ರೆ, SPB 60ರ ದಶಕದಲ್ಲಿ ಇದೆಯಲ್ಲ, ದ ಕೈಂಡ್ ಆಫ್ ಪೀಪಲ್ ದಟ್ ಹಿ ಮೆಟ್, ಅವ್ರಿಗೆ ಈ ಸಿನಿಮಾ ಹುಚ್ಚಿಗೆ ಸರಿಗೆ ಅವ್ರಿಗೆ ಭಾರತಿ ರಾಜ ಫ್ರೆಂಡ್ ಆಗಿರೋದು. ಭಾರತಿ ರಾಜ ತಮಿಳ್ ಸಿನಿಮಾದ ಒಂದು ದೊಡ್ಡ ನಿರ್ದೇಶಕರು, ನಿಮ್ಗೆಲ್ಲ ಗೊತ್ತಿರೋಂಗೆ. ಭಾರತಿ ರಾಜ SPBಗೆ ತುಂಬಾ ಹತ್ತಿರದ ಸ್ನೇಹಿತರಾಗಿದ್ರು. 1960ರ ದಶಕದಲ್ಲಿ ಇವರು ಭಾರತಿ ರಾಜ ಮತ್ತೆ ಅನಿರುದ್ಧ್ ಅಂತ ಇವ್ರು ಇನ್ನೊಬ್ಬ ಸ್ನೇಹಿತರು ಹಾರ್ಮೋನಿಯಂ ನುಡ್ಸಕ್ ಬರ್ತಿತ್ತಂತೆ. ಇವರೆಲ್ಲ ಸೇರ್ಕೊಂಡು ಒಂದು ಆರ್ಕೆಸ್ಟ್ರಾ ಮಾಡ್ಕೋತಾರೆ. ಆರ್ಕೆಸ್ಟ್ರಾ ಮಾಡ್ಕೊಂಡು ಹಿಂದಿ ಸಿನಿಮಾ ಹಾಡೆಲ್ಲ ಹೇಳ್ತಾ ಇರ್ತಾರೆ. ಅದ್ರ ಪ್ರೋಗ್ರಾಮು ಕೊಡ್ತಾ ಇರ್ತಾರೆ ಇವರೆಲ್ಲ. ಆ ಕಾಲದಲ್ಲಿ ಇವ್ರಿಗೆ ಭಾರತಿ ರಾಜ ಯಾರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತಂದ್ರೆ, ಇಳೆಯರಾಜ, ದೆನ್ ನೋನ್ ಆಸ್ ರಾಜಯ್ಯ. ಆಯ್ತಾ? ರಾಜಯ್ಯ, ಇಳೆಯರಾಜಸ್ ಬ್ರದರ್ ಭಾಸ್ಕರ್ ಅಂಡ್ ಹಿಸ್ ಅದರ್ ಬ್ರದರ್ ಗಂಗಯ್ಯಮರನ್, ಈ 3 ಜನ ಇವ್ರು ಅವ್ರ ಹಳ್ಳಿಯಿಂದ ಅವರು ಸಂಗೀತ ಎಲ್ಲ ನುಡಿಸ್ಕೊಂಡು ಹಿಂಗೆ ಸಣ್ಣ ಪುಟ್ಟ ಕಾರ್ಯಕ್ರಮ ಕೊಟ್ಕೊಂಡು ಜೀವನ ನಡೆಸ್ತಾ ಇರ್ತಾರೆ. ಇವ್ರನ್ನ ಭಾರತಿ ರಾಜ SPB ಪರಿಚಯ ಮಾಡ್ಕೊಡ್ತಾರಂತೆ. ಇವ್ರಿಷ್ಟು ಜನ ಸೇರ್ಕೊಂಡು ಒಂದು ಆರ್ಕೆಸ್ಟ್ರಾ ಮಾಡ್ಕೊಂಡು ಭಾರತದ ಉದ್ದಗಲಕ್ಕೂ ದೇ ಹ್ಯಾವ್ ಟ್ರಾವೆಲ್ಡ್. SPBನೇ ಹೇಳೋ ಹಂಗೆ ಓವರ್ 1000 ಪರ್ಫಾರ್ಮೆನ್ಸಸ್ ಕೊಟ್ಟಿದ್ದಾರೆ 4-5 ವರ್ಷದಲ್ಲಿ. ಲೈವ್ ಆರ್ಕೆಸ್ಟ್ರಾ ಪರ್ಫಾರ್ಮೆನ್ಸಸ್. ಕಲ್ಕತ್ತಾ ಇಂದ ಕನ್ಯಾಕುಮಾರಿವರೆಗೂ ಟ್ರಾವೆಲ್ ಮಾಡಿದಾರಂತೆ ಈ 4-5 ಜನ. And they have sung songs of Madan Mohan, Jaydev, Anil Bishwas, Naushad, ಎಲ್ಲರ ಹಾಡು ಹಾಡಿದ್ದಾರೆ ಅವರೆಲ್ಲ. I think this is another reason for SPB identifying so closely with different musical idioms. ಅವರ ಈ ಜರ್ನಿ ಇದೆಯಲ್ಲ, ಜಾಗ್ರಫಿಕಲ್ ಜರ್ನಿ, musical journey, they all coincided. Can you find another singer who can perfect a diction like SPB? I don't find anybody. ಯಾರು SPB ತರ ಆ ತರ ಪರ್ಫೆಕ್ಟ್ ಡಿಕ್ಷನ್ ಅವ್ರ ಕನ್ನಡದವರು ಅಲ್ಲ ಅಂತ ನಿಮ್ಗೆ ಅನ್ಸಕ್ಕೆ ಯಾವ್ದಾದ್ರು ಕಾರಣ ಇದೆಯಾ? ದೇರ್ ಇಸ್ ನೋ ಗಿವ್ ಅವೇ. ಕಿಶೋರ್ ಕುಮಾರ್ ಹಾಡಿದ್ರೆ ಗೊತ್ತಾಗ್ಬಿಡತ್ ನಿಮ್ಗೆ ಅವ್ರ ಕನ್ನಡದವ್ರು. SPB ಹಾಡಿದ್ರೆ ನಿಮ್ಗೆ ಗೊತ್ತೇ ಆಗಲ್ಲ ಅವ್ರ ತಮಿಳ್ನವ್ರೆ, ಅವ್ರ ತೆಲುಗು ಅವರೇ, ಅವ್ರ ಕನ್ನಡದವ್ರೆ, ಅವ್ರ ಮಲಯಾಳದವ್ರೆ ಅಂತಾನೆ ಅನ್ಸುತ್ತೆ. ಐ ಫೀಲ್ ದಿಸ್ ಇಸ್ ಅನ್ ಅದರ್ ರೀಸನ್. ಸಿನಿಮಾ ಸಂಗೀತದ ಜೊತೆ ಒಂದು ತುಂಬಾ ಹತ್ತಿರವಾದ ಸಂಬಂಧ ಅವ್ರು ಯಾವತ್ತಿಗೂ ಕೊಂಡಿರೋದ್ರಿಂದ ದಟ್ ವಾಸ್ ಅನ್ ಅದರ್ ಕೈಂಡ್ ಆಫ್ ಸ್ಕೂಲಿಂಗ್ ಅಂತ ನನ್ಗೆ ಅನ್ಸುತ್ತೆ. ದೋ ಹಿ ಕೀಪ್ಸ್ ಸೇಯಿಂಗ್ ಐ ವಾಸ್ ನಾಟ್ ಸ್ಕೂಲ್ಡ್, ಐ ವಾಸ್ ನಾಟ್ ಸ್ಕೂಲ್ಡ್. ಐ ಫೀಲ್ ದೀಸ್ ಆರ್ ಆಲ್ ಹಿಸ್ schooling years. They have schooled him in ways that he didn't know outside of a classroom.
ಸೊ ದೀಪಾ ಅವರೇ, SPB ಅವರ ಕೆರಿಯರ್ ಅಲ್ಲಿ ಈ ತರ ಇನ್ಫ್ಲೂಯೆನ್ಸ್ ಅಂತೂ ಬೇರೆ ಬೇರೆ ಕಡೆಯಿಂದ ಬಂತು. ಅವ್ರ ಜೀವನದಲ್ಲಿ ಸಂಗೀತ ಕಲಿತರು, ಒಂದು ಗುರು ಇಲ್ಲ 2 ಗುರು ಆ ತರ ಒಂದು ಕ್ಲಾಸಿಕಲ್ ಟ್ರೆಡಿಷನ್ ಇಲ್ದೆ. ಸೊ ಅವ್ರ ಕೆರಿಯರಿನ ಆ ಪಯಣದಲ್ಲಿ ಬೇರೆ ಯಾರ್ಯಾರು ಅವ್ರ ಜೊತೆಗೆ ಬಂದ್ರು? ಪವನ್, ಏನು ನನ್ಗೆ SPB ಜೀವನ ಬಗ್ಗೆ, ಸಂಗೀತದ ಬಗ್ಗೆ ನೆನ್ಸ್ಕೊಂಡ್ರೆ ಎಲ್ಲನೂ ಫ್ಯಾಸಿನೇಟಿಂಗ್ ಅಂತ ಅನ್ಸುತ್ತೆ. ಎಷ್ಟೊಂದ್ ಜನ ಅವ್ರನ್ನ ರೂಪಿಸಿದ್ದು ಅವರು ಸತತವಾಗಿ ಒಂದು ಸ್ಮರಿಸ್ಕೋತಿದ್ರು ಅದನ್ನ. ಇವಾಗ ಒಬ್ಬ ಕಲಾವಿದ, ನೋಬಡಿ ಸಿಟ್ಸ್ ಆನ್ ದ ಪಿನಿಕಲ್ ಆಫ್ ಸಕ್ಸೆಸ್ ಅಲೋನ್ ಅನ್ನೋ ಒಂದು ಮಾತಿಗೆ SPB ಎಕ್ಸಾಂಪಲ್ ಆಗಿದೆ. ಅದೊಂದು ಅವ್ರಲ್ಲಿ ತುಂಬಾ ದೊಡ್ಡ ಗುಣ ಅಂತ ನನ್ಗೆ ಯಾವಾಗ್ಲೂ ಅನ್ಸೋದು. ಅಂದ್ರೆ ಅವ್ರು ಎಲ್ರನ್ನೂ ತಮ್ಮ ಜೊತೆಗೆ ಇಟ್ಕೋತಿದ್ರು ಸದಾ ಕಾಲ. ಈಗ 50 ವರ್ಷದ ಹಿಂದೆ ಯಾರೋ ಅವ್ರ ಜೀವನದಲ್ಲಿ ಮಾಡಿದ ಒಂದು ಸಣ್ಣ ಜೆಸ್ಚರ್ ಅವರು ಈಗ ಮೊನ್ನೆ ಹಿಸ್ ಲಾಸ್ಟ್ ಇಂಟರ್ವ್ಯೂ ತನಕ ಅವರು ನೆನಪು ಇಟ್ಕೋತಿದ್ರು. ಅದು ಒಂದು SPBಗಿದ್ದ ಒಂದು ತುಂಬಾ ದೊಡ್ಡ ಜನರಾಸಿಟಿ ಆಫ್ ಹಾರ್ಟ್. ಅದ್ ಯಾಕೆ ಇರ್ಬೋದು ಅನ್ನೋದು ಒಂದನ್ನ ನಾನು ಈ ಪ್ರಶ್ನೆನ ಉತ್ತರ ಕೊಟ್ಟು ಕಡೆಗೆ ಹೇಳ್ತೀನಿ. ಅವರು ಇದು ಪಿ ಸುಶೀಲಾ ಬಗ್ಗೆ ತುಂಬಾ ಹೇಳ್ತಾರೆ. ಅಂದ್ರೆ ಅವರ ಕೆರಿಯರ್ ಶುರು ಮಾಡಿದ ಮೊದಲ ದಿನಗಳಲ್ಲಿ ಪಿ ಸುಶೀಲಾ ಜೊತೆ ತುಂಬಾ ಹಾಡುಗಳನ್ನ ಹಾಡಿದ್ದಾರೆ. SPB ಹೆಂಗೆ ಸಿನಿಮಾ ಪ್ರಪಂಚಕ್ಕೆ ಬಂದ್ರು ಅನ್ನೋದು ಒಂದು ತುಂಬಾ ಫ್ಯಾಸಿನೇಟಿಂಗ್ ಸ್ಟೋರಿ. ಅದು ತುಂಬಾ ಜನಕ್ಕೆ ಗೊತ್ತಿರ್ಬೋದು. ಅವ್ರು ಯಾವ್ದೋ ಒಂದು ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ. ಆ ಕಾಂಪಿಟೇಷನ್ಗೆ ಘಂಟಸಾಲ ಮತ್ತೆ ಕೋದಂಡಪಾಣಿ ಅಂತ ಒಬ್ರು ತೆಲುಗು ಕಂಪೋಸರು, ಅವರಿಬ್ರು ಜಡ್ಜಸ್ ಆಗಿದ್ದಂತೆ. ಆ ಕೋದಂಡಪಾಣಿ ಅನ್ನೋರಿಗೆ ವಾಯ್ಸ್ ಕೇಳಿ ಎಂತ ಧ್ವನಿ ಇದು, ಇದನ್ನ ಸಿನಿಮಾಕ್ ಬಳಸ್ಕೋಬೇಕು ಅಂತ ಅವರು ಸಿನಿಮಾಗ್ ಅವ್ರನ್ನ ಅವ್ರನ್ನ ಸದಾ ಸ್ಮರಿಸ್ಕೋತಾರೆ. ನನ್ ಗುರು ಸಮಾನರು, ಅವ್ರು ಹಾಕಿದ್ ಗೆರೆ ದಾಟ್ತಿರ್ಲಿ ಮತ್ತೆ SPB. ನೆಕ್ಸ್ಟ್ ಯೂಶಲಿ ಹಿ ಟಾಕ್ಸ್ ಆಫ್ ಪಿ ಸುಶೀಲಾ ಅಂಡ್ ಹಿ ಸೇಸ್, ನನ್ಗೆ ನನ್ ಕನಸು ಮನ್ಸಲ್ಲೂ ಎಣಿಸಿರ್ಲಿಲ್ಲ ನಾನೊಂದು ಸಿನಿಮಾ ಪ್ರಪಂಚಕ್ಕೆ ಬರ್ತೀನಿ, ನಾನೊಂದು ಹಾಡ್ತೀನಿ ಅಂತ. ಏನೂ ಗೊತ್ತಿಲ್ಲದೆ ಬಂದ ನನಗೆ ಪಿ ಸುಶೀಲಾ ಇಂದ ಮೈಕ್ ಹೆಂಗ್ ಹಿಡ್ಕೋಬೇಕು, ರೆಕಾರ್ಡಿಂಗ್ ಹೆಂಗ್ ಫೇಸ್ ಮಾಡ್ಬೇಕು, ಯಾವ ಆಂಗಲ್ ಅಲ್ಲಿ ನಿಂತ್ಕೊಂಡು ಮೈಕ್ ಫೇಸ್ ಮಾಡ್ಬೇಕು, ಹೇಗ್ ಹಾಡ್ಬೇಕು, ಇದೆಲ್ಲ ನಂಗೆ ಕಲ್ಸ್ಕೊಟ್ಟಿದ್ದು ಪಿ ಸುಶೀಲಾ ಅಂತ ನೆನ್ಸ್ಕೊತಾರೆ. He talks very, with lot of warmth about S. Janaki. S. Janaki, SPB and Ilayaraja. This combination changed the whole dimension of film music in India. ಅದ್ವರೆಗೂ ಪಿ ಸುಶೀಲಾ ಮತ್ತೆ ಸೌಂದರರಾಜನ್ ಸೌತ್ ಇಂಡಿಯನ್ ಫಿಲ್ಮ್ ಮ್ಯೂಸಿಕ್, ತಮಿಳ್ ತೆಲುಗು ಇಂಡಸ್ಟ್ರೀಸ್ ಎಲ್ಲ ತುಂಬಾ ದೊಡ್ಡ ಹೆಸರಾಗಿತ್ತು. ಬಟ್ ವಿತ್ ಇಳಯರಾಜ ಕಮಿಂಗ್ ಇನ್ ಟು ದ ಪಿಕ್ಚರ್, S. Janaki, SPB and Ilayaraja became the famous trio. S. Janaki ಗೆದ್ದಿದ್ದೊಂದು ಸಂಗೀತ ಜ್ಞಾನ, ಅವ್ರು ಒಂದು ಹಾಡನ್ನ ಇಂಟರ್ಪ್ರೆಟ್ ಮಾಡ್ತಿದ್ದ ರೀತಿ, ಅದು ಅಸಾಧ್ಯ ಅಂತ SPB ಯಾವಾಗ್ಲೂ ಹೇಳ್ತಾರೆ. ನಾನು ಎಷ್ಟೋ ಸಲಿ ಅವರ ಹಾಡಿದ್ಮೇಲೆ ಕೂತ್ಕೊಂಡು ಆ ಸಾಲ್ಗಳ ಬಗ್ಗೆ ತುಂಬಾ ಆಲೋಚನೆ ಮಾಡ್ತಿದ್ದೆ. ಅವ್ರಿಗೆ ಹೆಂಗೆ ಈ ಪದಕ್ಕೆ ಈ ಗಮಕ ಕೊಡ್ಬೇಕು ಅಂತ ಅನ್ಸ್ತು, ಇಲ್ಲೊಂದು ಟ್ವಿಸ್ಟ್ ಕೊಡ್ಬೇಕು ಅಂತ ಅವ್ರಿಗೆ ಹೆಂಗ್ ಅನ್ಸ್ತು, ಹೌ ಡಿಡ್ ಶಿ ಇನ್ಕ್ರೀಸ್ ದ ವ್ಯಾಲ್ಯೂ ಆಫ್ ದಟ್ ಸಾಂಗ್. ಈ ಗುಣಗಳೆಲ್ಲ ನಾನು S. ಜಾನಕಿಯಿಂದ ಕಲಿತೆ ಅಂತ ಅವರು ತುಂಬಾ ನೆನ್ಸ್ಕೊತಾರೆ. ಇನ್ನೊಂದು ತುಂಬಾ ಇಂಟ್ರೆಸ್ಟಿಂಗ್ ಒಂದು ಕಥೆ SPB ಯಾವಾಗ್ಲೂ ಹೇಳ್ತಿದ್ರು ಅಂದ್ರೆ MS ವಿಶ್ವನಾಥನ್ ಬಗ್ಗೆ ಒಂದು ಕಥೆ. MS ವಿಶ್ವನಾಥನ್ ವಾಸ್ ಪ್ರಿಡೆಸೆಸರ್ ಆಫ್ ಇಳಯರಾಜ. ಇಳಯರಾಜ ಅವರನ್ನ ಗುರು ಸಮಾನರು ಅಂತಾನೆ ತಿಳ್ಕೊಂಡಿದ್ರು. ತುಂಬಾ ದೊಡ್ಡ ಸಂಗೀತ. MSV ಮತ್ತೆ SPB ಒಂದು ಸಿನಿಮಾದಲ್ಲಿ ಒಟ್ಟಿಗೆ ಹಾಡು ಹೇಳ್ತಾರೆ. ಆ ಸಿನಿಮಾ ಆ ಸಿಚುವೇಶನ್ ಹೆಂಗೆ ಅಂತಂದ್ರೆ, ತೇಂಗಾಯ್ ಶ್ರೀನಿವಾಸನ್ ಅಂತೊಬ್ರು ಕಲಾವಿದ್ರು ತಮಿಳ್ ಸಿನಿಮಾದಲ್ಲಿ. ಅವರು ಈಸ್ ಆಕ್ಚುಲಿ ಪ್ಲೇಯಿಂಗ್ ಅ ಕಂಪೋಸರ್ ಅಂಡ್ ಜೈ ಗಣೇಶ್ ಅಂತ ಇನ್ನೊಬ್ರು ಆಕ್ಟರ್, ಈಸ್ ಪ್ಲೇಯಿಂಗ್ ಅ ವಾನಬಿ ಸಿಂಗರ್ ಅಂತ. ಅವರು MS ವಿಶ್ವನಾಥನ್ ಹತ್ರ ಬಂದಿರ್ತಾರೆ, ನನ್ಗೊಂದು ಅವಕಾಶ ಕೊಡಿ, ವಿಚ್ ಇಸ್ ಪ್ಲೇಡ್ ಬೈ ತೇಂಗಾಯ್ ಶ್ರೀನಿವಾಸನ್, ನನ್ನ ಹತ್ರ ನನ್ಗೊಂದು ಅವಕಾಶ ಕೊಡಿ ಅಂತಂದು ಕೇಳ್ಕೊಂಡ್ ಬರ್ತಾರೆ. ಅವಾಗ ಇವ್ರಿಗೊಂದು ಹಾಡು ಹೇಳ್ಕೊಡೋ ಸೀನ್ ಅದು. ಸೊ ಅವರಿಬ್ರು ಒಟ್ಟಿಗೆ ಆ ಹಾಡು ಹೇಳ್ತಾರೆ. ಆ ಹಾಡು ಹೇಳಿದ ಮೇಲೆ ಹಾಡ್ ರೆಕಾರ್ಡಿಂಗ್ ಎಲ್ಲ ಆಗತ್ತೆ. ಆಮೇಲೆ ದೇ ರಿವ್ಯೂಯಿಂಗ್ ದಟ್ ಸಾಂಗ್. ಅವಾಗ MS ವಿಶ್ವನಾಥನ್ SPBಗೆ ಒಂದ್ ಪಾಯಿಂಟ್ ಅಲ್ಲಿ ಹೇಳುತ್ತಂತೆ, ನಿಂಗೆ ಈ ಸಿಚುವೇಶನ್ ಅರ್ಥ ಆಗಿದೆ ಅಲ್ವಾ,
ಇದ್ರಲ್ಲಿ ನಾನ್ ನಿಂಗ್ ಹಾಡು ಹೇಳ್ಕೊಡ್ತಾ ಇದ್ದೀನಿ, ನೀನ್ ಕಲ್ತ್ಕೋತಿದ್ಯಾ ಆ ಹಾಡನ್ನ, ನೀನ್ ಈ ಸಂಗತಿ ಹಾಡಿದ್ಯಲ್ಲ, ನಾನ್ ಮೂಲದಲ್ಲಿ ಈ ಸಂಗತಿ ಹಾಡಿಲ್ವಲ್ಲ. ಒಬ್ಬ ಆಪರ್ಚುನಿಟಿ ಕೇಳ್ಕೊಂಡ್ ಬಂದಿರೋ ಸಿಂಗರ್ he should not exceed his brief ಅಂತ ಹೇಳಿದ್ವಿ. he will lose that opportunity if he exceeds his brief ಅಂತ MS ವಿಶ್ವನಾಥನ್ ಹೇಳಿದ್ರು. ಅವಾಗ SPB ಅನ್ಸ್ತಂತೆ ಎಷ್ಟು ನಿಜ ಆ ಮಾತು. ಇಟ್ ವಿಲ್ ಜಸ್ಟ್ ನಾಟ್ ಗೋ ವೆಲ್ ವಿತ್ ದಟ್ ಸಿನಿಮ್ಯಾಟಿಕ್ ಸಿಚುವೇಶನ್. ಸೊ ಯು ಶುಡ್ ಆಲ್ವೇಸ್ ಸಿಂಗ್ ವಾಟ್ ದ ಸಿಚುವೇಶನ್ ಡಿಮಾಂಡ್ಸ್ ಆಫ್ ಯು. ದಟ್ ಸಿನಿಮ್ಯಾಟಿಕ್ ಸಿಚುವೇಶನ್ ಶುಡ್ ನೆವರ್ ಬಿ ಡಿವೋರ್ಸ್ಡ್ ಫ್ರಮ್ ಸಿಂಗಿಂಗ್ ಅನ್ನೋದು ಪಾಠ ನಂಗೆ MS ವಿಶ್ವನಾಥನ್ ಅವತ್ತು ಹೇಳ್ಕೊಟ್ರು. ನಾನು ಅದನ್ನ ಆ ಜನ್ಮ ಮರೆಯಲ್ಲ ಅಂತ ಅದೊಂದು ಕತೆ ತುಂಬಾ ಹೇಳ್ತಾರೆ. ಸೊ MS ವಿಶ್ವನಾಥನ್ ಅವ್ರ ಜೀವನದುದ್ದಕ್ಕೂ ಅವ್ರ ತಂದೆ ಸಮಾನರಾಗೇ ಇದ್ರು. MS ವಿಶ್ವನಾಥನ್ ಮತ್ತೆ ಸತ್ಯಂ ಇವ್ರಿಬ್ರ ಬಗ್ಗೆನೂ ತುಂಬಾ ಅಭಿಮಾನದ ಗೌರವದ ಮಾತುಗಳನ್ನ ಆಡ್ತಾರೆ. ಅವರಿಬ್ರು ಇವ್ರನ್ನ ಮಗ ಅಂತಾನೆ ಕರೀತೀವಿ. ಇನ್ನೊಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಕಥೆ ಯಾವಾಗ್ಲೂ SPB ಹೇಳೋದು ಅಂದ್ರೆ MGR ಬಗ್ಗೆ ಒಂದ್ ಕತೆ ಹೇಳ್ತಾರೆ. ಸಂಗೀತದಲ್ಲಿ ಅಥವಾ ನಮ್ಮ ಕಲೆಯಲ್ಲಿ ದೊಡ್ಡವರಾಗಿದ್ರೆ ಮಾತ್ರ ಸಾಲದು, ನಮ್ಮ ಜೀವನ ಮೌಲ್ಯಗಳು ತುಂಬಾ ಉದಾತ್ತವಾಗಿರ್ಬೇಕು, ನಾವು ದೊಡ್ಡವರಾಗಿರ್ಬೇಕು ನಮ್ಮ ನಿಜ ಜೀವನದ ಕ್ರಿಯೆಗಳಲ್ಲೂ ಅಂತ SPB ಯಾವಾಗ್ಲೂ ಹೇಳೋದು. ಅದ್ಯಾವ್ದು ಒಂದ್ ಸಂದರ್ಭ MGR SPB ಒಂದು ಚಾನ್ಸ್ ಕೊಡ್ತಾರಂತೆ. ಅಡಿಮೈ ಪೆಣ್ ಅಂತ ಒಂದ್ ಸಿನಿಮಾ, ಆಯಿರ ನಿಲವೇ ವಾ ಅಂತ ಹಾಡು ಇಟ್ ವೆಂಟ್ ಆನ್ ಟು ಬಿಕಮ್ ಅ ಹ್ಯೂಜ್ ಹಿಟ್. ಆ ಹಾಡ ಹೊತ್ತಿಗೆ MGR ಹೇಳಿದ್ರಂತೆ ಇವನ್ ಕೈಲೆ ಹಾಡ್ಸೋಣ ಅಂತೆಲ್ಲ ಡಿಸೈಡ್ ಆಯ್ತಂತೆ. ಆಮೇಲೆ SPB ಫೆಲ್ ಇಲ್. ಸೊ 1 ತಿಂಗಳು ಅವ್ರಿಗೆ ಬರಕ್ಕಾಗ್ಲಿಲ್ವಂತೆ ಸ್ಟುಡಿಯೋಗೆ. ಆಯ್ತು, ನಂದು ಆಪರ್ಚುನಿಟಿ ಹೋಯ್ತು, ಇನ್ನ ನನ್ ಜಾಗಕ್ಕೆ ಅವ್ರು ಇನ್ಯಾರನ್ನೋ ಕರೆದು ಹಾಡ್ ಸಿಗ್ತಾರೆ ಅಂತ ಇವ್ರು ಅನ್ಕೊಂಡ್ರಂತೆ. ಆದ್ರೆ 1 ತಿಂಗಳಾದ್ಮೇಲೆ ಇವ್ರು ಹೋದ್ರಂತೆ. ಅವಾಗ MGR ಕೇಳಿದ್ರಂತೆ ಯಾವಾಗ ಇಟ್ಕೊಳ್ಳೋಣ ರೆಕಾರ್ಡಿಂಗ್ ಅಂತ ಕೇಳಿದ್ರಂತೆ. ನೀವು ಇಷ್ಟ ದಿವಸ ರೆಕಾರ್ಡಿಂಗ್ ಮಾಡ್ಲಿಲ್ವಾ ಅದನ್ನ ಅಂತ ಇವ್ರು ಕೇಳಿದ್ದಕ್ಕೆ ಅವ್ರ ಅಂದ್ರಂತೆ, ಹೆಂಗ್ ಮಾಡ್ಲಿ, ನಾನ್ ನಿನ್ಗೆ ಮಾತು ಕೊಟ್ಮೇಲೆ ನೀನ್ ಹೋಗಿ ನಿನ್ ಕಾಲೇಜಲ್ಲಿ ನಿನ್ ಫ್ರೆಂಡ್ಸ್ಗೆಲ್ಲ ಹೇಳಿದ್ಯಾ MGR ನನ್ಗೊಂದ್ ಚಾನ್ಸ್ ಕೊಟ್ಟಿದ್ದಾರೆ ಅಂತ, ನಿನ್ ಮನೇಲೆಲ್ಲ ನೀನ್ ಹೋಗಿ ಹೇಳಿದ್ಯಾ MGR ಸಿನಿಮಾದಲ್ಲಿ ನಂಗೆ ಹಾಡಕ್ ಚಾನ್ಸ್ ಕೊಟ್ಟಿದ್ದಾರೆ ಅಂತ. ಇಷ್ಟೆಲ್ಲ ಆದ್ಮೇಲೆ ನಾನು ಅದ್ ಇನ್ಯಾರ ಕೈಲೋ ಹೇಳ್ಸಿದ್ರೆ ಜನ ನನ್ ಬಗ್ಗೆ ಏನ್ ಅನ್ಕೋತಾರೆ, ನಿನ್ ಬಗ್ಗೆ ಏನ್ ಅನ್ಕೋತಾರೆ, ನೀನ್ ಸುಳ್ಳು ಹೇಳಿದ್ಯಾ ಅಂತ ಅನ್ಕೋತಾರೆ, ಅಥವಾ MGR ಅವನ ಕೈ ಕೊಟ್ರು ಅಂತ ಅನ್ಕೋತಾರೆ. ನಿನ್ನ ಆ ಮಾತು ಉಳಿಸ್ಕೊಳ್ಳೋದಕ್ಕಿಂತ ಕಾಯೋದೇನು ದೊಡ್ಡದಲ್ಲ ಅಂತ MGR ಅವ್ರು ಹೇಳಿದ್ರು. ಸೊ he says that so many people held my hand without which I would have been nowhere. ನಾನು ಇಷ್ಟು ದೊಡ್ಡ ಕಲಾವಿದ ಆಗಕ್ಕೆ ಸಾಧ್ಯನೇ ಇಲ್ಲ. ನನಗೆ ಇಂಥ ಕಥೆಗಳೆಲ್ಲ ಕೇಳಿದಾಗ ಏನ ಅನ್ಸುತ್ತೆ ಅಂದ್ರೆ, ಆಮೇಲೆ SPB ಸದಾ ಇನ್ನೊಂದ್ ಏನ್ ಅನ್ಸ್ತಿತ್ತು ಅಂತಂದ್ರೆ, ಈ ಇನಿಷಿಯಲ್ ಆಪರ್ಚುನಿಟೀಸ್ ಎಲ್ಲ ಬಂದಿದೆ, ಇದೆಲ್ಲ ತುಂಬಾ ಜಾಸ್ತಿ ದಿನ ಆಗಲ್ಲ, ಒಂದ್ 4-5 ವರ್ಷ ಹಂಗೂ ಹಾಡ್ಬೋದೇನೋ ನಾನು, ಆಮೇಲೆ ಹೆಂಗೂ ನಾನು ಇಂಜಿನಿಯರಿಂಗ್ ಓದಿದೀನಿ, ನಾನು ಕೆಲಸ ಮಾಡ್ಕೊಂಡಿರ್ಬೇಕು ಅಂತ ಅನ್ಕೊಂಡ್ರೆ. ಆದ್ರೆ ಆಮೇಲೆ ಅವ್ರಿಗೆ ಅವಕಾಶಗಳು ಬರ್ತಾನೆ ಹೋದ್ವು, ಅವರು ತುಂಬಾ ದೊಡ್ಡ ಸಂಗೀತಗಾರರು ಎಲ್ಲ. then he always felt that he was a medium, that there was something larger than him in his life, and he was just a medium. ನನಗೆ ಪ್ರತಿ ಸಲ SPB ಥರದ ಇವರು ಈ ಜಾನಕಿ, ಸುಶೀಲಾ, MGR, MSB, ಇಳೆಯರಾಜ ಇದ್ರ ಬಗ್ಗೆ ಎಲ್ಲ ಮಾತಾಡೋ ಹೊತ್ತಿಗೆ ನನಗೆ ಯಾವಾಗ್ಲೂ ಏನ್ ಅನ್ಸುತ್ತೆ ಅಂದ್ರೆ, SPB ವಾಸ್ ಈ ಸಿನಿಮಾಗೆ ಯಾವ್ದನ್ ತುಂಬಾ ನ್ಯಾಚುರಲ್ ಅಂತ ಅನ್ಕೋತೀವಲ್ಲ, ಸ್ಪೆಕ್ಟಕಲ್ ಮೇಕಿಂಗ್, ಆ ಸ್ಪೆಕ್ಟಕಲ್ ಮೇಕಿಂಗ್ ನ ಒಳಗೊಳ್ಳಕ್ಕೆ SPB ಇಷ್ಟನೇ ಇರಲಿಲ್ಲ. he refused to make himself a spectacle at any point in time. ಈ ಸ್ಪೆಕ್ಟಕಲ್ ಮೇಕಿಂಗ್ ಅಲ್ಲಿ ಏನಾಗತ್ತೆ ಅಂತಂದ್ರೆ, ಅದು ಬ್ಲಾಕ್ ಇಸ್ ಬ್ಲಾಕ್, ವೈಟ್ ಇಸ್ ವೈಟ್ ಆ ತರ ಇರುತ್ತೆ. ಆದ್ರೆ SPBಗೆ ಒಂದು ಏನೋ ದೇರ್ ಇಸ್ ಸಮಥಿಂಗ್ ಬಿಯಾಂಡ್ ಮೀ ದಟ್ ಇಸ್ ಹ್ಯಾಪನಿಂಗ್ ಟು ಮೀ ಅನ್ನೋ ಒಂದು ಕಾನ್ಶಿಯಸ್ನೆಸ್ ಅವರಲ್ಲಿ. ಅದಕ್ಕೆ ಅವರಿಗೆ ಸಣ್ಣದು ತುಂಬಾ ತುಂಬಾ ದೊಡ್ಡದಾಗಿ ಬೃಹತ್ತಾಗಿ ಕಾಣಿಸ್ತಿತ್ತು. ಅದಕ್ಕೆ ಅವರು ಒಂದು ಸ್ಟುಡಿಯೋ ಶುರು ಮಾಡ್ತಾರೆ. ಅವಾಗ ಅವರು ಸ್ವಾಮಿನಾಥನ್ ಅನ್ನೋ ಒಬ್ಬ ರೆಕಾರ್ಡಿಸ್ಟ್ ನ ಕರ್ಕೊಂಡ್ ಬರ್ತಾರೆ. ಅಷ್ಟೊತ್ತಿಗೆ ಸ್ವಾಮಿನಾಥನ್ ಅವ್ರಿಗೆ ತುಂಬಾ ವಯಸ್ಸಾಗಿರತ್ತೆ. ಅವ್ರನ್ನ ಕರ್ಕೊಂಡ್ಬಂದು ಇವ್ರ ಸ್ಟುಡಿಯೋ ಇಂಜಿನಿಯರ್ ಮಾಡ್ತಾರೆ. ಆಮೇಲೆ SPB ಏನ್ ಹೇಳ್ತಾರೆ ಅಂತಂದ್ರೆ, ಈ ಮನುಷ್ಯ ಎಂಥ ದೊಡ್ಡ ಕಲಾವಿದ ಅವ್ರ ಟೈಮಲ್ಲಿ ಅಂದ್ರೆ 1600 ಸಿನಿಮಾಗೆ ಸೌಂಡ್ ರೆಕಾರ್ಡಿಸ್ಟ್ ಆಗಿದ್ದಾರೆ. ಒನ್ ಆಫ್ ದ ಗ್ರೇಟೆಸ್ಟ್ ಸೌಂಡ್ ರೆಕಾರ್ಡಿಸ್ಟ್ ಆಫ್ ಸೌತ್ ಇಂಡಿಯಾ.
ನನ್ನ ಮೊದಲನೇ ಹಾಡ್ ರೆಕಾರ್ಡ್ ಮಾಡಿದ್ದು ಇವರೇ. ಹಾಗಾಗಿ ನನ್ಗೆ ಅವ್ರ ಬಗ್ಗೆ ಒಂದು ಕೃತಜ್ಞತಾ ಭಾವ ಇದೆ. ಅವರೇ ನನ್ನ ಸ್ಟುಡಿಯೋಗೆ ಸೌಂಡ್ ಇಂಜಿನಿಯರ್ ಆಗ್ಬೇಕು ಅಂತ ಅವರನ್ನ ಕರ್ಕೊಂಡ್ಬರ್ತಾರೆ. ಸೊ ಐ ಆಲ್ವೇಸ್ ಫೀಲ್ ದಟ್ ಈ ಒಂದು ಜನರ ಬಗ್ಗೆ, ಒಂದು ಜೆಸ್ಚರ್ ಬಗ್ಗೆ, ಒಂದು ಸಮಾಜದ ಬಗ್ಗೆ ಒಂದು ತುಂಬಾ ಒಂದು ಕೃತಜ್ಞತೆ ಇತ್ತು. ಅಯ್ಯೋ, ಇಂಥ ಜನರ ಔದಾರ್ಯದಿಂದ ನಾನು ಒಬ್ಬ ಕಲಾವಿದ ಆದೆ, ಒಂದು SPB ಆದೆ ಅನ್ನೋದು ಅವ್ರಿಗೆ ಕಡೆಯವರೆಗೂ ಇತ್ತು. ಇನ್ಫ್ಯಾಕ್ಟ್ ಎಸ್ ಜಾನಕಿ ಅವರ ಶ್ರದ್ಧಾಂಜಲಿ ಅರ್ಪಿಸುವಾಗ್ಲೂ SPB ತೀರ್ಕೊಂಡ್ಮೇಲೆ ಶ್ರದ್ಧಾಂಜಲಿ ಹೇಳೋವಾಗ್ಲೂ ಹೇಳ್ತಾರೆ, ಪ್ರತಿ ಒಂದ್ ಸಭೆಯಲ್ಲೂ SPB ಹೇಳ್ತಾ ಇದ್ದ, ಎಸ್ ಜಾನಕಿ ಅಮ್ಮ ನನ್ಗೆ ಪ್ರೈಸ್ ಕೊಡಕ್ ಬಂದಾಗ ನಂಗೆ ಸಿಕ್ಕಿದ್ರು, ಅವತ್ ನಂಗೆ ತುಂಬಾ ಒಳ್ಳೆ ಮಾತುಗಳು ಹೇಳಿ ನೀನು ಮುಂದೆ ದೊಡ್ಡ ಕಲಾವಿದ ಆಗ್ತೀಯ ಅಂತ ಅವ್ರ ಆಶೀರ್ವಾದ ಮಾಡೋದು. ಆ ಕಾರಣಕ್ಕೆ ನಾನು ಇವತ್ತು ದಟ್ಸ್ ಒನ್ ಆಫ್ ದ ರೀಸನ್ಸ್ ಅಂತ ಯಾವಾಗ್ಲೂ ಹೇಳೋದು. ಸೊ ಈ ಒಂದು ಪಾರ್ಟ್ ಆಫ್ ಅ ಕಲೆಕ್ಟಿವ್ ಅನ್ನೋ ಒಂದು ಪ್ರಜ್ಞೆ SPಗೆ ಕಡೆವರೆಗೂ ಇತ್ತು. And that gratitude, that humility, that taking himself away from that spectacle making, I think all that was a large part of his music. That one essential goodness was a large part of his music ಅಂತ ನನಗೆ ಅನಿಸುತ್ತೆ. ಮತ್ತೆ ದೀಪಾ ಅವರೇ, ಇವ್ರು SPB ಅವರು ಮೇ ಬಿ ಈ ಸ್ಪೆಕ್ಟಕಲ್ ಅವ್ರು ಅವಾಯ್ಡ್ ಮಾಡಕ್ ಇಷ್ಟಪಡ್ತಾ ಇದ್ರು, ಬಟ್ ಅಟ್ ದ ಸೇಮ್ ಟೈಮ್ ಬರೀ ಅವ್ರ ಹಾಡ್ ಅಲ್ವಾ ಅವರ ಕಥೆಗಳು ನಮ್ಗೆಲ್ಲರಿಗೂ ನಾವು ಕೇಳಿದೀವಿ. ಈ ತರ ನೀವು ಹಂಚ್ಕೋತಾ ಇದ್ದೀರಲ್ಲ, ಇದು SPB ಬಾಯಿಂದ ನಮಗೆ ಆ ಮ್ಯೂಸಿಕ್ ಇಂಡಸ್ಟ್ರಿ, ಆ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆನೆ ತುಂಬಾ ಜನಕ್ಕೆ ತಿಳಿದಿದೆ ಅಲ್ವಾ? ಯಾಕಂದ್ರೆ ಬೇರೆಯವ್ರು ಕಂಪೇರ್ ಮಾಡಿದ್ರೆ ಸ್ವಲ್ಪ ಈ ತರ ಕಥೆಗಳು ಹೇಳೋದು ಹೇಗಾಗ್ತಾ ಇತ್ತು, ಹಿನ್ನೆಲೆ ಏನು ಅಂತ ಅದು ತುಂಬಾ ಅವರು ಮುಂದೆ ತರ್ತಾ ಇದ್ರಲ್ವಾ ಬೇರೆಯವ್ರಿಗಿಂತ ಕಂಪೇರ್ ಮಾಡಿದ್ರೇನು. ಆಕ್ಚುಲಿ ಪವನ್, ಯು ಮೇಡ್ ಸಚ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ, ಯುನೋ ಈ ಯಾರಿಗೂ ಇಲ್ದಿರೋ ಎಕ್ಸ್ಪೀರಿಯನ್ಸ್ SPBಗಿತ್ತು. ಅವರು 5-6 ಫಿಲ್ಮ್ ಇಂಡಸ್ಟ್ರಿ ಜೊತೆ ತುಂಬಾ ಒಂದು ಇಂಟೆನ್ಸ್ ಆಗಿ ಒಂದು ಸಂಬಂಧ ಇಟ್ಕೊಂಡಿದ್ರು. ಅಷ್ಟು ಹಾಡುಗಳನ್ನ ಹಾಡಿದವರು ಬಹುಶಃ ಇನ್ಯಾವ ಕಲಾವಿದ್ರು ಇಲ್ಲ. ಇಷ್ಟು ಜನಸಂಪರ್ಕ, producers, directors, musicians, and because he was an actor, cameraman, lighting, ಎಲ್ಲ ತರದ ಜನನು SPBಗೆ ಗೊತ್ತಿತ್ತು. ನಮ್ಮ ದುರ್ದೈವ ನೋಡಿ, ನಾವು somebody should have spoken to him and chronicled the life of South Indian films and film music. ಅಲ್ಲಿಯ ಜನ, ಅಲ್ಲಿಯ ವಾತಾವರಣ, ಸ್ಟುಡಿಯೋ ಹೆಂಗಿತ್ತು, ರೆಕಾರ್ಡಿಂಗ್ ಹೆಂಗ್ ನಡೀತಿತ್ತು, ಯಾವ್ಯಾವ ಕಂಪೋಸರ್ ಕ್ರಿಯೇಟಿವ್ ಪ್ರಾಸೆಸ್ ಯಾವ ತರ ಇತ್ತು, ಆರ್ಕೆಸ್ಟ್ರೇಷನ್ ಹೆಂಗ್ ಬಳಸ್ಕೊತಿದ್ರು, ಎಂತೆಂತ ಮ್ಯೂಸಿಷಿಯನ್ಸ್ ಇದ್ರು. ಫಾರ್ ಇನ್ಸ್ಟೆನ್ಸ್, ಇವಾಗ RD ಬರ್ಮನ್ ಆರ್ಕೆಸ್ಟ್ರಾ ಬಗ್ಗೆ ನಮ್ಗೆ ಗೊತ್ತಿದೆ. ಅಟ್ಲೀಸ್ಟ್ ಒಂದ್ 4 ಜನ, ಮನೋಹರ್ ಇದ್ದ, ಈ ತರದವರೆಲ್ಲ ಒಂದ್ ದೊಡ್ಡ ಹೆಸರು ಮಾಡಿದ 4. ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಲಿ ನಮ್ಗೆ ಅಷ್ಟು ಗೊತ್ತೇ ಇಲ್ಲ. ನಿಜವಾಗ್ಲೂ ನಂಗೆ ಅನ್ಸುತ್ತೆ ನಮ್ ದುರ್ದೈವ, ನಾವು ಅವ್ರನ್ನ ತುಂಬಾ ಸೀರಿಯಸ್ ಆಗಿ ತಗೋಬೇಕಿತ್ತು. ನಾವ್ ಅವ್ರನ್ನ ಸೀರಿಯಸ್ ಆಗಿ ತಗೊಂಡು ವಿಶ್ವ ಕ್ರಾನಿಕಲ್ ನಾವ್ ಅದನ್ನ ಮಾಡ್ಲಿಲ್ಲ. ರಿಯಲಿ ದಟ್ಸ್ ವೆರಿ ಸ್ಯಾಡ್. ಬಟ್ ಆ ಫುಲ್ ಕೆರಿಯರ್ ಅಲ್ಲಿ ಅಷ್ಟು ಪರ್ಫಾರ್ಮ್ ಮಾಡ್ತಾ ಇದ್ರಲ್ವಾ, ಸೊ ಆಗ್ಲೇ ಹಿ ವಾಸ್ ಸ್ಟ್ರೆಚಿಂಗ್ ಹಿಮ್ಸೆಲ್ಫ್ ಇನ್ ಸೋ ಮೆನಿ ಡೈರೆಕ್ಷನ್ಸ್. ನಾವು ಈಗ ಸಾಕಷ್ಟು ಓದಿದೀವಿ, ಬೇರೆ ಬೇರೆ ರೆಕಾರ್ಡ್ ಅನ್ನು ಬ್ರೇಕ್ ಮಾಡಿದ್ರು, ಎಷ್ಟೆಷ್ಟು ಹಾಡನ್ನ ಒಂದ್ ದಿನದಲ್ಲಿ ಹಾಡಿದ್ರು. ಸೊ ಇಟ್ ವಾಸ್ ಅ ಕಾನ್ಸ್ಯೂಮೇಟ್ ಪರ್ಫಾರ್ಮರ್ as well. ಹೌದು, ಏನು ಅಂತಂದ್ರೆ ಅವ್ರೊಂಥರ ಬ್ಲಾಟಿಂಗ್ ಪೇಪರ್ ತರ ಇದ್ರಂತೆ. ಎಸ್ ಜಾನಕಿ ಹೇಳ್ತಾರ ಮಾತನ್ನ. ಆಮೇಲೆ ಇವರು ರೆಹಮಾನು ಹೇಳ್ತಾರೆ, 7 ಗಂಟೆಗೆ ನಾವು ಹೋಗ್ಬಿಟ್ಟು ಸ್ಟುಡಿಯೋದ ಎಲ್ಲಾ ಸಿದ್ಧತೆಗಳು ಮಾಡ್ಕೋತಿದ್ವಿ. ಮ್ಯೂಸಿಕ್, ಇಡೀ ಮ್ಯೂಸಿಕ್ ಟೀಮ್, ಆರ್ಕೆಸ್ಟ್ರಾ ಟೀಮ್ ಬಂದಿರೋದು, ನಾವೆಲ್ಲ ತಯಾರಿ ಮಾಡ್ಕೊಂಡು SPB ಬರೋಷ್ಟೊಳಗೆ ಎಲ್ಲ ರೆಡಿ ಆಗೋಣ ಅಂತ ಕಾಯ್ತಾ ಇದ್ವಿ. 12:45 SPB ಬರೋದು, 10 ನಿಮಿಷದಲ್ಲಿ ಹಾಡು ಕಲ್ತ್ಕೊಳ್ಳೋರು, 1:30 ರೆಕಾರ್ಡಿಂಗ್ ಮುಗ್ದೋಗಿರೋದು ಅಂತ ಹೇಳಿ. So, how he could sing some 22 songs in a day? He would just go from one studio to the other. How else can you explain it? ಅದೇ ನಮಗ್ ಜಸ್ಟ್ ನಾನ್ ನರೇಟ್ ಮಾಡ್ಬೇಕು ಅಂದ್ರೆ ನಮಗ್ ಇನ್ನೂ ಜಾಸ್ತಿ ಟೈಮ್ ತಗೊಳತ್ತೆ ನರೇಷನ್ ಪೀಸ್ ಕಲಿಯೋಕೆ. ರೈಟ್, ಹೌದು. ಬಟ್ he was so self-effacing. ಅದೇ ಅವ್ರದ್ದು ತುಂಬಾ ದೊಡ್ಡತನ. ಯಾವತ್ತು ಅಟೆನ್ಷನ್ ಅನ್ನ ತಮ್ಮ ಕಡೆಗೆ ಡ್ರಾ ಮಾಡ್ಕೊತೀರಿ. ನೀವು 10 ನಿಮಿಷದಲ್ಲಿ ಹಾಡ್ ಕಲ್ತ್ಬಿಟ್ರಂತೆ ಅಂದ್ರೆ, ಆ ಹಾಡ್ ಹಂಗಿತ್ತಮ್ಮ, ಎಂತ ಕಂಪೋಸರ್ ಅವನು ಇಳಯರಾಜ, ಈ ತರ ಮಾತಾಡ್ಬಿಡೋರು ಅವರು. ಯಾವಾಗ್ಲೂ ತನ್ನ ಗ್ರೇಟ್ನೆಸ್ ನ ಯಾವಾಗ್ಲೂ ಒಂಚೂರು ಕಡಿಮೆ ಮಾಡಿ ಬೇರೆಯವ್ರದ್ರ ಬಗ್ಗೆನೆ ಅವರು ತುಂಬಾ ಮಾತಾಡ್ತಿದ್ರು.
ಸೊ ದೀಪಾ ಅವರೇ, ನಾವು SPB ಮತ್ತೆ ನಮ್ಮ ಫಿಲ್ಮ್ ಇಂಡಸ್ಟ್ರಿ, ಮ್ಯೂಸಿಕ್ ಇಂಡಸ್ಟ್ರಿ ಬಗ್ಗೆ ಒಂದಷ್ಟು ಮಾತಾಡಿದೀವಿ. ಅವ್ರ ಹಾಡುಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನೀವು ಬೇರೆ ಬೇರೆಯವ್ರನ್ನ ಕೇಳ್ಕೊಂಡು ಹೋದ್ರೆ ಒಬ್ಬೊಬ್ರಿಗೂ ಅವ್ರವ್ರ ಫೇವ್ರೇಟ್ SPB ಹಾಡುಗಳಿರುತ್ತೆ. ಬೇರೆ ಬೇರೆ ನಾವು ಸ್ಟೇಟ್ ಹೋದ್ರೆ ಅವ್ರಿಗೂ ಫೇವ್ರೇಟ್ ಇರುತ್ತೆ. ಸೊ ಫೇವ್ರೇಟ್ ದಿಕ್ಕಲ್ಲಿ ಹೋಗೋದಂತೂ ಜಾಸ್ತಿ ಏನು ಪಾಯಿಂಟ್ ಇಲ್ಲ. ಬಟ್ ಅವರ ಹಾಡಿನ ಗುಣಗಳು ಮತ್ತೆ ನೀವು ವಾಟ್ ವುಡ್ ಯು ವಾಂಟ್ ಟು ಹೈಲೈಟ್ ಹಾಡುಗಳ ಬಗ್ಗೆ? SPB ಸಂಗೀತದಲ್ಲಿ ಒಂದು ಪ್ಲೇಫುಲ್ನೆಸ್ ಇತ್ತು. ಅಂದ್ರೆ ಪ್ಲೇಫುಲ್ನೆಸ್ ಅಂತಂದ್ರೆ ಕನ್ನಡದಲ್ಲಿ ಲೀಲೆ, ಆ ಥರ ಈ ಕಲ್ಪನಾ ಜಗತ್ತು ಜೊತೆಗೆ ಒಂದು ಲೀಲೆ SPBಗೆ. ಅದೇನು ಅಂತಂದ್ರೆ ಅದು ಕನ್ವೆನ್ಷನ್ಸ್ ನ ಅಥವಾ ರೂಲ್ಸ್ ನ ಮುರಿಯೋ ಪ್ರಯತ್ನ ಆಗ್ತಿರ್ಲಿಲ್ಲ. ಈ ಹಾಡನ್ನೋ ಒಂದು ಅಬ್ಸ್ಟ್ರಾಕ್ಟ್ ಅಥವಾ ಮ್ಯೂಸಿಕ್ ಅನ್ನೋ ಒಂದು ಅಬ್ಸ್ಟ್ರಾಕ್ಟ್ ಅವ್ಯಕ್ತ ಒಂದು ಎಂಟಿಟಿ ಇದೆಯಲ್ಲ, ಅದ್ರ ಜೊತೆಗೆ ಒಂದು ನೇರ ಸಂಭಾಷಣೆಯಲ್ಲಿ ಇಟ್ಟಿದ್ರು ಅಂತ ನನಗೆ ಯಾವಾಗ್ಲೂ ಅನ್ನಿಸ್ತಾ ಇದೆ. ಅಂದ್ರೆ ಈಗ ಟೆಕ್ನಿಕ್ ಅಥವಾ ಸ್ಟೈಲ್ ಇದೆಲ್ಲ ನಮ್ಗೆ ಈಸಿ ಮಾರ್ಕರ್ಸ್. ಓ ಇವ್ರು ಹಿಂಗ್ ಹಾಡ್ತಾರೆ, ಇಲ್ಲೊಂದು ಗಮಕ ಬರುತ್ತೆ, ಓ ದಿಸ್ ಇಸ್ ಸೋ ಟಿಪಿಕಲ್ ಆಫ್ SPB, ಇವ್ರು ಈ ಫ್ರೇಸ್ ಅನ್ನು ಹಿಂಗ್ ಹಾಡ್ತಾರೆ. ಈ ತರದ್ದೆಲ್ಲ ಒಂದು ನಮ್ಗೆ ಎಕ್ಸ್ಟರ್ನಲ್ ಮಾರ್ಕರ್ಸ್ ಅಂತ. ಬರೀ SPB ಹಾಡು ಅಷ್ಟೇ ಆಗಿರ್ತಾ ಇರ್ಲಿಲ್ಲ, ಅವ್ರಿಗದೊಂದು ಒಳಗಿನಿಂದ ಒಂದು ಈ ಆನಂದ ಅಂತ ಹೇಳ್ತಾರಲ್ಲ, ಆ ಥರದ್ದೊಂದು ಗುಣ ಅವ್ರ ಸಂಗೀತಕ್ಕಿತ್ತು. ನೀವು ನೋಡಿಬೇಕಾದ್ರೆ ಪ್ರತಿ ಒಂದು ಸಲಿ ಈಗ ಯಾವ್ದೋ ಒಂದು 50 ವರ್ಷದ ಹಳೆ ಹಾಡು, ಲೆಟ್ಸ್ ಟೇಕ್ ಹಿಸ್ ಮಾಸ್ಟರ್ ಪೀಸ್ ಕಾದಲನ್ ದೀಪ ಮೋಂಡ್ರ ಅಂತ ಒಂದು ಹಾಡಿದೆ, ತಂಬಿಕ್ಕಿ ಎಂದು ಊರು ಅಂತ, ಸ್ಯಾಂಗರ್ ಸಾಂಗ್ ಫಾರ್ ರಜನಿಕಾಂತ್. ಆ ಹಾಡನ್ನ ನಾನ್ ಸ್ವತಃ ಸಿನಿಮಾದ ಕ್ಲಿಪ್ಪಿಂಗ್ ಇಂದ ಕೇಳಿರೋದು ಅಲ್ಲದೆ ಒಂದ್ 50 ಸಲಿ ಆದ್ರೂ SPB ಲೈವ್ ಕಾನ್ಸರ್ಟ್ಸ್ ಅಲ್ಲಿ ಅಲ್ಲಿ ಇಲ್ಲಿ ಹಾಡಿರೋದ ಹಾಡ್ಕೆ. ಆದ್ರೆ ಪ್ರತಿ ಸಲಿ ಅವ್ರು ಹಾಡಿದಾಗ್ಲೂ ಇದು ಫಸ್ಟ್ ಟೈಮ್ ನಾನು ಈ ಹಾಡ್ತಿದ್ದೀನಿ ಅನ್ನೋ ಒಂದು ಉತ್ಸಾಹದಲ್ಲಿ, ಒಂದು ಇಂಟೆನ್ಸಿಟಿಲಿ ಆ ಹಾಡು ಹಾಡ್ತಿದ್ರು. ಅದು SPB ಹಾಡುಗಳಿಗಿದ್ದ ಒಂದು ದೊಡ್ಡ ಗುಣ. ಈ ಹಾಡಿನ ಹೊರಮೈನ ಆಚೆಗೆ ಅದೇನೋ ಅದಕ್ಕೊಂದು ಒಳ ಜೀವ, ಒಳ ಸತ್ವ ಇತ್ತಲ್ಲ, ಅದ್ರ ಜೊತೆಗೆ SPBಗೊಂದು ಸಂಭಾಷಣೆ ಇರ್ತಾ ಇತ್ತು. ಹಾಗಾಗಿ ಅವ್ರು ಪ್ರತಿ ಸಲ ಆ ಹಾಡು ಹಾಡಿದಾಗ್ಲೂ ಮೊದಲನೇ ಸಲ ಹಾಡಿದ ಉತ್ಸಾಹದಿಂದ, ಪ್ರೀತಿಯಿಂದ ಆ ಹಾಡನ್ನ ಹಾಡ್ತಿದ್ರು. ಅದಕ್ಕೆ ಅದು ಯಾವತ್ತೂ SPB ಬಾಯಲ್ಲಿ ಯಾವ ಹಾಡು ಹಳಕಾಗ್ತಾ ಇರ್ಲಿಲ್ಲ ಅಂತ ನಂಗನ್ಸುತ್ತೆ. ಇನ್ನೊಂದು ನನಗೆ ಅವ್ರ ಹಾಡಲ್ಲಿ ಇಷ್ಟ ಆಗ ಗುಣ ಅಂತಂದ್ರೆ ಇಟ್ಸ್ ಅ ಮ್ಯೂಸಿಕಲ್ ಸ್ಟೋರಿ ಟೆಲಿಂಗ್. ಈ ಮ್ಯೂಸಿಕಲ್ ಸ್ಟೋರಿ ಟೆಲಿಂಗ್ ಅವ್ರಿಗೆ ಎಲ್ಲಿಂದ ಬಂತಪ್ಪ ಈ ಗುಣ ಅಂತಂದ್ರೆ, ನನ್ಗೆ ಐ ಫೀಲ್ ಅವ್ರ ಮನೇಲಿ ಒಂದು ವಾತಾವರಣ ಇತ್ತು ಕಾಣತ್ತೆ. ಅವ್ರ ತಂದೆ ಕಥಾಕಾಲಕ್ಷೇಪದ ಕಲಾವಿದ್ರು, ಹರಿಕತೆ ಮಾಡ್ತಿದ್ರಂತೆ ಅವ್ರ ತಂದೆ. ಸೊ ಅದ್ರಲ್ಲಿ ಹಾಡು, ನರೇಶನ್ ಎಲ್ಲ ಕಥನ ಎಲ್ಲ ಒಟ್ಟೊಟ್ಟಿಗೆ ಬರುತ್ತಲ್ಲ. SPB ಆ ಟ್ರೆಡಿಷನ್ ಇಂದ ತುಂಬಾನೇ ಇದು ಸ್ವೀಕಾರ ಮಾಡಿದ್ದಾರೆ ಅಂತ ನನ್ಗ ಯಾವಾಗ್ಲೂ ಅನ್ಸುತ್ತೆ. 2 ಹಾಡು ಹಾಕ್ತೀನಿ. ವಿಕ್ರಮ್ ಅನ್ನೋದು ತಮಿಳ್ ಸಿನಿಮಾ, ಕಮಲ ಹಾಸನ್ ಸಿನಿಮಾ. ಇದು ಏನ್ ಜೋಡಿ ಮಂಜಕ್ ಕುರುವಿ ಅಂತ ಈ ಹಾಡ್ ಹೆಸರು. ಅದೊಂದು ಟ್ರಾನ್ಸ್ಫಾರ್ಮೇಶನ್ ಇದೆಯಲ್ಲ ಅವ್ರಿಗೆ. ನೀವ್ ನೋಡಿ, ಬೇರೆ ನಮ್ಮ ಹಂಸಲೇಖ ಅವರ ಕಂಪೋಸ್ ಮಾಡಿದ ಪ್ರೇಮಲೋಕ ಸೂಪರ್ ಹಿಟ್ ಸಾಂಗ್ ಇದೆಯಲ್ಲ, ಹೆಲೋ ಮೈ ಲವ್ಲಿ ಲೇಡಿ ಹೂ ಆರ್ ಯು. ಆ ಹಾಡಲ್ಲಿ ನೋಡಿ, there are a range of voices that SPB moves into. ಫಸ್ಟ್ ಪ್ರಭಾಕರ್, ನಮ್ ಟೈಗರ್ ಪ್ರಭಾಕರ್ ಹಾಡ್ದಂಗ್ ಹಾಡ್ತಾರೆ ಆಯ್ತಾ, ಅವರೇ ಹಾಡಿದ್ರು ಅಂತಾನೆ ಅನ್ಸ್ಬೇಕು ನಿಮ್ಗೆ. ಆಮೇಲೆ ವಿಷ್ಣುವರ್ಧನ್ ಹಾಡ್ದಂಗ್ ಹಾಡ್ತಾರೆ, ಆಮೇಲೆ ರವಿಚಂದ್ರನ್ ಹಾಡ್ದಂಗ್ ಹಾಡ್ತಾರೆ. ಈಚ್ ಟೈಮ್ ಇನ್ ಒನ್ ಸಿಂಗಲ್ ಸಾಂಗ್ ಹಿ ಹ್ಯಾಸ್ ಸೋ ಮೆನಿ ಡಿಫ್ರೆಂಟ್ ವಾಯ್ಸಸ್. ದಟ್ ಈ ದಶಾವತಾರಂ ಅಂತ ಒಂದು ಕಮಲ್ ಹಾಸನ್ ಸಿನಿಮಾ ಬಂತು ನೋಡಿ, ಅದರಲ್ಲಿ ಕಮಲ್ ಹಾಸನ್ ಪ್ಲೇಸ್ 9+1 ರೋಲ್. ಐ ಥಿಂಕ್ 1 is ಫೀಮೇಲ್ ಕ್ಯಾರೆಕ್ಟರ್, 9 ಅದರ್ ರೋಲ್ಸ್ ಈ ಪ್ಲೇಸ್. ತೆಲುಗು ಸಿನಿಮಾದ ಡಬ್ಬಿಂಗು SPB ಮಾಡಿರೋದು. ಅಷ್ಟು ರೋಲ್ಸ್ಗೆ SPB ಡಬ್ ಮಾಡಿದ್ದಾರೆ. 9 ಡಿಫರೆಂಟ್ ವಾಯ್ಸಸ್ ಇನ್ಕ್ಲೂಡಿಂಗ್ ದ ಫೀಮೇಲ್ ವಿಚ್ ಇಸ್ 10. ಈ ತರದ ಒಂದು ರೀಇನ್ವೆಂಟ್ ಮಾಡ್ಕೊಳ್ಳೋದಿದೆಯಲ್ಲ, ಡಿಫ್ರೆಂಟ್ ವಾಯ್ಸ್ ಟೆಕ್ಸ್ಚರ್ಸ್ ಪ್ರೊಡ್ಯೂಸ್ ಮಾಡೋದು, ಇವೆಲ್ಲ ನನ್ಗನ್ಸುತ್ತೆ ಈ ಒಂದು ಅವ್ರಿಗೆ ಅವ್ರ ತಂದೆಯಿಂದ ಒದಗಿ ಬಂದಿದ್ದ ಈ ಕಥಾ ಕಾಲಕ್ಷೇಪದ ಕಥೆ ಹೇಳೋ ರೀತಿಯ ಟ್ರೆಡಿಷನ್ ಇಂದ ಬಂದಿದ್ರಿಂದ ಅವ್ರಿಗೆ ಈ ತರ ಒಂದು ಬೇರೆ ಬೇರೆ ರೀತಿಯ ವಾಯ್ಸ್ ಆಗಕ್ಕೆ ಸಾಧ್ಯ ಆಗ್ತಾ ಇತ್ತು ಅಂತ ಅನ್ಸುತ್ತೆ. ಸೊ ದಟ್ಸ್ ಒನ್ ಕೈಂಡ್. ಇನ್ನೊಂದು, ಈ
ದಳಪತಿಲ್ ಒಂದು ಹಾಡಿದೆ, ಸುಂದರಿ ಕಣ್ಣಾಲ್ ಅಂತ ಒಂದು ಹಾಡು, ಪ್ಲೇ ಸಮಥಿಂಗ್ ಎಲ್ಸ್ ವಿತ್ ಇಟ್. ಇದು ಆಟೋ ರಾಜ ಸಿನಿಮಾದ ಹಾಡು, ನನ್ನ ಆಸೆ ಹಣ್ಣಾಗಿ. ಧರ್ಮಕ್ಷೇತ್ರಂ ಅನ್ನೋ ಸಿನಿಮಾ ಹಾಡೋದು, ಎನ್ನೋ ರಾತ್ರುಲ್ ಹೊಸ್ತಾಯಿ ಗಾನಿ ಅಂತ ಹಾಡು. ನಾನು ಈ 3 ಹಾಡು ಯಾಕೆ ಹಾಕಿದೆ ಅಂದ್ರೆ, ಈ 3 ಹಾಡುಗಳ ಉದ್ದೇಶ ಒಂದೇ ತರ ಇದೆ. ಏನೋ ಒಂದು ಕನಸು, ಒಂದು ಪ್ರೇಮ, ಈ ತರದ ಒಂದು ಡ್ರೀಮಿ ಸೀಕ್ವೆನ್ಸ್ ಇರೋ ಹಾಡುಗಳಿವೆಲ್ಲ. ಬಟ್ ಈ 3 ಹಾಡುಗಳು, ಒಂದು ತಮಿಳು, ಒಂದು ತೆಲುಗು, ಒಂದು ಕನ್ನಡ, ಈ 3 ಹಾಡು ಹಾಕಿದೀನಿ. ಈ 3 ಹಾಡುಗಳಲ್ಲೂ ಅವರ ತುಂಬಾ ಬೇರೆ ಬೇರೆ ತರ ವಾಯ್ಸ್ ಟೆಕ್ಸ್ಚರ್ಸ್ ನಿಮ್ಗೆ ಕಾಣಿಸುತ್ತೆ. ನೀವು ಎಲ್ಲ ಹಾಡು ಗಮನಿಸಿ. ನಾನು ಇದಲ್ದಿದ್ರೆ ಇನ್ನೊಂದು SPBಗೆ ಎಂಡ್ಲೆಸ್ ಆಗಿ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ಬೋದು, ಅಷ್ಟು ಇದೆ ಅವರ ಬಾಡಿ ಆಫ್ ವರ್ಕ್. ಏನ್ ಮಾಡ್ತಾರೆ SPB ಅಂತಂದ್ರೆ, ಈಗ ಹಾಡಿಗೆ ಒಂದು ಮುಖ್ಯ ಧಾರೆ ಅಂದ್ರೆ, ಇವಾಗ ಅವ್ರು ಹೇಳೋ ಹಾಡು ಇದೆಯಲ್ಲ, ಆ ಹಾಡಿಗೆ ಒಂದು ಮೂಡ್ ಇರುತ್ತೆ. ಆದ್ರೆ ಸಿನಿಮಾದಲ್ಲಿ ಇನ್ವೇರಿಯಬ್ಲಿ ಏನಾಗುತ್ತೆ ಅಂದ್ರೆ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಇಸ್ ಆಲ್ವೇಸ್ ಟ್ರೈಂಗ್ ಟು ಇನ್ವೋಕ್ ದ ಲಾರ್ಜರ್ ನ್ಯಾರೇಟಿವ್. ಹೌದು, ಆ ಸಿನಿಮಾದೊಂದು ಲಾರ್ಜರ್ ನ್ಯಾರೇಟಿವ್ ನ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇನ್ವೋಕ್ ಮಾಡಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಈ ಹಾಡು ಅದು ಒಂದು ಇಂಡಿಪೆಂಡೆಂಟ್ ಎಂಟಿಟಿ ಆಗಿ ಇರಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಬಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ನ ಅದಕ್ಕೊಂದು ಪರ್ಸ್ಪೆಕ್ಟಿವ್ ಕೊಡ್ತಿರುತ್ತೆ, ಅದಕ್ಕೆ ಒಂದು ನಿರೂಪಣೆ ಕೊಡ್ತಿರುತ್ತೆ, ಇದೊಂದು ದೊಡ್ಡ ಕಥೆಯ ಭಾಗ ಅಂತ ಆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸದಾ ಸೂಚನೆ ಮಾಡಕ್ಕೆ ಟ್ರೈ ಮಾಡ್ತಾ ಇರುತ್ತೆ. SPB ಏನ್ ಮಾಡ್ತಾರೆ ಅಂತಂದ್ರೆ, ಈ ಬ್ಯಾಕ್ ಗ್ರೌಂಡ್ ಸ್ಕೋರಿನ ಇದನ್ ಮೂಡ್ ಇದೆಯಲ್ಲ, ಅದನ್ನ ಅವ್ರ ಹಾಡಿನೊಳಗೆ ಎಳ್ಕೊಂಡ್ಬಂದು ಅದನ್ನ ಒಂದು ಆವಾಹನೆ ಮಾಡ್ತಾರೆ. ನಾನು ಅದಕ್ಕೊಂದು ಹಾಡು ಹಾಕಿ ತೋರಿಸ್ತೀನಿ ನಿಮ್ಗೆ. ಅದು ಹೆಂಗ್ ಮಾಡ್ತಾರೆ ಅಂತಂದ್ರೆ, he puts the song in a context, he also liberates it. ಅಂದ್ರೆ ಆ ಸಿನಿಮಾ ನೋಡದೆ ನೀವು ಬರೀ ಆ ಹಾಡನ್ನ ಕೇಳಿದ್ರೆ, ಓ ಇದೊಂದು ಗ್ರೇಟ್ ಲವ್ ಸಾಂಗ್, ಅಥವಾ ಇದೊಂದು ಗ್ರೇಟ್ ಎರಾಟಿಕ್ ಸಾಂಗ್, ಅಥವಾ ಇನ್ನೇನೋ ಒಂದು ಆಗಿ ನೀವು ಅದನ್ನ ಆಸ್ವಾದನೆ ಮಾಡ್ಬೋದು. ಆದ್ರೆ ಆ ಸಿನಿಮಾದೊಂದು ಭಾಗವಾಗಿ ನೀವು ಆ ಹಾಡನ್ನ ನೋಡಿದ್ರೆ, ಅವ್ರು ಯಾವ ಕಾಲಕ್ಕೂ ಆ ಹಾಡನ್ನ ಅದರ ಲಾರ್ಜರ್ ನ್ಯಾರೇಟಿವ್ ಇಂದ ಸಪರೇಟ್ ಆಗಕ್ಕೆ ಬಿಡದೇ ಇಲ್ಲ. ಸಮ್ ಹೌ ಹಿ ಟ್ರೈಸ್ ಟು ಇನ್ಫ್ಯೂಸ್ ದಟ್ ಕ್ವಾಲಿಟಿ ಆಫ್ ದ ಸ್ಟೋರಿ ಇನ್ ಟು ದ ಫಿಲ್ಮ್. ಅಮೃತ ವರ್ಷಿಣಿ ಅಂತ ಒಂದು ಕನ್ನಡ ಸಿನಿಮಾ ಬಂತು ನೋಡಿ, ಅದರಲ್ಲಿ ಈ ಸುಂದರ ಬೆಳದಿಂಗಳ ಅಂತ ಒಂದು ತುಂಬಾ ಚೆನ್ನಾಗಿರೋ ಹಾಡಿದೆ. ಈ ಸಿನಿಮಾದಲ್ಲಿ ಒಂದು ಅಂಡರ್ಲೈನ್ ಟೆನ್ಷನ್ ಇದೆ, ಸಿನಿಮಾ ನೋಡಿದವ್ರಿಗೆ ಗೊತ್ತಾಗತ್ತೆ. ಸೊ ಈ ಲಾಸ್ಟ್ ನೀವು ಒಂದು ಫ್ಲೂಟ್ ಬಿಟ್ಟು ಬರುತ್ತೆ, ಆ ಫ್ಲೂಟ್ ಬಿಟ್ಟು ಮತ್ತೆ ಹಾಡೋದು ಆ ದಿನ ದಿನ ಚಣ ಚಣ ಅಂತ 2 ಫ್ರೇಸ್ ಇದೆ ಅದರಲ್ಲಿ. ಅವರು ಆ ಫ್ಲೂಟ್ ಬಿಟ್ಟನ್ನ ಹೆಂಗ್ ಇಮಿಟೇಟ್ ಮಾಡಿ ಇಂಟರ್ಪ್ರೇಟ್ ಮಾಡ್ತಾರೆ ಅಂತ ನೀವು ನೋಡಿ ಆಯ್ತಾ. ದಿನ ದಿನ ಹೇಳ್ದಂಗ್ ಚಣ ಚಣ ಹೇಳೋದಿಲ್ಲ, ದಿನ ಹೇಳ್ದಂಗ್ ದಿನಕ್ಕೆ ಒಂದು ಎಲಾಂಗೇಟೆಡ್ ಮೂವ್ಮೆಂಟ್ ಇದೆ, ಅಂಡ್ ಈಸ್ ಇಂಟರ್ಪ್ರೇಟಿಂಗ್ ದ ಫ್ಲೂಟ್. ಇಮಿಡಿಯೇಟ್ ಆ ಮೂಡನ್ ಬ್ರೇಕ್ ಮಾಡಿ ಆ ಚಣ ಚಣ ಬೇರೆ ಮಾಡ್ತಾರೆ. ಇಟ್ಸ್ ಶಾರ್ಟರ್, ಇಟ್ಸ್ ಫ್ಲೀಟಿಂಗ್. ಅದ್ ಹೆಂಗೆ ಅವ್ರು ಮಾಡ್ತಾರೆ ಅಂತಂದ್ರೆ, ಇಟ್ಸ್ ಜಸ್ಟ್ ಸೋ ಫಿನಾಮಿನಲ್. ಏನೋ ದೇರ್ ಇಸ್ ಒಂದ್ ಪ್ರೇಮ ಇದೆ, ಒಂದ್ ಬ್ಯೂಟಿಫುಲ್ ಫೀಲಿಂಗ್ ಇದೆ, ಬಟ್ ಆದ್ರೆ ಎಲ್ಲವೂ ಸುಗಮವಾಗಿಲ್ಲ. ಸೊ ಹಿ ಕಾಂಟ್ ಬಿ ಎಂಟೈರ್ಲಿ ಅಪ್ ಬೀಟ್. ತುಂಬಾ ಖುಷಿಯಾಗಿ ಹಾಡಕ್ಕಾಗಲ್ಲ. ಅವ್ರ ವಾಯ್ಸು ಅವ್ರು ಎಷ್ಟು ಚೆನ್ನಾಗಿ ಮಾಡ್ಯುಲೇಟ್ ಮಾಡಿ ಒಂದು ಕಥೆನ ಗ್ರಹಿಸ್ತಾರೆ ಅವ್ರ ಸಂಗೀತದಲ್ಲಿ ಅಂತಂದ್ರೆ, ಐ ಥಿಂಕ್ ಹಿ ಇಸ್ ಜಸ್ಟ್ ಸೋ ಫಿನಾಮಿನಲ್. ಇನ್ನೊಂದು ಎಕ್ಸಾಂಪಲ್ ನಾನು ಕೊಡ್ಬೇಕು ಅಂತಂದ್ರೆ, ಅವ್ರು ಕ್ಲಾಸಿಕಲ್ ಟ್ರೈ ಮಾಡಿದ್ದು ಶಂಕರಾಭರಣಂ ಅಲ್ಲಿ. ಸೊ ಶಂಕರಾಭರಣಂಗೆ SPB ಹಾಡಿ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬರುತ್ತೆ. ಆದ್ರೆ ಅವರು ಮೊದಲು ಆ ಸಿನಿಮಾಕ್ಕೆ ಹಾಡಕ್ ಒಪ್ಕೊಳ್ಳೋದಿಲ್ಲ. KV ಮಹಾದೇವನ್ಗೆ SPB ಹೇಳ್ತಾರಂತೆ, ಇದು ಕರ್ನಾಟಕ ಶಾಸ್ತ್ರೀಯ ಸಂಗೀತಗಾರನಿಗೆ ಹಾಡ್ಬೇಕಾಗಿರೋದ್ರಿಂದ ನನ್ಗೆ ಆ ತರದ ತಯಾರಿ ಇಲ್ಲ, ನಾನು ಹಾಡಲ್ಲ ಅಂತ ಹೇಳ್ತಾರಂತೆ. ಆದ್ರೆ KVM ಮಹಾದೇವನ್ ಸರ್, ಆಯ್ತು ನಿಂಗೆ ಕಾನ್ಫಿಡೆನ್ಸ್ ಇಲ್ದಿದ್ಮೇಲೆ ನಾನು ಹೇಗ್ ಬರುವಂತ ಮಾಡಕ್ಕಾಗತ್ತೆ ಅಂತ ಬಿಡ್ತಾರೆ. ಆದ್ರೆ ಪುಗಳೇಂದು ಅಂತ KV ಮಹಾದೇವನ್ ಅವ್ರ ಅಸಿಸ್ಟೆಂಟ್ SPB ಬಲವಂತ ಮಾಡ್ತಾರಂತೆ, ಇಲ್ಲ ನೀನೇ ಹಾಡ್ಬೇಕು, ನಾನ್ ನಿಂಗೆ ಟ್ರೈನ್ ಮಾಡ್ತೀನಿ ಅಂತ. ಆ ವಿಶ್ವಾಸದ ಮೇಲೆ SPB ಆ ಸಿನಿಮಾಕ್ ಹಾಡಕ್ಕೆ ಒಪ್ಕೊತಾರೆ. ಈಗ ಶಾಸ್ತ್ರೀಯ ಸಂಗೀತ SPB ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು, ಎಲ್ಲಾ ಸರಿ, ಹಾಡೆಲ್ಲ ಸೂಪರ್ ಡೂಪರ್ ಹಿಟ್ ಆಯ್ತು, ಸಿನಿಮಾನು ಸಿಕ್ಕಾಬಟ್ಟೆ ಓಡ್ತು. ಇವತ್ತಿಗೂ ಅದೊಂದು ಕ್ಲಾಸಿಕ್ ಅನ್ನೋ ತರದೇನೆ ಜನ ಗುರುತಿಸ್ತಾರೆ, ಎಲ್ಲ ಸರಿ. ಆದ್ರೆ ಈಗ ಕ್ಲಾಸಿಕಲ್ ಸಂಗೀತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡಿದವ್ರು ಯಾರು ಆ ಹಾಡುಗಳನ್ನ ಒಪ್ಕೊಳ್ಳಲ್ಲ ಕರ್ನಾಟಕ ಶಾಸ್ತ್ರೀಯ ಸಂಗೀತ. What SPB actually did is that he performed the classical in the film. He did not sing classical. He performed the classical.
And that performance was so authentic that people were willing to buy it as classical. ಇನ್ಫ್ಯಾಕ್ಟ್ ಅದರ ಸಿನಿಮಾ ಡೈರೆಕ್ಟರ್ ಕೆ ವಿಶ್ವನಾಥ್ ಕೂಡ ಹೇಳ್ತಾರಂತೆ, ಇದು ಯಾವುದೇ ಒಂದು ಲೀನಿಯರ್ ಅಥವಾ ಮೆಥಾಡಿಕಲ್ ಅಪ್ರೋಚ್ ಅಲ್ಲಿ ಎಸ್ ಪಿ ಹಾಡಿಲ್ಲ, ನಮಗೂ ಗೊತ್ತು. ಆದ್ರೆ ಅವರು ಅದಕ್ಕೊಂದು ಡ್ರಾಮ್ಯಾಟಿಕ್ ಇಂಪೆಟಸ್ ಕೊಡ್ತಾರಲ್ಲ, ಒತ್ತು ಕೊಡ್ತಾರಲ್ಲ, ಒಂದು ಥಿಯೇಟ್ರಿಕಲ್ ಒತ್ತು ಕೊಡ್ತಾರಲ್ಲ, ಆ ಥಿಯೇಟ್ರಿಕಲ್ ಎಲಿಮೆಂಟೇ ಆ ಹಾಡುಗಳಿಗೆ ಜೀವ ತುಂಬಿತು ಅಂತ ಕೆ ವಿಶ್ವನಾಥ್ ಹೇಳ್ತಾರೆ. ಆಮೇಲೆ ಅವ್ರಿಗೆ ಯಾವಾಗ್ಲೂ ಒಂದು ಸ್ಟುಡಿಯೋ ಒಳಗೆ ಬಂದ ಕೂಡ್ಲೆ ಫಸ್ಟ್ ಕೇಳ್ತಿದ್ದ ಪ್ರಶ್ನೆ ಯಾರು ಹೀರೋ ಅಂತ ಕೇಳ್ತಿದ್ರು. ಯಾರು ಹೀರೋ ಅನ್ನೋದ್ರ ಮೇಲೆ ಅವರು ಹಾಡ ರೀತಿನ ಅಳವಡಿಸ್ಕೊತಾ ಇದ್ರಂತೆ. ಯಾವ್ದೋ ಒಂದು ಇಂಟರ್ವ್ಯೂಲಿ ಯಾರೋ ಪ್ರಶ್ನೆ ಕೇಳಿದಾಗ SPB ಅದನ್ನ ಹೇಳಕ್ಕೂ ಹೇಳ್ತಾರೆ, ಐ ಇಮಿಟೇಟ್ ದ ಥ್ರೋ ಆಫ್ ದಿ ಆಕ್ಟರ್. ಐ ಕಾಂಟ್ ಇಮಿಟೇಟ್ ಹಿಸ್ ವಾಯ್ಸ್ ಬಟ್ ಐ ಇಮಿಟೇಟ್ ದ ಥ್ರೋ ಆಫ್ ದಟ್ ಆಕ್ಟರ್ ಅಂತ ಹೇಳ್ತಾರೆ. ಇಷ್ಟೆಲ್ಲ ಕಾರಣಕ್ಕೆ SPB ಒಂಥರ ಇರ್ರಿಪ್ಲೇಸಬಲ್ ಅನ್ನೋ ಥರದಲ್ಲಿ. ದೀಪಾ ಅವರೇ, SPB ಅವರ ಜೀವನದ ಬಗ್ಗೆ, ಅವರ ಹಾಡಿನ ಬಗ್ಗೆ, ಅವರ ಪಯಣದ ಬಗ್ಗೆ ಇಷ್ಟು ಚೆನ್ನಾಗಿ ನಮ್ ಜೊತೆ ಹಂಚ್ಕೊಂಡಿದ್ದೀರಾ, ತುಂಬಾನೇ ಧನ್ಯವಾದ. ಸೊ ಅವ್ರ ಹಾಡುಗಳಂತೂ ಯಾವಾಗ್ಲೂ ಇರುತ್ತೆ. ಥ್ಯಾಂಕ್ಫುಲಿ ಈ ಕಾಲದಲ್ಲಿ ಒಳ್ಳೆ ರೆಕಾರ್ಡಿಂಗ್ ಟೆಕ್ನಾಲಜಿ ಬಂದಿದೆ. ಐ ಆಮ್ ಶ್ಯೂರ್ ಗ್ರೇಟೆಸ್ಟ್ ಹಿಟ್ಸ್ ಅಂತ ಸಾಕಷ್ಟು ಕಲೆಕ್ಷನ್ಸ್ ಇನ್ನೇನ್ ಬರುತ್ತೆ. ಈಗಿನ ಕಾಲದಲ್ಲಂತೂ ಸ್ಪಾಟಿಫೈ, ಸಾವನ್, ಬೇರೆ ಬೇರೆ ಕಡೆಯಿಂದ ನಾವು ಹಾಡುಗಳನ್ನ ಕೇಳ್ತೀವಿ, ನಮ್ಗೆ ಆಕ್ಸೆಸ್ ಅಂತೂ ಸಿಗ್ತಾ ಇರುತ್ತೆ. ಈ ಹಾಡುಗಳ ಬಿಟ್ಟು ಬೇರೆ ಏನ್ ಅವ್ರ ಲೆಗಸಿ ಅಂತ ನೀವ್ ಮನ್ಸಲ್ಲಿದೆ? ಏನ್ ಗೊತ್ತಾ ಪವನ್, ಈ ರೆಹಮಾನ್ ಒಂದು ರೈಸ್ ಶುರು ಆಯ್ತಲ್ಲ, ಅದ್ರ ಜೊತೆಗೇನೆ MTV ಅನ್ನೋ ಒಂದು ಐಡಿಯಾನು ಬೆಳೆದಿತ್ತು. ಓಕೆ, ರೆಹಮಾನ್ ಅಂಡ್ MTV ಒಂಥರ ಸೈಮಲ್ಟೇನಿಯಸ್ ಆಗಿ ಬೆಳೆದು ಬಂದ ಒಂದು ಸಂಗೀತ ಸಂಸ್ಕೃತಿ. ಆದ್ರೆ ಆಗೇನಾಯ್ತು ಅಂತಂದ್ರೆ, ಹಾಡು ಮತ್ತೆ ದೃಶ್ಯಕ್ಕೆ ಒಂದು ಸಂಬಂಧ ಇತ್ತಲ್ಲ, ಅದು ಇಳಿಮುಖ ಆಗ್ತಾ ಬಂತು. ಅದ್ರ ಜೊತೆಗೆ ಸಂಗೀತದ ಒಂದು ಪರಿಭಾಷೆನೇ, ಸಿನಿಮಾ ಸಂಗೀತದ ಪರಿಭಾಷೆನೇ ಬದಲಾಗಕ್ಕೆ ಶುರುವಾಯ್ತು. ಅಂದ್ರೆ ನಾವು ಯಾವುದನ್ನ ಸೌಂಡ್ ಅಂತ ಕರಿತೀವೋ ಅದು ಒಂದು ಸಿನಿಮಾದ ಸೃಜನಶೀಲ ಆಯಾಮಕ್ಕಿಂತ ದೊಡ್ಡದಾದ ಸಂದರ್ಭ. ಸೌಂಡೇ ಬಿಗ್ಯಾನ್ ಟು ಡಾಮಿನೇಟ್ ದ ಕ್ರಿಯೇಟಿವ್ ಕಂಟೆಂಟ್ ಆಫ್ ದಿ ಸಾಂಗ್. ಸೊ ಹಿಂದಿನ ಕಾಲದಲ್ಲಿ ಏನಿತ್ತು ಅಂತಂದ್ರೆ, ಯಾರೋ ಒಬ್ಬ ಕಂಪೋಸರ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಅವನು ಇನ್ಯಾವುದೋ ದೊಡ್ಡ ಕಂಪೋಸರ್ ಗರಡಿಯಲ್ಲಿ ತಯಾರಾಗ್ಬೇಕಾಗಿತ್ತು. ಫಾರ್ ಇನ್ಸ್ಟೆನ್ಸ್ ಇಳಯರಾಜ ಅಂತ ಒಬ್ಬ ಗ್ರೇಟ್ ಮೇಸ್ಟ್ರು GK ವೆಂಕಟೇಶ್ ಅವರು ಇಲ್ಲಿ ತಯಾರಾದ್ರು. ಈ ತರದೆಲ್ಲ ಇದೆಯಲ್ಲ, ಯಾರ ಜೊತೆಗೋ ಕೆಲಸ ಮಾಡೋದು, ಕಲ್ತ್ಕೊಳ್ಳೋದು, ನಿಮ್ಮ ಸಂಗೀತದ ಪರಿಭಾಷೆನ ವಿಸ್ತರಿಸ್ಕೊಳ್ಳೋದು, ಸಿನಿಮಾ ಅನ್ನೋದನ್ನ ಆ ಪರಿಭಾಷೆ ಒಳಗೆ ತಗೊಂಡ್ಬರೋದು, ಇದೆಲ್ಲ ನಡೀತಿದ್ದ ಕಾಲ ಮುಗ್ದೋಯ್ತು. ಅದ್ರ ಜೊತೆಗೇನೆ ದೊಡ್ಡ ದೊಡ್ಡ ಆರ್ಕೆಸ್ಟ್ರಾ, 50 ವಯಲಿನಿಸ್ಟ್, 10 ಸ್ಯಾಕ್ಸ್ ಸೆಕ್ಷನ್, ಈ ತರದೆಲ್ಲ 100 ಜನ ಒಟ್ಟಿಗೆ ಕೂತು ಒಂದು ಕಲೆಕ್ಟಿವ್ ಆಗಿ ಒಂದು ಸಂಗೀತ ತಯಾರು ಮಾಡ್ತಾ ಇದ್ದಿದ್ದ ಕಾಲನೂ ಹೋಯ್ತು. ಸಿಂಗರ್ಸು ಅಷ್ಟೇ, ನಿಮಗ್ ಪುರ್ಸತ್ತಿದಾಗ ನೀವ್ ಬಂದ್ ರೆಕಾರ್ಡ್ ಮಾಡೋದು, ಇನ್ನೊಬ್ರು ಬಂದಾಗ ಇನ್ನೊಬ್ರು ಬಂದ್ ಮಾಡೋದು, ಈ ಕಟ್ ಅಂಡ್ ಪೇಸ್ಟ್ ಈ ತರದ್ದೆಲ್ಲ ಶುರು ಆಯ್ತು. ಸೊ SPB ನೋಡಿದ ಒಂದು ವೈಭವದ ಕಾಲ ಮುಗಿದು ಇದೊಂದು ಬೇರೆ ಕಾಲ ಸಿನಿಮಾ ಸಂಗೀತದ ಜಗತ್ತಲ್ಲಿ ಶುರು ಆಯ್ತು. ಇದನ್ನ SPB ಒಪ್ಕೊಂಡಿದ್ರು. ಇದೊಂದು ಚಲನೆ, ಇದೊಂದು ಎವಲ್ಯೂಷನ್, ಈ ತರದ್ದೆಲ್ಲ ನೀವು ನೋಡಿದಾಗ ಹಳಹಳಕೆ ಬಂದು ಇದ್ರ ಜೊತೆಗೆ ನಾವ್ ಏನ್ ಮಾಡಕ್ಕಾಗತ್ತೋ ಅದ್ ಮಾಡ್ಬೇಕು ಅನ್ನೋದು ಅವರ ಧೋರಣೆ ಸರಿಗೆ ಇತ್ತು, ಅವರು ನಡೆಸ್ಕೊಂಡ್ ಬಂದಿದ್ರು. ಆದ್ರೆ ಏನ್ ಅವರು ಬಿಡ್ಲಿಲ್ಲ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಪಾಪ್ಯುಲರ್ ಕಲ್ಚರ್ ಅನ್ನೋದು ಒಂದು ಕಲೆಕ್ಟಿವ್ ಸೋಷಿಯಲ್ ಅಂಡರ್ಸ್ಟ್ಯಾಂಡಿಂಗ್ಸ್ ಹುಟ್ಟೋ ಒಂದು ಸ್ಥಳ. ಅದು SPBಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ, ಯಾವತ್ತಿಗೂ ಅನ್ಸುತ್ತೆ. ಹಾಗಾಗಿ ನೋಡಿ, ಅವರ ತಲೆಯಲ್ಲಿ ಈ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅನ್ನೋ ಡಿವಿಷನ್ಸ್ ಇರ್ತಿರ್ಲಿಲ್ಲ, ಅಥವಾ ಅದನ್ನ ಹಂಗೆ ಅವರು ಕ್ಯಾಟಗರೈಸ್ ಮಾಡಿ ಬದುಕ್ತಾನೂ ಇರ್ಲಿಲ್ಲ, ಮಾತಾಡ್ತಾನೂ ಇರ್ಲಿಲ್ಲ.
ಇವಾಗ T.S. Eliot ಹೇಳತ್ತಾರ, ಟೈಮ್ ಪ್ರೆಸೆಂಟ್ ಅಂಡ್ ಟೈಮ್ ಪಾಸ್ಟ್ ಆರ್ ಬೋತ್ ಪ್ರೆಸೆಂಟ್ ಇನ್ ಟೈಮ್ ಫ್ಯೂಚರ್ ಅಂಡ್ ಟೈಮ್ ಫ್ಯೂಚರ್ ಕಂಟೈನ್ಡ್ ಇನ್ ಟೈಮ್ ಪಾಸ್ಟ್. ಇಫ್ ಆಲ್ ಟೈಮ್ ಇಸ್ ಇಟರ್ನಲಿ ಪ್ರೆಸೆಂಟ್, ಆಲ್ ಟೈಮ್ ಇಸ್ ಅನ್ರಿಡೀಮಬಲ್ ಅನ್ನೋ ಥರದಲ್ಲಿ ಅವರ ತಲೆಯಲ್ಲಿ ಯಾವಾಗ್ಲೂ ಒಂದು ಈ ಫುಟ್ ಫಾಲ್ಸ್ ನ ಎಕೋ ಇರ್ತಾ ಇತ್ತು SP. ಸೊ ಹಾಗಾಗಿ ಅವರು ಸಿನಿಮಾ ಅನ್ನೋದು ಅಥವಾ ಸಿನಿಮಾ ಸಂಗೀತ ಅನ್ನೋದು ಒಂದು ಕಲೆಕ್ಟಿವ್ ಎಫರ್ಟ್ ಅನ್ನೋದನ್ನ ಹಿ ವಾಸ್ ಅಪ್ಹೋಲ್ಡಿಂಗ್ ದಟ್ ಆಲ್ ದ ಟೈಮ್. ಜೊತೆಗಿರೋ ಸಿಂಗರ್ಸ್ ನ ಬಗ್ಗೆ ಮಾತಾಡೋದಾಗ್ಲಿ, ಫೆಲೋ ಆರ್ಕೆಸ್ಟ್ರಾ ಇರೋ ಮ್ಯೂಸಿಷಿಯನ್ಸ್ ಬಗ್ಗೆ ಮಾತಾಡೋದಾಗ್ಲಿ, ಅಥವಾ ಯಾಕೊಬ್ಬ ಕಂಪೋಸರ್ ಒಂದ್ ಕಾಲಕ್ಕೆ ಒಂದು ದೇಶಕ್ಕೆ ಇಂಪಾರ್ಟೆಂಟ್ ಅಂತ ಆಗ್ಲಿ, SPB ಸದಾ ಅದ್ರ ಬಗ್ಗೆ ಮಾತಾಡ್ತಾ ಆ ಒಂದು ಕಲೆಕ್ಟಿವ್ ನ ಸ್ಮರಣೆ ನಮ್ಮಿಂದ ದೂರ ಹೋಗ್ಬಾರ್ದು. ಈ ಒಂದು ಇಂಡಿವಿಜುವಲ್ ಸೆಂಟ್ರಿಕ್ ಕಾಲದಲ್ಲಿ ಈಗ ರೆಹಮಾನ್ ಒಬ್ರೆ ಅವ್ರ ಸ್ಟುಡಿಯೋಲ್ ಕೂತ್ಕೊಂಡು 50 ಮ್ಯೂಸಿಷಿಯನ್ಸ್ ಎಫೆಕ್ಟ್ ಇರೋ ಒಂದು ಆರ್ಕೆಸ್ಟ್ರಾ ಪ್ರೊಡ್ಯೂಸ್ ಮಾಡ್ಬೋದು. ಇನ್ನೊಬ್ಬ ಮ್ಯೂಸಿಷಿಯನ್ನೇ ಬೇಕಾಗಿಲ್ಲ. ಅವ್ರ ಮನೇಲೆ ಅವ್ರ ಸ್ಟುಡಿಯೋ, ಅವ್ರ ಮನೇಲೆ ಇರೋ ಗ್ಯಾಡ್ಜೆಟ್ಸ್ ಗಿಸ್ಮೋಸ್ ಎಲ್ಲ ಇಟ್ಕೊಂಡು he can create the effect of 100 pieces. ಆ ತರ ಒಂದ್ ಕಾಲದಲ್ಲಿ ಬದುಕ್ತಿರ್ಬೇಕಾದಾಗ SPB ಅಂತವರ ಪಾಪ್ಯುಲರ್ ಫಿಲ್ಮ್ ಮ್ಯೂಸಿಕ್ ಈಸ್ ಸೈಟ್ ಆಫ್ ಕಮ್ಯುನಿಟಿ, ಒಂದು ಕಲೆಕ್ಟಿವ್ ಕೆಲಸ, ಒಂದು ಸಮಷ್ಟಿ ಜೊತೆಗೆ ನಾವು ಸಂಬಂಧ ಬಿಡಬಾರ್ದು ಅನ್ನೋ ಒಂದು SPB ಧೋರಣೆನೆ ಅವರು ಬಿಟ್ಟು ಹೋಗಿದ್ದ ಲೆಗೆಸಿ ಅಂತ ನನಗೆ ಅನ್ಸುತ್ತೆ. ಆಲ್ವೇಸ್ ಟ್ರೈಂಗ್ ಟು ಅಪ್ಹೋಲ್ಡ್ ದ ವ್ಯಾಲ್ಯೂ ಆಫ್ ಎವ್ರಿ ಇಂಡಿವಿಜುವಲ್ ಹೂ ಪರ್ಫಾರ್ಮ್ಡ್ ಇನ್ ದ ಫಿಲ್ಮ್ ಮ್ಯೂಸಿಕ್ ವರ್ಲ್ಡ್ ಏನ ಅದು ತುಂಬಾ ದೊಡ್ಡ ನಿಧಿ ಮತ್ತೆ ಲೆಗೆಸಿ ಅವ್ರು ಬಿಟ್ಟು ಹೋಗಿರೋದು ಅಂತ ನನಗೆ. ರೀಸೆಂಟ್ ಆಗಿ ಈ ವಾಟ್ಸ್ಆಪ್ ಅಲ್ಲಿ ಒಂದು ವಿಡಿಯೋ ಓಡಾಡ್ತಿತ್ತು, ನೀವು ನೋಡಿರ್ಬೋದು. ಅದು ಯಾವ್ದೋ ಒಂದು ಲೈವ್ ಶೋನ ವಿಡಿಯೋ. ಅದು ಇಳಮೈನಿಲ್ಲ ಅಂತ ಒಂದು ಇಳಯರಾಜ ಕಾಂಪೋಸಿಷನ್ SP ಹಾಡ್ತಾ ಇದ್ದಾರೆ. ಇಳಯರಾಜ ಸಿಟ್ಟಿಂಗ್ ಆನ್ ಸ್ಟೇಜ್ ಕೂತ್ಕೊಂಡು ಸ್ಪೆಕ್ಟೇಟರ್. ಅದೇನಾಗುತ್ತೆ, ಆ ಹಾಡಲ್ಲಿ ಒಂದು ಫ್ಲೂಟ್ ಇಂಟರ್ಲೂಡ್ ಇದೆ ಮಧ್ಯದಲ್ಲಿ. ಅವರು ಆ ಫ್ಲೂಟ್ನವರು ತುಂಬಾ ನುರಿತ ಕಲಾವಿದ್ರು. ಇಳಯರಾಜ ಅವರ ಟೀಮ್ ಆಫ್ ಮ್ಯೂಸಿಷಿಯನ್ಸ್ ಅಲ್ಲಿ ಅವ್ರು ತುಂಬಾ ವರ್ಷದಿಂದ ಕೆಲಸ ಮಾಡಿದ್ದಾರೆ. ಅವ್ರು ಏನ್ ಮಾಡ್ತಾರೆ, ಈ ಬೇರೆ ಬೇರೆ ಶ್ರುತಿಲಿ ಬೇರೆ ಬೇರೆ ಹಾಡುಗಳು ಕಂಪೋಸ್ ಆಗಿರ್ತಾರ. ಹಾಗಾಗಿ ಒಂದು 10 ಫ್ಲೂಟ್ಗಳು ಇಟ್ಕೊಂಡಿರ್ತಾರೆ. ಪಾಪ ಅವರು ಈ ಹಾಡಿಗೆ ಆ ಫ್ಲೂಟ್ ಇಂಟರ್ಲೂಡ್ ಮುಗಿಸೋ ಹೊತ್ತಿಗೆ ಅವರು ರಾಂಗ್ ಫ್ಲೂಟ್ ಅಂಡ್ ಹಿ ಕಾಂಟ್ ಪ್ಲೇ ದಟ್ BGM. he feels so bad. SPB ಅವ್ರ ವಾಯ್ಸ್ ಎಲ್ಲ ಇಂಟರ್ಲೂಡ್ ಹಾಡ್ಬಿಟ್ಟು ಮುಗಿಸ್ಬಿಡ್ತಾರೆ. ಆದ್ರೆ ಕಡೆಗವ್ರು ಏನ್ ಮಾಡ್ತಾರೆ ಅಂತಂದ್ರೆ, he explains to the crowd, ಈ ತರ ಆಯ್ತು, ಅವ್ರು ರಾಂಗ್ ಫ್ಲೂಟ್ ಇಟ್ಟಿದ್ರು, ಹಾಗಾಗಿ ಮುಗ್ಸಕ್ಕಾಗಿಲ್ಲ, ಅವರು ತುಂಬಾ ದೊಡ್ಡ ಕಲಾವಿದರು, ನೀವು ಅವ್ರ ಕೈಯಲ್ಲಿ ಆ ಫ್ಲೂಟ್ ಬಿಟ್ಟು ಮತ್ತೊಂದ್ಸಲಿ ಕೇಳ್ಬೇಕು ಅಂತ he makes him play the flute. ಎಷ್ಟು ದೊಡ್ಡ ಗೌರವ ಆ ಕಲಾವಿದ. He could have actually ignored the whole thing and finished the show, but he didn't do that. He recognized what had happened and he brought it to the notice of the public and he made him play that flute interlude which he couldn't play during the song. ಅದೊಂದು ಲೆಗಸಿ ಇದೆಯಲ್ಲ, that generosity of including everyone in your journey to success. I think that's the greatest legacy is left. ಖಂಡಿತ. ಅಂಡ್ ನನಗಂತೂ ಲೈಕ್ ದರ್ ಆರ್ ನೋ ಟೂ ವೇಸ್. ಇವಾಗ ನಾನು ಸ್ವಲ್ಪ ದೊಡ್ಡವನಾಗಿ ಕಾನ್ಶಿಯಸ್ ಆಗಿ ಬೇರೆ ಬೇರೆ ಹಾಡುಗಳನ್ನ ಕೇಳೋಕ್ ಶುರು ಮಾಡಿದಾಗ ಕಿಶೋರ್ ಕುಮಾರ್ ಅವ್ರದ್ದು ಬೇರೆ ಅವರೆಲ್ಲ ತೀರೋಗಿದ್ರು. ಅವ್ರಾದ್ಮೇಲೆ ನಾನ್ ಡಿಸ್ಕವರ್ ಮಾಡಿದ್ದು. ಅದೇ ತರ ಐ ಆಮ್ ಶ್ಯೂರ್ 5 ವರ್ಷದಲ್ಲಿ 10 ವರ್ಷದಲ್ಲಿ 20 ವರ್ಷದಲ್ಲಿ ಪೀಪಲ್ ವಿಲ್ ಕೀಪ್ ರೀಡಿಸ್ಕವರಿಂಗ್ ದ ಮ್ಯೂಸಿಕ್ ಆಫ್ SPB, ಯಾವ ಜನರೇಷನ್ ಆದ್ರೇನು. ಖಂಡಿತ. ನಿಜವಾಗ್ಲೂ ದೀಪಾ ಅವರೇ, ನಮ್ಮ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್ ಬಂದಿದ್ದಕ್ಕೆ ತುಂಬಾನೇ ಧನ್ಯವಾದ. SPB ಬಗ್ಗೆ ಮಾತಾಡಿದ್ದಕ್ಕೆ ತುಂಬಾನೇ ಧನ್ಯವಾದ. ನಾನೇ ಧನ್ಯವಾದ ಹೇಳ್ಬೇಕು ನಿಮ್ಗೆ, ಸೂರ್ಯಪ್ರಕಾಶ್ಗೆ. ಒಂದು ಮತ್ತೆ ಅವ್ರನ್ನ ರೀವಿಸಿಟ್ ಮಾಡಕ್ಕೆ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಅದಕ್ಕಿಂತ ಸಂತೋಷ ಇನ್ನೇನಿದೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಟು ಆಲ್ ಆಫ್ ಯು. ಇವತ್ತಿನ ಎಪಿಸೋಡ್ ಇಷ್ಟ ಆಯ್ತಾ? ಹೊಸ ಎಪಿಸೋಡ್ ಕೇಳೋದಿಕ್ಕೆ IVM ಪಾಡ್ಕಾಸ್ಟ್ ಆಪ್ ಅಥವಾ ಇನ್ ಯಾವ್ದಾದ್ರೂ ಪಾಡ್ಕಾಸ್ಟ್ ಆಪ್ ಡೌನ್ಲೋಡ್ ಮಾಡಿ ತಲೆ ಹರಟೆ ಕನ್ನಡ ಪಾಡ್ಕಾಸ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ಇದ್ದೀವಿ. ಫಾಲೋ ಮಾಡಿ @HaratePod HARATEPOD. ಇನ್ನೂ ಏನಾದ್ರೂ ಹಂಚ್ಕೋಬೇಕಾಗಿದ್ರೆ ಇಮೇಲ್ ಕಳಿಸಿ haratepod@gmail.com. ನಮ್ಮ ಈ ಕನ್ನಡದ ಹೊಸ ಪಾಡ್ಕಾಸ್ಟ್ ಬಗ್ಗೆ ಎಲ್ಲರಿಗೂ ತಿಳಿಸಿ.
ಅಣ್ಣ ತಮ್ಮ, ಅಕ್ಕ ತಂಗಿ, ಅಂಕಲ್ ಆಂಟಿ, ಮನೆಯಲ್ಲಿರೋ ಟಾಮಿ, ಊರಲ್ಲಿರೋ ಫ್ರೆಂಡ್ಸು ಎಲ್ಲರಿಗೂ ಹೇಳಿ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಧನ್ಯವಾದ. How many times have you motivated yourself to improve your sleep, or lose weight, or be more productive? How many times have you failed? Hi, my name is Ashton Doctor. Tune into my show, The Habit Coach Podcast, where we focus on creating small, tiny habits to improve your life instead of those big, impossible tasks. So make listening to me a habit every Monday, Wednesday, and Friday on the IVM Podcast app or ivmpodcast.com or on your favorite podcasting app. Have you ever wondered how successful people do their thing? How do they navigate the challenges they often face? Are you wondering about the future of restaurants, film, education, technology, and everything else in between? Hi, I'm Gauri Devidayal, best known for being one of the brains behind The Table, an award-winning restaurant in Bombay. One thing my life as a restaurateur has given me is the opportunity to meet with some truly inspiring people, most often just by chatting with strangers at the community table. And that's what this podcast is about. It's about learning the new dimensions of business and understanding how different people swim this sea. It's an opportunity for me to pick their brains and ask them all the questions on my mind, whether it's about learning from their past experiences or talking about future trends. Through their journeys, stories, and insights, I hope you too, like me, will come away inspired and energized. So come, join me every Wednesday with your favorite drink, because this round is on me.